ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಇವತ್ತಿನ ದಿವಸ ನಾವು ಯೋಶುವ ಪುಸ್ತಕದಲ್ಲಿರುವಂಥ ಗಿಬ್ಯೋನ್ ಜನಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈ ಒಂದು ಕಾಲ ಯಾವುದಂದರೆ, ಇಸ್ರಾಯೇಲ್ ಜನಗಳು ಐಗುಪ್ತನ ಬಿಟ್ಟು 40 ವರ್ಷ ಅರಣ್ಯ ಪ್ರಯಾಣ ಮಾಡಿ 2ನೇ ಸಾರಿ ಅವರು ಯೋರ್ದಾನ್ ದಾಟಿ ಒಳಗೆ ಬಂದಂಥ ಸಂದರ್ಭ. ಆಗ ಅವರಿಗೆ ವಿರೋಧವಾಗಿ ಇದ್ದಂಥ ಯೆರಿಕೋ ನಗರ ಮೊದಲು ಅವ್ರ ಮುಂದೆ ಬೀಳ್ತದೆ. ಅದಾದ ನಂತರ ನಾವು ನಡೆಯುವಂಥ ಕೆಲವು ಯುದ್ಧಗಳಲ್ಲಿ ಪ್ರಾರಂಭದಲ್ಲಿ ನಾವು ಈ ಒಂದು ವಿಷಯನ ನೋಡ್ಕೊಬೋದು. ಇದು ಯೋಶುವ 10ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ. ಇದನ್ನು ಒಂದೊಂದೇ ವಚನನ ನೋಡಿಕೊಂಡು ಅಲ್ಲಿ ಇರುವಂಥ ವಿಶೇಷವಾದಂಥ ಪಾಠಗಳು ಮತ್ತು ನಮಗೆ ಈ ದಿನದಲ್ಲಿ ಯಾವ ರೀತಿ ಅವುಗಳು ಛಾಯೆಯಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಬರೆಯಲ್ಪಟ್ಟದೆಲ್ಲ ನಮಗೋಸ್ಕರ, ಯುಗಾಂತ್ಯದಲ್ಲಿ ಬಂದಂಥ ನಮಗೋಸ್ಕರ ಅದು ಪ್ರಯೋಜನಕರವಾಗಿರ್ತದೆ. ಆದ್ದರಿಂದ ಯಾವಾಗಲೂ ಯೋಶುವ ಕಾಲದಲ್ಲಿ ನಡೆದಂಥದ್ದು ನಮಗೇನು ಪ್ರಯೋಜನ ಅಂತ ಅಂದ್ಕೊಳ್ತೀರ, ಅದರಲ್ಲಿರುವಂಥ ಒಂದೊಂದು ವಿಷಯದಲ್ಲಿ ಇರುವಂಥ ಸತ್ಯಾಂಶಗಳನ್ನು ನಾವು ನಿಧಾನವಾಗಿ ಗ್ರಹಿಸಿ ಅದರಿಂದ ಪ್ರಯೋಜನ ಪಡ್ಕೊಳ್ಳೋಣ. ಸೊ ಯೋಶುವ 10ನೇ ಅಧ್ಯಾಯ 1ನೇ ವಚನ. ಯೆಹೋಶುವನು ಎರಿಕೋವನ್ನು ಅದರ ಅರಸನನ್ನು ಹೇಗೋ ಹಾಗೆಯೇ ಹಾಯಿ ಎಂಬ ಪಟ್ಟಣವನ್ನು ಅದರ ಅರಸನನ್ನು ತೆಗೆದುಕೊಂಡು ಸಂಹರಿಸಿ ಬಿಟ್ಟನೆಂಬುದನ್ನು ನೋಡಿದ್ರ, ಇಲ್ಲೇನು ಹೇಳ್ತಾರೆ, ಯೆಹೋಶುವನು ಎರಿಕೋ ಪಟ್ಟಣವನ್ನು ಮತ್ತು ಆಯಿ ಅನ್ನುವ ಪಟ್ಟಣವನ್ನು ಸಂಹರಿಸಿದನು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ನೋಡಿದ್ರೆ AI ಅಂತ ಬರ್ತದೆ. ಇದು ಈಗ AI ಅಂದರೆ ಎಲ್ಲರ ಮಾತಲ್ಲಿ ಇವಾಗ AI ಜಾಸ್ತಿ ಆಗಿಬಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಗ ಬರ್ತಾ ಇದೆ, ಅದ್ರ ಬಗ್ಗೆನೇ. ಸೊ ಆ ಥರ ನೀವು ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. AI ಪಟ್ಟಣ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಈ ಪಟ್ಟಣದ ಬಗ್ಗೆ ನಿಮಗೆ ಗೊತ್ತು. ಆ ಒಂದು ಪಟ್ಟಣ 2ನೇ ಪಟ್ಟಣ, ಅದನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಯೋಶುವ ಮತ್ತು ಅವ್ರ ಜೊತೆ ಇದ್ದಂಥ ಅಧಿಕಾರಿಗಳು, ನಾವು ಎಲ್ಲ ಹೋಗೋದು ಬೇಕಿಲ್ಲ, ಅದೊಂದು ಚಿಕ್ಕ ಪಟ್ಟಣವಾಗಿದೆ ಅಂಥೇಳಿ ಒಂದು ಸ್ವಲ್ಪ ಜನನ ಮಾತ್ರ ಸೈನಿಕರನ್ನ ಕಳಿಸ್ತಾರೆ. ಆದರೆ ಅಲ್ಲಿ ಅವರಿಗೆ ಸೋಲು ಆಗ್ಬಿಡ್ತದೆ. ಫಸ್ಟ್ ಟೈಮು ಆ AI ಜನಗಳು ಇವ್ರನ್ನ ಸೋಲಿಸಿ ಅನೇಕರು ವಾಪಸ್ಸು ಹೋಗುವಂಥ ಒಂದು ವಿಷಯ ಆಗ್ಬಿಡ್ತದೆ. ಆಗ ಇಸ್ರಾಯೇಲ್ ಜನಗಳೆಲ್ಲರಿಗೂ ನಿಮ್ಗೆ ಗೊತ್ತಾಗುತ್ತೆ, ಭಾಳ ದುಃಖ ಆಗ್ಬಿಡ್ತದೆ, ನಿರಾಶೆ ಆಗ್ಬಿಡ್ತಾರೆ. ಯಾಕಂದರೆ ಎರಿಕೋ ಅವ್ರ ಮುಂದೆ ಬಿದ್ದಾಗ ಅವ್ರಿಗೆ ಭಾಳ ಸಂತೋಷ ಆಯಿತು, ದೇವ್ರು ನಮ್ಮ ಜೊತೆ ಇದ್ದಾರೆ, ನಾವೆಲ್ಲ ದೇಶನ ನಾವು ಪಡ್ಕೋಬೋದು ಅಂತ. ಆದರೆ ಎರಡನೇದು, ಈ ಚಿಕ್ಕ ಊರನ್ನ ಮುಂದೆ ಅವರು ಸೋತು ಹೋಗುವಾಗ ಅವ್ರಿಗೆ ಭಾಳ ದುಃಖ ಆಗ್ತದೆ. ಆಗ ನಿಮಗೆಲ್ಲ ಜ್ಞಾಪಕ ಇದೆ. ಆಗನೇ ಭಾಳ ಅಳ್ತಾ ಅವರು ದೇವ್ರ ಮುಂದೆ ಹೋಗುವಾಗ ಆಗ ದೇವರು ಅವ್ರನ್ನ ಹೇಳ್ತಾರೆ, ನಿಮ್ಮಲ್ಲಿ ಒಬ್ಬ ಪಾಪ ಮಾಡಿದ್ದಾನೆ, ಅದರಿಂದ ಹಿಂಗೆ ನಿಮಗೆ ಸೋಲಾಗಿದೆ ಅಂತ. ಆಗ ಅವನು ಯಾರು, ಏನು ಪಾಪ ಅಂತ ಅವ್ರಿಗೂ ಕಂಡುಹಿಡಿಯುವಾಗ ಅಲ್ಲಿ ಒಬ್ಬ ಇದ್ದ, ಆಕಾನ್ ಅಂತ. ದೇವರು ಏನು ಹೇಳಿದ್ರು ಇಸ್ರಾಯೇಲ್ ಜನಗಳಿಗೆ, ಆ ವಸ್ತುಗಳನ್ನು, ಅವರ ಬಟ್ಟೆಗಳನ್ನು, ಇದೆಲ್ಲ ನೀವು ಆಸೆ ಪಡಬಾರ್ದು, ಅದನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ. ಆದರೆ ಅವನು ಕೆಲವು ಒಳ್ಳೆಯ ವಸ್ತ್ರನ ಅದು ಇದು ನೋಡಿ ಅವನೇನು ಮಾಡ್ದ, ಅದನ್ನು ಬಚ್ಚಿಟ್ಕೊಂಬಿಟ್ಟಿದ್ದ, ಅದನ್ನು ನಾಶ ಮಾಡ್ದಿರ. ಆದ್ದರಿಂದ ಈ ಒಂದು ಸೋಲ್ ಬಂತು ಅಂತ ತಿಳ್ಕೊಂಡು ಅವನಿಗೆ ಆ ದಂಡನೆ ಕೊಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಆ ಆಯಿ ಅನ್ನೋ ಪಟ್ಟಣ ಇವ್ರ ಕೈಗೆ ಬೀಳ್ತದೆ. ಅದನ್ನೇ ಇಲ್ಲಿ ನಾವು ಜ್ಞಾಪಕ ಮಾಡ್ಕೊಬೇಕು. ಸೊ ಫಸ್ಟು ಎರಿಕೋ, ಆಮೇಲೆ ಆಯಿ ಪಟ್ಟಣ ಕೂಡ ಅವ್ರ ಮುಂದೆ ಬಿದ್ದೋಯ್ತು ಅಂದಾಗ ಮಿಕ್ಕದ ಅನೇಕರಿಗೆ ಕನಾನ್ ದೇಶದಲ್ಲಿದ್ದಂಥ ಕನಾನ್ಯರಾಗಲಿ, ಜೆಬೂಸ್ಯರಾಗಲಿ, ಅಮೋರಿಯರಾಗಲಿ ಅನೇಕ 10 ವಿಧವಾದಂಥ ಜನಗಳಿದ್ರು, ಅವರೆಲ್ಲರಿಗೂ ಭಯ ಬಂದ್ಬಿಡುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ಇನ್ನೊಂದು ಸತಿ ನೋಡೋಣ. ಯೆಹೋಶುವನು ಎರಿಕೋವನ್ನು ಅದರ ಅರಸನನ್ನು ಹೇಗೋ ಹಾಗೆಯೇ ಹಾಯಿ ಎಂಬ ಪಟ್ಟಣವನ್ನು ಅದರ ಅರಸನನ್ನು ತೆಗೆದುಕೊಂಡು ಸಂಹರಿಸಿ ಬಿಟ್ಟನೆಂಬುದನ್ನು. ಆಯಿ ಎಂಬ ಊರಿಗಿಂತ ದೊಡ್ಡದು, ಒಂದು ರಾಜಧಾನಿಯಷ್ಟು ಶ್ರೇಷ್ಠವೂ ಆಗಿರುವ ಗಿಬ್ಯೋನ್ ಪಟ್ಟಣದಲ್ಲಿರುವ ಜನರು ತಾವೆಲ್ಲರೂ ಯುದ್ಧವೀರರಾಗಿದ್ದರೂ ಇಸ್ರಾಯೇಲ್ಯರ ಮಧ್ಯದಲ್ಲಿ ಜೀವದಿಂದುಳಿಯುವುದಕ್ಕೋಸ್ಕರ ಅವರ ಸಂಗಡ ಒಡಂಬಡಿಕೆ ಮಾಡಿಕೊಂಡರೆಂಬುದನ್ನು. ನೋಡಿದ್ರೆ ಇನ್ನೊಂದು 2ನೇ ವಿಷಯ, ಎರಿಕೋ ಬಿದ್ದೋಯ್ತು ಇವ್ರ ಮುಂದೆ, ಆಮೇಲೆ ಆಯಿನೂ ಬಿದ್ದೋಯ್ತು, ಆಮೇಲೆ ಆಯಿಗಿಂತ ಭಾಳ ದೊಡ್ಡ ಪಟ್ಟಣವಾದಂಥ ಗಿಬಿಯೋನ್ ಪಟ್ಟಣ. ಅಲ್ಲಿ ಗಿಬಿಯೋನ್ ನಿವಾಸಿಗಳು ಯೆಹೋಶುವ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ, ಸಮಾಧಾನ ಒಪ್ಪಂದ, ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಸೊ ಅದು ಕೂಡ ಮಿಕ್ಕಿದವರಿಗೆ ಸ್ವಲ್ಪ ಒಂದು
ಇನ್ಸೆಕ್ಯೂರಿಟಿ ಫೀಲಿಂಗ್ ಬಂದ್ಬಿಡ್ತು. ಯಾಕಂದರೆ ಇಷ್ಟು ದೊಡ್ಡ ನಗರ ಹೋಗಿ ಯೋಷನ್ ಹತ್ರ ಹೋಗಿ ಅವರು ಸಮಾಧಾನ ಮಾಡ್ಕೊಂಬಿಟ್ರಲ್ಲ, ಈಗೇನಾಗ್ಬೋದು ಅನ್ನೋ ಒಂದು ಭಯ ಬರ್ತದೆ. ಇದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡುವಾಗ ಈ ಒಂದು ಗಿಬಿಯೋನ್ ಅವ್ರ ಹತ್ರ ಯಾಕೆ ಯೋಶುವ ಈ ಸಮಾಧಾನ ಒಪ್ಪಂದ ಮಾಡಿಕೊಂಡ್ರು? ಆ್ಯಕ್ಚುಲಿ ದೇವರು ಹೇಳಿದ ಪ್ರಕಾರ ನೀವು ಯಾವ ಥರ ಅವ್ರ ಜೊತೆ ಸಮಾಧಾನ ಮಾಡಿಕೊಂಡು ಅವ್ರ ಜೊತೆ ಜೀವಿಸಂಗಿಲ್ಲ. ಅವರೆಲ್ಲರನ್ನೂ ನಾಶ ಮಾಡಿ ಅವ್ರನ್ನ ಅಲ್ಲಿ ಓಡಿಸಿ ಸಾಯಿಸಿ ನೀವು ಅವ್ರನ್ನ ನಿರ್ಮೂಲ ಮಾಡಿ ನೀವು ಅಲ್ಲಿ ಅವ್ರ ಸ್ಥಳನ ತಗೊಬೇಕಂತ ದೇವರೇ ಆಜ್ಞಾಪನೆ ಮಾಡಿದರು. ಆದರೆ ಇಲ್ಲಿ ಯೋಶುವ ಜೊತೆ ಗಿಬಿಯೋನ್ ಅವರು ಸಮಾಧಾನ ಮಾಡ್ಕೊಂಡ್ರಂದ್ರೆ ಹೆಂಗೆ ಅಂದರೆ, ಅವರು ಒಂದು ಕುಯುಕ್ತಿಯಿಂದ ಮೋಸದಿಂದ ಅವರು ಆ ಥರ ಒಂದು ಒಪ್ಪಂದ ಮಾಡಿಸ್ಕೊಂಡ್ಬಿಡ್ತಾರೆ. ಇದನ್ನು 9ನೇ ಅಧ್ಯಾಯ ನಿಮಗೆ ಓದಿದ್ರೆ ಗೊತ್ತಾಗ್ತದೆ, ನಿಮ್ಮ ಕತೆ ಎಲ್ಲ ಗೊತ್ತಿರ್ತದೆ. ಯೋಶುವ ಹತ್ರ ಕೆಲವರು ಈ ಗಿಬಿಯೋನ್ ಜನಗಳಲ್ಲಿ ಕೆಲವ್ರು ಏನು ಮಾಡ್ತಾರೆ, ಹಳೇ ಬಟ್ಟೆಗಳನ್ನ ಹಾಕ್ಕೊಂಡು, ಅಂದರೆ ಮುದುರೋಗದಂಥ ಬಟ್ಟೆ ಹಾಕ್ಕೊಂಡು ಮತ್ತು ಎಲ್ಲೋ ದೂರದಿಂದ ಪ್ರಯಾಣ ಮಾಡಿ ಬಂದಂಥವ್ರ ರೀತಿಯಲ್ಲಿ ಅವರು ವೇಷ ಹಾಕ್ಕೊಂಡು ಅವ್ರ ಹತ್ರ ಇದ್ದಂಥ ವಸ್ತುಗಳೆಲ್ಲ ಸ್ವಲ್ಪ ಹಾಳಾಗೋಗ್ಬಿಟ್ಟಿರ್ತದೆ, ತಿನ್ನೋದ ತಿಂಡಿ ಪದಾರ್ಥ ಎಲ್ಲ ಆ ರೀತಿ ಅವ್ರ ಹತ್ರ ಕಂಡು ಬರ್ತಾರೆ. ಆಗ ಯೋಶುವ ನೋಡಿದಾಗ, ನೀವು ಯಾರು ಅಂದರೆ, ನಾವು ಬಹಳ ದೂರ ದೇಶದಿಂದ ಬಂದಿದ್ದೇವೆ, ನಾವು ನಿಮಗೆ ಯೆಹೋವನು ಮಾಡುವಂಥ ವಾಗ್ದಾನ ಬಗ್ಗೆ ಕೇಳಿಸ್ಕೊಂಡು ನಿಮ್ಮ ಜೊತೆ ಒಪ್ಪಂದ ಮಾಡ್ಕೊಬೇಕು ಅಂತಿದ್ದೇವೆ ಅಂತ. ಆಗ ಯೋಶುವ ಆ ಥರ ಅವರು ಒಪ್ಕೊಳ್ಳಲ್ಲ. ಯಾಕಂದರೆ ದೇವರು ಎಲ್ಲರನ್ನೂ ಆಜ್ಞಾಪನೆ ಮಾಡಿದ್ದೇನೆಂದರೆ ನಾಶ ಮಾಡು ಅಂತ. ಆದರೆ ಇವರೇನು ಹೇಳ್ತಾರೆ, ನಾವು ಇಲ್ಲಿರೋರಲ್ಲ, ಲೋಕಲ್ ಅವರಲ್ಲ, ನಾವು ಕಾನಾನವರಲ್ಲ, ನಾವು ದೂರ ದೇಶದಿಂದ ಬಂದಿದ್ದೀವಿ, ನೋಡಿ ನಮ್ಮ ವಸ್ತ್ರಗಳು ಎಷ್ಟು ಪ್ರಯಾಣದಿಂದ ಹಳೆದಾಗಿದೆ, ಮಾತ್ರ ನಾವು ತಂದಂಥ ತಿಂಡಿ ಪದಾರ್ಥಗಳನ್ನು ನಾವು ಮಾಡಿದಾಗ ಇದು ಫ್ರೆಶ್ ಆಗಿತ್ತು, ಇವಾಗ ಎಷ್ಟು ಹಳೆದೋಗಿದೆ ನೋಡಿ ಅಂತ ಎಲ್ಲ ಹೇಳಿ ಅವನಿಗೆ ನಾವು ಈ ದೇಶದವರಲ್ಲ, ಲೋಕಲ್ ಅವರಲ್ಲ, ಬೇರೆ ದೂರ ದೇಶದವರು, ನಿಮ್ಮ ಜೊತೆ ಸಮಾಧಾನ ಮಾಡ್ಕೋಬೇಕಂತ ಹೇಳಿ ಸುಳ್ಳು ಹೇಳಿ ಯೋಶುವ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ನಾವು ನೋಡುವಾಗ 9ನೇ ಅಧ್ಯಾಯದಲ್ಲಿ ಇದು ಕೊಡಲ್ಪಟ್ಟಿದೆ ನೋಡಿ. 9:3-6. ಎರಿಕೋವಿನವರನ್ನು ಆಯಿ ಎಂಬ ಊರಿನವರನ್ನು ಯೆಹೋಶುವನು ಸಂಹರಿಸಿದ ಸುದ್ದಿಯನ್ನು ಗಿಬ್ಯೋನಿನ ನಿವಾಸಿಗಳು ಕೇಳಿ ಅವರು ಒಂದು ಯುಕ್ತಿ ಮಾಡಿದರು. ಹೇಗೆಂದರೆ, ಅವರು ತಮ್ಮ ಕತ್ತೆಗಳ ಮೇಲೆ ಹಳೆಯ ಗೋಣಿತಟ್ಟುಗಳನ್ನು ಹಾಕಿ ಅವುಗಳ ಮೇಲೆ ಹರಿದು ಹೋಗಿ ಕಟ್ಟಲ್ಪಟ್ಟಿರುವ ದ್ರಾಕ್ಷಾರಸದ ಹಳೆಯ ಬುದ್ದಲಿಗಳನ್ನು ಹೇರಿ ಹರಿದ ಹಳೆಯ ಕೆರಗಳನ್ನು ಮೆಟ್ಟಿ ಹಳೆಯ ಬಟ್ಟೆಗಳನ್ನು ಹೊದೆದು ಒಣ ರೊಟ್ಟಿ ಚೂರುಗಳನ್ನು ಬುತ್ತಿ ಕಟ್ಟಿಕೊಂಡು ತಾವು ರಾಯಭಾರಿಗಳೆಂದು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ಬಂದು ಅವನಿಗೂ ಇಸ್ರಾಯೇಲ್ಯರಿಗೂ, ನಾವು ದೂರ ದೇಶದಿಂದ ಬಂದೆವು, ನೀವು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಿರಿ ಎಂದು ಹೇಳಿದರು. ಸೊ ಇವರು ಮೊದಲು ಒಪ್ಪಲ್ಲ, ನಂಬಲ್ಲ. ಆದರೆ ಅವರು ತಿರ್ಗಾ ಬಟ್ಟೆ ನೋಡಿ, ನಮ್ಮ ಊಟ ನೋಡಿ ಎಲ್ಲ ಇದಾಳೆ, ನಾವು ಯಾವಾಗಲೂ ಪ್ರಯಾಣ ಮಾಡಿದ್ದು, ದೂರದಿಂದ ಬಂದಿದ್ದು, ಹಂಗೆ ಹಿಂಗೆ ಹೇಳಿ ಅವ್ರ ಜೊತೆ ಒಪ್ಪಂದ ಮಾಡಿಸ್ಬಿಡ್ತಾರೆ. ಅದನ್ನು ಆ ರೀತಿ ಮಾಡಿಬಿಡ್ತಾರೆ. ಈ ಹಿರಿಯರೆಲ್ಲ ಸೇರಿ 14-15 ನೋಡ್ಬೋದು. ಆಗ ಇಸ್ರಾಯೇಲ್ಯರು ಅವರ ಬುತ್ತಿಯಲ್ಲಿ ಸ್ವಲ್ಪ ತೆಗೆದುಕೊಂಡರು, ಆದರೆ ಯೆಹೋವನನ್ನು ವಿಚಾರಿಸಲಿಲ್ಲ. ನೋಡಿದ್ರ, ಅಲ್ಲಿ ಯೆಹೋವನ ಹತ್ರ ಈ ವಿಷಯದಲ್ಲಿ ಕೇಳೋದಿಲ್ಲ. ಯೆಹೋಶುವನು ಅವರೊಡನೆ, ನಿಮ್ಮನ್ನು ಜೀವದಿಂದುಳಿಸುವೆವೆಂದು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡನು. ಸಮೂಹ ಪ್ರಧಾನರು ಪ್ರಮಾಣ ಮಾಡಿದರು. ನೋಡಿದ್ರೆ, ಎಲ್ಲ ಸೇರಿ ಪ್ರಮಾಣ ಮಾಡಿ ನಿಮ್ಮನ್ನು ಸಾಯಿಸಲ್ಲ, ಜೀವದಿಂದ ಉಳಿಸ್ತೀವಿ ಅಂತ ಅಲ್ಲಿ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲ ದೂರದವರಾದ್ರಿಂದ ಪರವಾಗಿಲ್ಲ, ಇಲ್ಲಿರೋರಾದರೆ ಅವ್ರನ್ನ ಬಿಡೋಂಗಿಲ್ಲ. ಯಾಕಂದರೆ ಅವ್ರ ದೇಶನ ಇವ್ರು ತಗೊಬೇಕಾಗಿದೆ. ಎಲ್ಲ ದೂರದಿಂದ ಬಂದಿದ್ದೀವಿ ಅಂದ್ರಲ್ಲ ಅಂತ ಆ ರೀತಿ. ಆದರೆ 3 ದಿವಸ ನಂತರ ಗೊತ್ತಾಗ್ತದೆ, ಇವ್ರು ನಮ್ಮನ್ನ ಸುಳ್ಳು ಹೇಳಿ ಮೋಸ ಮಾಡಿದ್ರು, ಅವ್ರು ಬಂದ್ಬಿಟ್ಟು ಈ ಲೋಕಲ್ ಅವರೇ, ಇವಾಗ ಸಮಾಧಾನ ಮಾಡಿದ್ದೀವಲ್ಲ ಅಂತ ಕರೆದು, ಯಾಕೆ ನೀವು ಹಿಂಗೆ ಮಾಡಿದ್ರಿ, ನಮ್ಮನ್ನ ಯಾಕೆ ಮೋಸ ಮಾಡಿದ್ರಿ, ಯಾಕೆ ಸುಳ್ಳು ಹೇಳಿದ್ರಿ ಅಂತ ಅಂದಾಗ ಅವ್ರು ಹೇಳ್ತಾರೆ, ನಾವೇನು ಮಾಡೋದು, ಯೆಹೋವ ನಿಮಗೆಲ್ಲ ದೇಶನ ಕೊಟ್ಬಿಟ್ಟಿದ್ದಾನೆ, ನಾವು ಸತ್ತೋಗ್ತೀವಿ, ನಾವು ನಾಶ ಆಗ್ತೀವಿ, ಆದ್ದರಿಂದ ಈ ಥರ ನಾವು ಮಾಡಬೇಕಾಗಿ ಬಂತು, ಆದರೆ ನಮ್ಮ ಸ್ಪೇರ್ ಮಾಡು, ನಾವು ನೀನು ಸೇವಕರಾಗ್ಬಿಡ್ತೀವಿ ಅಂತ. ಆಗ ಇವರು ಯೋಚನೆ ಮಾಡ್ತಾರೆ, ಏನಂದರೆ ನಾವು ಪ್ರಮಾಣ ಮಾಡಿಬಿಟ್ಟು, ಅದು ಯೆಹೋವನ ಹೆಸರಲ್ಲಿ ಪ್ರಮಾಣ ಮಾಡಿಬಿಟ್ಟಿರಿ, ಆಗ ಪ್ರಮಾಣ ಮಾಡಿದ್ರೆ ನೆರವೇರಿಸಲೇಬೇಕು, ಇಲ್ಲಾದರೆ ಯೆಹೋವನ ಕೋಪ ನಮ್ಮ ಮೇಲೆ ಬಂದ್ಬಿಡುತ್ತೇನೋ ಅಂದ್ಬಿಟ್ಟು, ಸರಿ ಇವ್ರನ್ನ ಕೊಲ್ದಿರ ಸುಮ್ಮನೆ ಬಿಟ್ಬಿಡೋಣ ಅಂಥೇಳಿ ಅವ್ರನ್ನ ಒಂದು
ಆಲಯಕ್ಕೆ ಬೇಕಾದಂಥ ಕೆಲಸದಲ್ಲಿ ಉಪಯೋಗ ಮಾಡ್ಕೊಳ್ಳಿ ಅಂತ ಅವ್ರನ್ನ ಅಲ್ಲಿ ಬಿಡ್ತಾರೆ. ಅದನ್ನು 20 ನೋಡಿ. ನಾವು ಇಟ್ಟ ಆಣೆಯ ನಿಮಿತ್ತ ದೇವರ ಕೋಪವು ನಮ್ಮ ಮೇಲೆ ಬಾರದಂತೆ ಅವರನ್ನು ಜೀವದಿಂದುಳಿಸಬೇಕು. ಆದರೆ ಒಂದನ್ನು ಮಾಡೋಣ, ಅವರು ಸಮೂಹಕ್ಕೆಲ್ಲ ಕಟ್ಟಿಗೆ ಒಡೆಯುವವರು, ನೀರು ತರುವವರು ಆಗಿ ಬದುಕಲಿ ಎಂದು ಹೇಳಿದರು. ಪ್ರಧಾನರ ಮಾತಿನಂತೆಯೇ ಆಯಿತು. ನೋಡಿದ್ರೆ ಕಟ್ಟಿಗೆ ಹೊಡೆಯೋದು, ನೀರು ತುಂಬೋದು ಅಂತ ಕೆಲಸಕ್ಕೆ ಅವ್ರನ್ನ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಅದನ್ನ 27 ಕೂಡ ನೋಡ್ಬೋದು. ಅವನು ಅವರನ್ನು ಇಸ್ರಾಯೇಲ್ಯರ ಕೈಯಿಂದ ಸಂಹೃತರಾಗದಂತೆ ತಪ್ಪಿಸಿ ಸಮೂಹಕ್ಕೋಸ್ಕರವೂ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಯಜ್ಞ ವೇದಿಗೋಸ್ಕರವೂ ಕಟ್ಟಿಗೆ ಹೊಡೆಯುವವರನ್ನಾಗಿಯೂ ನೀರು ತರುವವರನ್ನಾಗಿಯೂ ನೇಮಿಸಿದನು. ಅವರು ಇಂದಿನವರೆಗೂ ಅದೇ ಕೆಲಸ ಮಾಡುತ್ತಾರೆ. ಅವರಿಗೆ ಜೀವನ ಉಳಿಸಿ ಈ ಥರ ಕೆಲಸ ಮಾಡ್ರಿ. ಆಲಯದಲ್ಲಿ ಆಗ ಇತ್ತಲ್ಲ ದೇವದರ್ಶನ ಗುಡಾರ ಅಲ್ಲಿ ಇತ್ತಲ್ಲ, ಅಲ್ಲಿ ನೀರು ತುಂಬಿಸ್ರಿ, ಕಟ್ಟಿಗೆ ಹೊಡೀರಿ, ಹಂಗೆ ಅಂತ ಆ ಕೆಲಸಕ್ಕೆ ಅವ್ರನ್ನ ಇಟ್ಕೊತಾರೆ. ಅದು ಗಿಬ್ಯಾನರ ಕತೆ. ನೋಡಿ, ಆ ರೀತಿ ಅವರು ಒಪ್ಪಂದ ಮಾಡ್ಕೊಂಡಿದ್ರು. ಸೊ ಈಗ ಈ ವಿಷಯನ ಇನ್ನೊಂದು ಊರು ರಾಜ ಅವನು ಅದು ಕೇಳಿಸ್ಕೊಂಡು ಅವನು ಭಾಳ ದಿಗಲಾಗ್ಬಿಡ್ತಾನೆ. ಅದನ್ನೇ ನಾವು ಆವಾಗಲೇ ಓದ್ಕೊಂಬಂದವಲ್ಲ, ಅಲ್ಲಿ ಕಂಟಿನ್ಯೂ ಮಾಡೋಣ. 10ನೇ ಅಧ್ಯಾಯ ತಿರ್ಗಿ 1ರಿಂದ ಓದ್ಬಿಡೋಣ. ಆಗಲೇ ಕಂಟಿನ್ಯೂಷನ್ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಯೆಹೋಶುವನು ಎರಿಕೋವನ್ನು ಅದರ ಅರಸನನ್ನು ಹೇಗೋ ಹಾಗೆಯೇ ಹಾಯಿ ಎಂಬ ಪಟ್ಟಣವನ್ನು ಅದರ ಅರಸನನ್ನು ತೆಗೆದುಕೊಂಡು ಸಂಹರಿಸಿ ಬಿಟ್ಟನೆಂಬುದನ್ನು, ಆಯಿ ಎಂಬ ಊರಿಗಿಂತ ದೊಡ್ಡದು, ಒಂದು ರಾಜಧಾನಿಯಷ್ಟು ಶ್ರೇಷ್ಠವೂ ಆಗಿರುವ ಗಿಬ್ಯೋನ್ ಪಟ್ಟಣದಲ್ಲಿರುವ ಜನರು ತಾವೆಲ್ಲರೂ ಯುದ್ಧವೀರರಾಗಿದ್ದರೂ ಇಸ್ರಾಯೇಲ್ಯರ ಮಧ್ಯದಲ್ಲಿ ಜೀವದಿಂದುಳಿಯುವುದಕ್ಕೋಸ್ಕರ ಅವರ ಸಂಗಡ ಒಡಂಬಡಿಕೆ ಮಾಡಿಕೊಂಡರೆಂಬುದನ್ನು ಯೆರೂಸಲೇಮಿನ ಅರಸನಾದ ಅದೋನಿಚೇದಕನು ಕೇಳಿ ಬಹಳವಾಗಿ ಭಯಪಟ್ಟು, ನೋಡಿದ್ರ ಯಾರ್ರೀ? ಯೆರೂಸಲೇಮನ ರಾಜನಾದಂಥ ಅದೋನಿಜೆಡೆಕ್ ಅನ್ನೋನು ಕೇಳಿ ಬಹಳ ಬೇಸರ ಆಗ್ತಾನೆ. ನೋಡಿದ್ರ ಇದೆಲ್ಲ ಓದುವಾಗ ಗೊತ್ತಾಗ್ತದೆ. ಎರಿಕೋ ಬಿದ್ದೋಯ್ತು, ಈ ಬಿದ್ದೋಯ್ತು, ಈಗ ಗಿಬ್ಯೋನವ್ರು ಅವ್ರ ಜೊತೆ ಸಮಾಧಾನ ಮಾಡ್ಕೊಂಬಿಟ್ರಲ್ಲ ಅಂತ ಯಾರು ದಿಗಿಲ್ ಬೀಳ್ತಾನೆ ಅಂದರೆ ಯೆರೂಸಲೇಮಿನ ಅರಸನಾದ ಅದೋನಿಜೆಡೆಕ್ ಅಂತೆ. ನೋಡಿ ಇನ್ನೊಂದ್ಸತಿ. ಯೆರೂಸಲೇಮಿನ ಅರಸನಾದ ಅದೋನಿಚೇದಕನು ಕೇಳಿ ಬಹಳವಾಗಿ ಭಯಪಟ್ಟು. ನೋಡಿದ್ರ ಅವನು ಬಹಳ ಭಯ ಅದೇ. ಇಲ್ಲಿ ಯೆರೂಸಲೇಮಿನ ಅರಸನು ಅಂತಿದೆ. ಇದೇ ಫಸ್ಟ್ ಟೈಮ್ ಬೈಬಲ್ನಲ್ಲಿ ಯೆರೂಸಲೇಮ್ ಅನ್ನೋ ವರ್ಡ್ ಮೆನ್ಷನ್ ಆಗಿರೋದು ಅಲ್ವಾ. ಜೀಬಸ್ ಅಂತ ಅದು ಬೇರೆ ಹೆಸರಲ್ಲಿತ್ತು, ಆಮೇಲೆ ಅದನ್ನು ದಾವೀದು ಯೆರೂಸಲೇಮ್ ಅಂತ ಅದಕ್ಕೆ ಬೇರೆ ಹೆಸರು ಕೊಡ್ತಾರೆ. ಆದರೆ ಆ ಹೆಸರು ಯಾವ ಊರು ಅಂತ ಗೊತ್ತಾಗಲಿ ಅಂತ ಯೆರೂಸಲೇಮ್ ಅಂತ ಉಪಯೋಗಿಸಿದ್ದಾರೆ. ಸೊ ಫಸ್ಟು ಯೆರೂಸಲೇಮ್ ಅಂತ ಬೈಬಲ್ನಲ್ಲಿ ಬರೋದೇ ಈ ಒಂದು ವಿಷಯ. ಆಗ ಇವನು ರಾಜ ಆಗಿದ್ದ. ಆಗ ಇನ್ನು ಯೆರೂಸಲೇಮು ಇಸ್ರಾಯೇಲ್ಗೆ ಬಂದಿರಲಿಲ್ಲ, ಸಿಕ್ಕಿರಲಿಲ್ಲ ಅಲ್ವರ. ಅದು ಈ ಒಂದು ರಾಜನ ಕೆಳಗಿತ್ತು ಅಲ್ವರ. ಅವನ ಹೆಸರೇನು? ಅದೋನಿಜೆಡೆಕ್ ಅನ್ನೋ ಒಂದು ರಾಜ. ಅವನು ಭಾಳ ದಿಗಿಲ್ ಬಿದ್ದು ಏನು ಮಾಡ್ತಾನೆ ನೆಕ್ಸ್ಟು? ಯೆರೂಸಲೇಮಿನ ಅರಸನಾದ ಅದೋನಿಚೇದಕನು ಕೇಳಿ ಬಹಳವಾಗಿ ಭಯಪಟ್ಟು ಎಬ್ರೋನಿನ ಅರಸನಾದ ಓಹಾಮ್, ಯಮೂರ್ತಿನ ಅರಸನಾದ ಪಿರಾಮ್, ಲಾಕೀಶಿನ ಅರಸನಾದ ಯಾಫಿಯಾ, ಎಗ್ಲೋನಿನ ಅರಸನಾದ ದೇಬೀರ್ ಇವರ ಬಳಿಗೆ ದೂತರನ್ನು ಕಳುಹಿಸಿ, ನೀವು ಬಂದು ನನಗೆ ಸಹಾಯ ಮಾಡಿರಿ. ನಾವು ಯೆಹೋಶುವನ ಸಂಗಡಲು ಇಸ್ರಾಯೇಲ್ಯರ ಸಂಗಡಲು ಒಡಂಬಡಿಕೆ ಮಾಡಿಕೊಂಡ ಗಿಬ್ಯೋನ್ಯರನ್ನು ಸೋಲಿಸೋಣ ಎಂದು ಹೇಳಿಸಿದನು. ನೋಡಿದ್ರ ಇಲ್ಲೇನಾಯ್ತು, ಇವನಿಗೆ ಭಾಳ ದಿಗಲ್ ಬಂದು ಯೆರೂಸಲೇಮ್ ರಾಜನಂತ ಅದೋನಿಜೆಡೆಕು, ಎಬ್ರಾನ್ ರಾಜ ಆದಂಥ ಹೋರಾಮು, ಮತ್ತು ಜರ್ಮೂತ್ ರಾಜ ಆದಂಥ ಫೀರಾಮು, ಮತ್ತು ಲಾಕೇಶ್ ರಾಜ ಆದ ಯಾಫಿಯಾ, ಮತ್ತು ಎಗ್ಲೋನ್ ರಾಜ ಆದ ಡೆಬೀರ್, ಇನ್ನು 4 ರಾಜರನ್ನ ಅವನ ಜೊತೆ ಕೂಡಿದಂಗೆ 5 ರಾಜರು ಸೇರಿಕೊಂಡು ನಾವೀಗ ಗಿಬ್ಯೋನವ್ರನ್ನ ಮೇಲೆ ಬಿದ್ದು ಅವ್ರನ್ನ ನಾಶ ಮಾಡೋಣ, ಅವ್ರನ್ನ ಸೋಲ್ಸೋಣ. ಯಾಕಂದರೆ ಅವರು ಯೋಶುವ ಜೊತೆ ಏನು ಮಾಡಿಬಿಟ್ರು? ಒಪ್ಪಂದ ಮಾಡ್ಕೊಂಡಿದ್ದಾರೆ. ಸೊ ಅವರು ಒಪ್ಪಂದ ಮಾಡ್ಕೊಂಡಂದ್ರೆ ಹಿಂಗೆ ಯೋಶುವ ಇನ್ನೂ ಬಲಿಷ್ಠನಾಗಿ ಇನ್ನೂ ನಮ್ಮೆಲ್ಲರನ್ನ ಕೂಡ ಅವನು ನಾಶ ಮಾಡಿಬಿಡ್ತಾನೆ. ಆದ್ದರಿಂದ ನಾವು 5 ಜನ ರಾಜ್ಯಗಳು ಸೇರಿಕೊಂಡು
ಗಿಬ್ಯೋನ್ ಅವ್ರನ್ನ ಅಟ್ಯಾಕ್ ಮಾಡೋಣ ಅಂತ ಅಲ್ಲಿ ಡಿಸೈಡ್ ಮಾಡ್ತಾರೆ. ನೋಡಿದ್ರೆ ಅದನ್ನೇ ನೆಕ್ಸ್ಟ್ ಕೂಡ ನಾವು ನೋಡ್ಬೋದು. ಆಗ ಯೆರೂಸಲೇಮ್, ಎಬ್ರೋನ್, ಯಮೂರ್ತ್, ಲಾಕೀಶ್, ಎಗ್ಲೋನ್ ಎಂಬ ಪಟ್ಟಣಗಳ 5 ಮಂದಿ ಅಮೋರಿಯ ರಾಜರು ದಂಡೆತ್ತಿ ಕೂಡಿ ಬಂದು ಗಿಬ್ಯೋನಿಗೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದರು. ನೋಡಿದ್ರ ಯುದ್ಧ ಮಾಡಕ್ಕೆ ಮುತ್ತಿಗೆ ಹಾಕಿ ಬಂದ್ಬಿಡ್ತಾರೆ ಗಿಬ್ಯೋನ್ ಮೇಲೆ. ಸೊ ಇಲ್ಲೊಂದು ವಿಷಯ ನಾವು ಗಮನಿಸ್ಬೇಕಾಗಿದೆ. ಈ 5 ಜನ ರಾಜ್ಯರು ಗಿಬ್ಯೋನ್ಗೂ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಜೊತೆ ಜೀವಿಸ್ತಾ ಇದ್ರು ಸಮಾಧಾನವಾಗಿ. ಆದರೆ ಯಾವಾಗ ಜೋಶ್ವಾ ಜೊತೆ ಗಿಬ್ಯೋನವರು ಸಮಾಧಾನ ಒಪ್ಪಂದ ಮಾಡ್ಕೊತಾರೋ ಆಗ ಈ 5 ಸುತ್ತಮುತ್ತಲಿರುವಂಥ ರಾಜ್ಯಗಳು ಗಿಬ್ಯೋನ್ಗೆ ವಿರೋಧವಾಗಿ ಅಲ್ಲಿ ಯುದ್ಧಕ್ಕೆ ಬರೋದನ್ನ ನಾವು ನೋಡ್ತೀವಿ. ಸೊ ಇದು ಹೆಂಗಿದೆ ಅಂದರೆ, ಇವರು ಜೋಶ್ವಾ ಜೊತೆ ಸಮಾಧಾನ ಮಾಡ್ಕೊಂಡಿದ್ದರಿಂದ ಈ 5 ರಾಜ್ಯರು ಬಂದರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೇ ಥರ ಇಸ್ರಾಯೇಲ್ ಲೈಫಲ್ಲಿ ಚರಿತ್ರೆಯಲ್ಲಿ ನಾವು ನೋಡುವಾಗ ಅನೇಕ ಸಂದರ್ಭದಲ್ಲಿ ಇದೇ ಥರ ಆಗಿದ್ದಾರೆ. ಇಸ್ರಾಯೇಲು 1948 ಸಮಾಧಾನದ ಸಂಸ್ಥೆಯಾದಂಥ ವಿಶ್ವ ಸಮಾಧಾನ ವರ್ಲ್ಡ್ ಪೀಸ್ ಆರ್ಗನೈಸೇಷನ್ನು ಅವ್ರಿಗೆ ಒಂದು ಸ್ಥಳನ ಅಲ್ಲಿ ಕೊಟ್ಟಾಗ ಅಲ್ವರ ಆ ಒಂದು ಫಿಲಿಸ್ಟೈನ್ಯ ಆ ಒಂದು ಪ್ರಾಂತ್ಯದಲ್ಲಿ ಕೊಟ್ಟಂಥ ಆಗ ಅವ್ರಿಗೆ ಒಂದು ಸ್ಥಳ ಕೊಟ್ಟು ಅರಬ್ಗಳಿಗೆ ಅವ್ರಿಗೆ ಒಂದು ಸ್ವಲ್ಪ ಇವ್ರಿಗೆ ಒಂದು ಸ್ವಲ್ಪ ಅದನ್ನು 2 ಭಾಗ ಮಾಡಿ ಕೊಟ್ಟಾಗ ಅದನ್ನು ಇಸ್ರಾಯೇಲರು ಸ್ವೀಕಾರ ಮಾಡಿ ಅವರು ಒಂದು ಇಂಡಿಪೆಂಡೆಂಟ್ ಸ್ಟೇಟ್ ಆಗಿ ಡಿಕ್ಲೇರ್ ಮಾಡಿದ್ರು ಅಲ್ವರ. ಯಾವಾಗ ಅದು ಮಾಡಿದ್ರು, ಯಾವಾಗ ಒಂದು ಸಮಾಧಾನದ ಒಪ್ಪಂದ ಅಲ್ಲಿ ನಡೀತದೋ ಇಮ್ಮಿಡಿಯೇಟಾಗಿ ಸುತ್ತಲೂ ಇರುವಂಥ 5 ರಾಜ್ಯಗಳು ಅವ್ರ ಮೇಲೆ ಬೀಳ್ತಾರೆ. ನೋಡಿ, ಇದು ಯಾವ ಯೋಶ್ವಾ ಕಾಲದಲ್ಲಿ ಆದಂಥ ಕತೆ. ಒಂದು 3,500 4,000 ವರ್ಷ ಹಿಂದೆ ನಡೆದಂಥ ಕತೆ ತಿರುಗಿ ಅದೇ ಥರ ನಡೀತದೆ ನೋಡಿ. ಯಾವಾಗ ಒಂದು ಸಮಾಧಾನ ಆಗ್ತಾರೋ, ಇಸ್ರಾಯೇಲಿಗೆ ಸಮಾಧಾನ ಸಿಗುತ್ತೋ ಇಮ್ಮಿಡಿಯೇಟಾಗಿ ಆ ಸುತ್ತಲೂ ಇರೋಂಥ ಜನಗಳು ಅವ್ರ ಮೇಲೆ ಬರ್ತಾರೆ. 1948 5 ರಾಜ್ಯಗಳು ಬಂತು. ಈಜಿಪ್ಟು, ಇರಾಕು, ಜೋರ್ಡನ್ನು, ಲೆಬನಾನು, ಸಿರಿಯಾ. ಇಮ್ಮಿಡಿಯೇಟಾಗಿ ವಾರ್ ಡಿಕ್ಲೇರ್ ಮಾಡೋದು. ಆ ಒಂದು ವಿಶ್ವಸಂಸ್ಥೆಯಲ್ಲಿ ಅವರಿಗೆ ಜಾಗ ಕೊಟ್ಟಿದ್ರು, ನಾವು ಅದಕ್ಕೆ ಒಪ್ಪುವುದಿಲ್ಲ, ನಾವು ಅದನ್ನು ವಿರೋಧಿಸ್ತೀವಿ ಅಂತೇಳಿ ಅವ್ರನ್ನ ನಾಶ ಮಾಡಿ ಅವ್ರನ್ನ ಇಲ್ದಂಗೆ ಮಾಡ್ತೀವಿ ಅಂತ 5 ರಾಜ್ಯಗಳು ಒಟ್ಟಾಗಿ ಸೇರಿ ಇಸ್ರಾಯೇಲ್ ಮೇಲೆ ಬಿದ್ದರು 1948 1948 ನೋಡಿದ್ರ. ಆದರೆ ದೇವರಾಗ ಇಸ್ರಾಯೇಲ್ನ ಕಾಪಾಡ್ತಾರೆ, 5 ಜನನೂ ಸೋತೋಗ್ತಾರೆ, ಅದು ನಮಗೆ ಗೊತ್ತಿರೋದು ಅಂತದೆ. ಸೊ ಆ ಥರನೇ ಇಲ್ಲಿ ನಡೀತಾ ಇದೆ ನೋಡಿ. ಇಲ್ಲಿ ನಡೆದಿತ್ತು ಮುಂಚೆ. ಗಿಬ್ಯೋನ್ಯರು ಯಾವಾಗ ಯೋಶ್ವಾ ಜೊತೆ ಸಮಾಧಾನ ಮಾಡಿಕೊಂಡ್ರು ನೋಡಿ, ಅದು ಸಮಾಧಾನ ಆಯಿತು ಯೋಶ್ವಾಗೆ, ಇಮ್ಮಿಡಿಯೇಟ್ಲಿ 5 ರಾಜ್ಯಗಳು ಅವರ ಮೇಲೆ ಬಂದು ಬೀಳೋಂಥದ್ದು ನಾವು ನೋಡ್ತೇವೆ. ಮಾತ್ರ ಅಲ್ಲ ನೋಡಿ, ಇದೇ ಥರ 5 ರಾಜ್ಯಗಳು ಈಗ ಕೂಡ ಈ ಒಂದು ಗಾಜಾ ಯುದ್ಧದಲ್ಲಿ ಕೂಡ ನಾವು ನೋಡ್ಬೋದು ಅಲ್ವಾ. ಈಗ 2023 ಆದಂಥ ಈ ಗಾಜಾ ಯುದ್ಧ ಪ್ರಾರಂಭ ಆಗುವುದಕ್ಕೆ ಮುಂಚೆ ಇಸ್ರಾಯೇಲ್ ಜೊತೆಗೆ ಸೌದಿ ಅರೇಬಿಯಾ ಒಂದು ಒಪ್ಪಂದ ಮಾಡ್ಕೊಬೇಕು ಅಂತ ಅವ್ರು ರೆಡಿಯಾಗಿದ್ದರು, ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ರು. ಸೌದಿ ಅರೇಬಿಯಾ ಇಸ್ರಾಯೇಲ್ ಜೊತೆಗೆ ಟ್ರೇಡು ನಾರ್ಮಲೈಸೇಷನ್ ಮಾಡಿ ರಿಲೇಷನ್ಶಿಪ್ನ ಹೊಸದಾಗಿ ಅವರು ಸ್ಥಾಪನೆ ಮಾಡಬೇಕು, ಅನೇಕ ಒಂದು ಒಪ್ಪಂದಗಳು ಮಾಡ್ಕೋಬೇಕಂತ ಎಲ್ಲ ರೆಡಿಯಾಗಿತ್ತು. ಇನ್ನೇನು ನೆತನ್ಯಾಹು ಆ ಒಂದು ಸೌದಿ ಅರೇಬಿಯಾ ರಾಜ ಮೀಟಾಗಿ ಅದನ್ನು ಸೈನ್ ಮಾಡಬೇಕು ಅಂಥ ಟೈಮಲ್ಲಿ ಇಮ್ಮಿಡಿಯೇಟಾಗಿ ಏನಾಯಿತು, ಆ ಹಮಾಸು ಇಸ್ರಾಯೇಲ್ನ ಅದೇ ಅಕ್ಟೋಬರ್ 7 ಅಟ್ಯಾಕ್ ಮಾಡಿದ್ರು. ನೋಡಿದ್ರ, ಹಿಂಗೆ ಬಿಟ್ಟಿದ್ದರೆ ಸಮಾಧಾನ ಆಗ್ಬಿಡ್ತಾಯಿತ್ತು. ಯಾವಾಗ ಇವ್ರು ಸಮಾಧಾನ ಮಾಡ್ಕೊಬೇಕಂತ ನೋಡ್ತಾರೋ ಅಷ್ಟರೊಳಗೆ ಅವರ ಮೇಲೆ ವಿರೋಧಿಗಳು ಬರ್ತಾರೆ. ಆ ವಿರೋಧಿಗಳು ಕೂಡ 5 ರಾಜ್ಯಗಳು ಅವ್ರ ಮೇಲೆ ಬಂದುಬಿತ್ತು. ಈಗ ಪ್ರೆಸೆಂಟ್ ನಡೀತಿದೆಯಲ್ಲ, ಇದು ಯಾರ ಒಂದು ಕೆಳಗೆ ನಡೀತಾ ಇದೆ ಅಂದರೆ ಇರಾನ್ ಕೆಳಗೆ ನಡೀತಾ ಇದೆ. ಇರಾನ್ ಮೂಲಕ ಈ ಬೇರೆ ರಾಜ್ಯಗಳು ಸೇರ್ಕೊಂಡಿದೆ. ಯಾವ ರೀತಿ ಇಲ್ಲಿ ಜೋಶ್ವಾ 10ನೇ ಅಧ್ಯಾಯದಲ್ಲಿ ಗಿಬ್ಯೋನ್ಯರ ವಿರೋಧವಾಗಿ ಬರುವಾಗ, ಯೋಶ್ವಾಗೆ ವಿರೋಧವಾಗಿ ಬರುವಾಗ ಈ ಒಂದು ಯೆರೂಸಲೇಮ್ ರಾಜನಾದಂಥ ಅದೋನಿ ಜೆಡೆಕ್ ಅನ್ನೋನು ಜೊತೆಗೆ ಇನ್ನೂ 4 ರಾಜ್ಯನ ಸೇರಿಸ್ಕೊತಾನೋ, ಹಂಗೆ ಇರಾನ್ ಜೊತೆಗೆ ಇನ್ನೂ 4 ರಾಜ್ಯ. ಫಸ್ಟ್ ಆಫ್ ಆಲ್ ಇರಾನ್ನಲ್ಲಿ IRGC ಅಂತ ಇದೆ, ಆ ಒಂದು ಸೈನ್ಯ, ಅವರು ಇರಾನಿಂದ ಬಂದಂಥವ್ರು. ಮತ್ತು ಹಾಮಾಸ್ ಎಲ್ಲಿಂದ ಬಂದವರು, ಗಾಜಾಯಿಂದ ಬಂದವರು. 3ನೇದಾಗಿ ಹಿಜ್ಬುಲ್ಲಾ ಎಲ್ಲಿಂದ ಬಂದವರು, ಲೆಬನಾನ್ನಿಂದ ಬಂದಂಥವರು. ಮತ್ತು ಹೂತೀಸ್ ಅವರು ಎಲ್ಲಿಂದ ಬಂದವರು ಅಂದರೆ ಯೆಮೆನ್ ದೇಶದಿಂದ ಬಂದಂಥವರು.
ಮತ್ತು IRI ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಆಫ್ ಇರಾಕ್, ಅಂದರೆ ಇವರು ಇರಾಕಿಂದ ಬಂದಂಥ ಸೈನಿಕರು. 5 ರಾಜ್ಯ ಇರಾನ್ಸು ಪ್ರಾಕ್ಸಿಸ್ ಅಂತಾರೆ. ಯಾವ ರೀತಿ ಇಲ್ಲಿ ಅದೋನಿಜೆಡೆಕ್ ಜೆರುಸಲೇಮ್ ರಾಜನ ಕೂಡ ಇನ್ನೂ 4 ರಾಜ್ಯರು ಸೇರಿಕೊಂಡು ಬಿದ್ದರು ಅಲ್ಲಿ ಯೋಶುವ ಮೇಲೆ, ಹಂಗೇನೆ ಇಲ್ಲಿ ಈ 5 ರಾಜ್ಯಗಳು ಯುದ್ಧ ಮಾಡಿದ್ರು ಅಲ್ವ. ಸೈಮಲ್ಟೇನಿಯಸ್ ಆಗಿ 5 ಕಡೆಯಿಂದ ಇಸ್ರಾಯೇಲು ಇಲ್ಲಿ ಹಮಾಸ್ನ ಫೈಟ್ ಮಾಡಬೇಕು, ಅಲ್ಲಿ ಹಿಜ್ಬುಲ್ಲಾನ್ ಫೈಟ್ ಮಾಡಬೇಕು, ಮತ್ತು ಇರಾನು ಸೇರಿಕೊಂಡ್ರು, ಮತ್ತು ಹೂತೀಸು ಸೇರಿಕೊಂಡ್ರು. ಈ ರೀತಿ ನಾವು ನಡೆಯೋದನ್ನ ಇವಾಗ ಕೂಡ ನಾವು ನೋಡ್ತಾ ಇದ್ದೀವಿ, ನೋಡಿದ್ರ. ಸೊ ದೇವರ ಮಕ್ಕಳೊಂದಿಗೆ ಸಮಾಧಾನ ಆಗುವಾಗ ಯಾವ ರೀತಿ 5 ರಾಜ್ಯಗಳು ಈಗ ಬಂದಂತೆಯೇ, ಇಸ್ರಾಯೇಲ್ ಸ್ಥಾಪನೆ ಆದಾಗ ಬಂದಂತೆಯೇ ಯೋಶುವ ಕಾಲದಲ್ಲಿ ಕೂಡ ಆಯಿತು ಅನ್ನೋದು ಈ ಒಂದು ಇಂಟ್ರೆಸ್ಟಿಂಗ್ ಒಂದು ಪ್ಯಾರಲಲ್ನ ನಾವು ಇಲ್ಲಿ ನೋಡ್ಬೋದು ಸೋದರ ಸೋದರಿ. ಆಗ ಏನಾಗ್ತದೆ ಅನ್ನೋದು ಕೂಡ ನಮಗೆ ವಿಶೇಷ. ಅದನ್ನು 6ನೇ ವಚನದಲ್ಲಿ ನಾವು ನೋಡೋಣ. ಯೋಶುವ 10ನೇ ಅಧ್ಯಾಯ 6ನೇ ವಚನ. ಗಿಬ್ಯೋನ್ಯರು ಗಿಲ್ಗಾಲಿನಲ್ಲಿದ್ದ ಯೆಹೋಶುವನ ಪಾಳೆಯಕ್ಕೆ ದೂತರನ್ನು ಕಳುಹಿಸಿ, ನಿನ್ನ ಸೇವಕರನ್ನು ಕೈಬಿಡಬೇಡ, ಬೇಗ ಬಂದು ಸಹಾಯ ಮಾಡು, ನಮಗೆ ವಿರೋಧವಾಗಿ ಕೂಡಿ ಬಂದಿರುವ ಈ ಬೆಟ್ಟದ ಸೀಮೆಯ ಎಲ್ಲಾ ಅಮೋರಿಯ ರಾಜರಿಂದ ನಮ್ಮನ್ನು ತಪ್ಪಿಸು ಎಂದು ಬೇಡಿಕೊಂಡರು. ಆಗ ಗಿಬ್ಯೋನವ್ರು ಏನ್ ಮಾಡ್ತಾರೆ, ಯೋಶುವಗೆ ಮೆಸೇಜ್ ಕಳಿಸ್ತಾರೆ, ದಯವಿಟ್ಟು ನಿನ್ನ ಸೇವಕರನ್ನ ಬಿಟ್ಬಿಡ್ಬೇಡ, ನಮಗೆ ವಿರೋಧವಾಗಿ ಪರ್ವತಗಳಿಂದ 5 ರಾಜ್ಯಗಳು ಬಂದು ಬಿದ್ದಿದೆ, ಅವರಿಂದ ನಮ್ಮನ್ನು ರಕ್ಷಿಸು ಅಂತ ಅವ್ರಿಗೆ ಹೇಳಿ ಕಳಿಸ್ತಾರೆ. ನೋಡಿದ್ರಾ? ಸೊ ಯಾಕಂದರೆ ಇವರು ಗಿಬ್ಯೋನವರು ಅವರಿಗೆ ಸೇವಕರಾಗ್ಬಿಟ್ಟಿದ್ದಾರೆ. ಇವಾಗ ಅವ್ರ ಜೊತೆ ಸಮಾಧಾನ ಮಾಡ್ಕೊಂಡಿದ್ದರಿಂದ 5 ರಾಜ್ಯಗಳು ಬಂತಲ್ಲ, ಅದರಿಂದ ನಮಗೆ ಯಾವ ದಿಕ್ಕು ಇಲ್ಲ, ನೀನೇ ನಮ್ಮನ್ನು ಕಾಪಾಡಬೇಕು ಅಂತ. ಆಗ ಜೋಶುವ ಏನು ಮಾಡ್ತಾನೆ, 7ನೇ ವಚನ. ಆಗ ಯೆಹೋಶುವನು ಎಲ್ಲ ಭಟರ ಮತ್ತು ಯುದ್ಧ ವೀರರ ಸಹಿತವಾಗಿ ಗಿಲ್ಗಾಲಿನಿಂದ ಹೊರಟನು. ನೋಡಿದ್ರ, ಅಲ್ಲಿಂದ ಗಿಲ್ಗಾಲಿಂದ ಇಮ್ಮಿಡಿಯೇಟ್, ಗಿಲ್ಗಾಲಲ್ಲಿ ಅವರು ಕ್ಯಾಂಪ್ ಹಾಕಿರ್ತಾರೆ, ಸುದ್ದಿ ಕೇಳಿದೆ ಇಮ್ಮಿಡಿಯೇಟ್ ಆಗಿ ಬರ್ತಾರೆ. ಇನ್ಫ್ಯಾಕ್ಟು ಓವರ್ ನೈಟ್ ಬರ್ತಾರೆ, ರಾತ್ರಿ ಎಲ್ಲ ಪ್ರಯಾಣ ಮಾಡಿ. ಅದು ಪರ್ವತ ಒಂದು ಇದು ಅಂದರೆ ಹತ್ತಬೇಕು, ಒಂದು 35-40 ಕಿಲೋಮೀಟ್ರಿಗಿನ್ನ ದೂರ ಇದೆ ಅದು ಗಿಲ್ಗಾಲಿಂದ ಈ ಗಿಬ್ಯೋನ್ ಇರುವಂಥ ನಗರ. ಆದರೂ ಅವ್ರು ರಾತ್ರಿ ಅವ್ರು ಪ್ರಯಾಣ ಮಾಡಿ ಬರ್ತಾರೆ. ನೋಡಿ 9ನೇ ವಚನ. ಯೆಹೋಶುವನು ಗಿಲ್ಗಾಲ್ ಬಿಟ್ಟು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ತಟ್ಟನೆ ಅವರ ಮೇಲೆ ಬಿದ್ದನು. ನೋಡ್ತಾರೆ, ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬರ್ತಾರೆ. ಸೊ ಅಲ್ಲಿ ಕೂಡ ನಾವು ಒಂದು ವಿಷಯನ ಗಮನಿಸ್ಬೇಕು, ಏನಂದರೆ ಈಗ ಜೋಶುವ ಬಂದು ಗಿಬ್ಯಾನ್ ಜೊತೆ ಒಂದು ಒಪ್ಪಂದ ಮಾಡಿಕೊಂಡ್ರು. ಏನಂದರೆ, ನಾವು ನಿಮ್ಮನ್ನು ನಾಶ ಮಾಡೋದಿಲ್ಲ, ನಿಮ್ಮನ್ನು ಜೀವಂತವಾಗಿ ಬಿಟ್ಬಿಡ್ತೀವಿ, ನೀವು ನಮಗೆ ಸೇವೆ ಮಾಡ್ಕೊಂಡಿರಿ ಅಂತ. ಆದರೆ ಬೇರೆಯವರು ನಿಮ್ಮನ್ನು ನಾಶ ಮಾಡುವಾಗ ಬಂದು ನಿಮ್ಮನ್ನ ಡಿಫೆಂಡ್ ಮಾಡ್ತೀವಿ ಅಂತ ಏನು ಒಪ್ಕೊಂಡಿರಲಿಲ್ಲ ಅಲ್ವರ. ಯಾಕಂದರೆ ಇವರು ಮಾತುಕತೆ ಏನು, ನಾವು ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ ಅಂತ. ಅರೆ ಬೇರೆಯವ್ರು ಬಂದು ಅಟ್ಯಾಕ್ ಮಾಡಿದ್ರೆ ಅದು ನಮಗೆ ಸಂಬಂಧ ಇಲ್ಲ ಅಂತ ಜೋಶುವ ಸುಮ್ಮನೆ ಇರ್ಬೋದಾಗಿತ್ತು ಅಲ್ವರ. ನೀವು 5 ರಾಜ್ಯಗಳು ಬಂದು ನಿಮ್ಮ ಮೇಲೆ ಬಿದ್ದರೆ ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವೇ ಅದನ್ನು ನೋಡ್ಕೊಳ್ಳಿ ಅಂತ ಸುಮ್ಮನೆ ಬಿಡ್ಬೋದಾಯಿತು. ಇನ್ಫ್ಯಾಕ್ಟು ಇವ್ರಿಗೊಂದು ಆಪರ್ಚುನಿಟಿ ಸಿಗ್ದಂಗೆ ಆಯಿತು. ಈಗ ಗಿಬ್ಯಾನವರು ಇವ್ರು ನಾಶ ಮಾಡಬೇಕಿತ್ತು, ಇವರಿಗೆ ಮೋಸದಿಂದ ಅವ್ರ ಜೊತೆ ಒಂದು ಒಪ್ಪಂದ ಆಗೋಯ್ತು. ಈಗ ಆದ್ದರಿಂದ ಇವಾಗ ಬೇರೆಯವ್ರು ಬಂದು ಬೀಳುವಾಗ ನಾವು ಇವ್ರು ಸುಮ್ಮನೆ ಇದ್ಬಿಟ್ರೆ ಇವ್ರ ಕೆಲಸ ಮುಗ್ದಂಗೆ ಆಯ್ತಲ್ಲ. ಗಿಬ್ಯಾನವ್ರು ನಾಶ ಆದ್ರೂ ಇವ್ರಿಗೆ ಇನ್ನೂ ಒಳ್ಳೇದಲ್ಲ. ಆದರೆ ಆ ರೀತಿ ಜೋಶುವ ಯೋಚನೆ ಮಾಡೋದಿಲ್ಲ. ಯಾಕಂದರೆ ಆ ಕಾಲದಲ್ಲಿ ಜನಗಳು ಮನಸಾಕ್ಷಿ ಇದ್ದಂಥವ್ರು, ದೇವರಿಗೆ ಭಯಪಡುವಂಥ ಜನಗಳು. ಈ ಗಿಬ್ಯಾನವರು ನಮ್ಮೊಂದಿಗೆ ಸಮಾಧಾನ ಮಾಡಿಕೊಂಡ್ರು, ಅವ್ರು ಯಾವ ರೀತಿ ಕುಯುಕ್ತಿಯಿಂದ ಮಾಡಿಕೊಂಡ್ರೆ ಅದು ಬೇರೆ ವಿಷಯ. ಅರೆ ನಾವು ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಬಿಟ್ಟಿದ್ದೀವಿ, ಆ ಒಪ್ಪಂದ ಮಾಡ್ಕೊಂಡಿದ್ದ ನಿಮಿತ್ತ ಅವರಿಗೆ ವಿರೋಧಿಗಳು ಬಂದಿದ್ದಾರೆ. ಆದ್ದರಿಂದ ನಾವೀಗ ಅವ್ರನ್ನ ಹೋಗಿ ರಕ್ಷಿಸಲೇಬೇಕು ಅಂದ್ಬಿಟ್ಟು ಜೋಶುವ ಏನು ಯೋಚನೆ ಮಾಡಿದಿರಾ, ರಾತ್ರಿಯೆಲ್ಲ ಪ್ರಯಾಣಪಟ್ಟು ಎಷ್ಟೋ ಕಷ್ಟಪಟ್ಟು ಸೈನ್ಯನ ಕರ್ಕೊಂಡು ಬಂದ್ಬಿಡ್ತಾನೆ. ನೋಡಿದ್ರೆ ಆ ಥರ ನಾವು ಯಾವಾಗಲೂ ಒಂದು ಮಾತು ಹೇಳಿದ್ರೆ ಅದನ್ನು ಉಳಿಸ್ಕೊಬೇಕು. ಅದು ಯೆಹೋವನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡಿ ಅದನ್ನ ಕಾರ್ಯನ ನಾವು ಮುಂದುವರ್ಸಿದ್ರೆ ಅದು ಖಂಡಿತ ನೆರವೇರಿಸಬೇಕು. ಆಮೇಲೆ ಅವಕಾಶ ಚೇಂಜ್ ಆದಂಗೆ ನಾವು ಬದಲಾವಣೆ ಆಗುವಂಥದ್ದಲ್ಲ, ಆ ರೀತಿ ಮಾಡಬಾರ್ದು ಅನ್ನೋದನ್ನು ನಾವು ಇಲ್ಲಿ ಪಾಠ ಕಲ್ತ್ಕೊಬೋದು. ಆಮೇಲೆ ಈಗ ಯೋಶುವ ಆ ರೀತಿ ಹೊರಟು ಬರುವಾಗ ದೇವರ ಒಂದು ವಾಗ್ದಾನ ಕೂಡ ಯೋಶುವಗೆ ಕೊಡಲ್ಪಡ್ತದೆ. ಅದು 8ನೇ ವಚನದಲ್ಲಿ ನಾವು ನೋಡ್ಬೋದು. ಯೆಹೋವನು ಯೆಹೋಶುವನಿಗೆ, ಅವರಿಗೆ ಹೆದರಬೇಡ,
ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಹ್ಮ್ ಅವರಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ ಎಂದು ಹೇಳಿದನು. ಆಗ ದೇವರ ಒಂದು ಅಭಯ ವಚನ ಅವನಿಗೆ ಸಿಗ್ತದೆ. ನೀನು ಹೆದರಬೇಡ, ಒಬ್ಬನು ಉಳಿದಂತೆ ಎಲ್ಲರೂ ನಿನ್ನ ಮುಂದೆ ಬಿದ್ದು ಹೋಗ್ತಾರೆ ಅಂತ ಒಂದು ವಾಗ್ದಾನ ದೇವರು ಯೋಶುವಗೆ ಕೊಡ್ತಾರೆ. ಆಗ ಯೋಶುವ ಬಂದು ಅಲ್ಲಿ ಯುದ್ಧ ಮಾಡುವಾಗ ದೇವರು ಯಾವ ರೀತಿ ಆತನಿಗೆ ಶತ್ರುಗಳನ್ನು ಸೋಲಿಸುವ ವಿಷಯದಲ್ಲಿ ಸಹಾಯ ಮಾಡಿದ್ರು ಅಂತ ಕೂಡ ನಾವು 10ನೇ ವಚನದಲ್ಲಿ ನೋಡ್ಬೋದು. ಯೆಹೋವನು ಇಸ್ರಾಯೇಲ್ಯರ ಮುಂದೆ ಅವರನ್ನು ಕಳವಳಗೊಳಿಸಿದ್ದರಿಂದ ಯೆಹೋಶುವನು ಅವರನ್ನು ಗಿಬ್ಯೋನಿನ ಹತ್ತಿರ ಪೂರ್ಣವಾಗಿ ಸೋಲಿಸಿ ಬೇಥೋರೋನ್ ಎಂಬ ಘಟ್ಟದ ದಾರಿಯಲ್ಲಿ ಅಜೇಕ ಮಕ್ಕೇದ ಎಂಬ ಊರುಗಳವರೆಗೂ ಅವರನ್ನು ಹಿಂದಟ್ಟಿ ಸಂಹರಿಸಿದನು. ಒಳ್ಳೆ ಸಂಹಾರ ಆಗ್ತದಾಗ ಯೆಹೋವನು ಯೋಶುವ ಜೊತೆ ಇದ್ದಿದ್ರಿಂದ ಇವರು 5 ರಾಜ್ಯರನ್ನ ಫೇಸ್ ಮಾಡಿ ಎಲ್ಲರನ್ನು ಸೋಲಿಸಿ ಓಡಿಸಿ ಅವ್ರನ್ನ ಹಿಂದೆ ಅವನ್ನ ಹೋಗುವಂತೆ ಮಾಡಿಬಿಡ್ತಾರೆ. ನೋಡಿದ್ರ ದೇವರ ಕೃಪೆಯಿಂದ ಯಾವ ರೀತಿ ಅವರು ಜಯನ ಹೊಂದ್ಕೊತಾರೆ ಅಂತ. ಮಾತ್ರ ಅಲ್ಲ, ಇನ್ನೂ ಅಡಿಷ್ನಲ್ ಆಗಿ ದೇವರು ಯಾವ ರೀತಿ ಅವರಿಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಚನದಲ್ಲಿ ನಾವು ನೋಡ್ಬೋದು. 11ನೇ ವಚನ. ಅವರು ಇಸ್ರಾಯೇಲ್ಯರಿಗೆ ಬೆಂಗೊಟ್ಟು ಬೇಥೋರೋನಿನ ಇಳಿಜಾರಿನಲ್ಲಿ ಓಡುತ್ತಾ ಅಜೇಕವನ್ನು ಮುಟ್ಟುವವರೆಗೂ ಯೆಹೋವನು ಆಕಾಶದಿಂದ ದೊಡ್ಡ ಕಲ್ಮಳೆಯನ್ನು ಸುರಿಸಿ ಅನೇಕರನ್ನು ಸಾಯಿಸಿದನು. ಇಸ್ರಾಯೇಲ್ಯರ ಕತ್ತಿಯಿಂದ ಸಂಹೃತರಾದವರಿಗಿಂತ ಕಲ್ಮಳೆಯಿಂದ ನಾಶವಾದವರೇ ಹೆಚ್ಚು ಮಂದಿ. ಇಲ್ಲೇನು ನೋಡ್ತೀವಿ ನಾವು, ಯಾವಾಗ ಈ ಯುದ್ಧ ಮಾಡಿ ಅನೇಕರು ಅವರು ಭಯ ಪಟ್ಕೊಂಡು ಓಡ್ತಿದ್ದಾರೋ ಆಗ ಯೆಹೋವನು ಇನ್ನೊಂದು ಕಾರ್ಯ ಮಾಡ್ತಾರೆ. ಅವ್ರ ಮೇಲೆ ಒಂದು ಭಾರಿ ಕಲ್ಮಳೆ ಸುರಿಸ್ಬಿಡ್ತಾರೆ. ಅದು ದೊಡ್ಡ ದೊಡ್ಡ ಕಲ್ಲುಗಳು. ರೀಸೆಂಟಾಗಿ ಬ್ಯಾಂಗ್ಳೂರು, ಹಾಸನ, ಕೆಲವು ಕರ್ನಾಟಕಲ್ಲಿ ಕಲ್ಮಳೆ ಬಿತ್ತು. ಅದನ್ನು ನಾವು ನೋಡೋಕೆ ಭಾಳ ಖುಷಿ ಆಗ್ತದೆ. ಅದು ಚಿಕ್ಕ ಚಿಕ್ಕ ಕಲ್ಲುಗಳು ಯಾವಾಗಲೂ ಒಂದು ಸತಿ ಚಿಕ್ಕ ಚಿಕ್ಕದಾಗಿ ಬೀಳುವಾಗ ನೋಡೋಕ್ಕೆ ಅದು ಚೆನ್ನಾಗಿರ್ತದೆ, ಐಸ್ ಗಡ್ಡೆಗಳು. ಆದರೆ ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದುಬಿಟ್ರೆ ಹಿಂಗಿರ್ಬೇಕು. ಆ ಚಿಕ್ಕ ಚಿಕ್ಕದಾದರೂ ಆಗ ನೀವು ಆಚೆ ನಡೆಯೋಕ್ಕಾಗಲ್ಲ. ಅದು ಫೋರ್ಸಲ್ಲಿ ಬಂದು ಮುಖದ ಮೇಲೆಲ್ಲ ಬಿಟ್ಟರೆ ನೀವು ನಡೆಯೋಕ್ಕಾಗಲ್ಲ, ಎಲ್ಲನೂ ಹೋಗೋ ಸ್ವಲ್ಪ ಕಾಯಬೇಕು ಅಲ್ವಾ. ಆದರೆ ಇವರು ಯುದ್ಧದಲ್ಲಿ ಆಚೆ ಬಂದಿದ್ದಾರೆ, ಇವರು ಯುದ್ಧ ಮಾಡೋಕ್ಕೆ. ಆಗ ಆ ಥರ ಕಲ್ಲುಗಳು ಅವ್ರ ಮೇಲೆ ಬಿದ್ದಾಗ ಬಹಳ ಜನ ಆ ರೀತಿ ಸಾಯ್ತಾರೆ. ಖಡ್ಗದಿಂದ ಸತ್ತವರಿಗಿಂತ ಈ ಒಂದು ಕಲ್ಮಳೆಯಿಂದ ಸತ್ತವರು ಇನ್ನೂ ಜಾಸ್ತಿ ಅಂತ ಹೇಳ್ತಾರೆ. ಆ ರೀತಿ ದೇವರು ಇಸ್ರಾಯೇಲ್ ಶತ್ರುಗಳನ್ನು ನಾಶ ಮಾಡಿದ್ರು ಅನ್ನೋದನ್ನ ಕೂಡ ನಾವು ನೋಡ್ಬೋದು. ಆಮೇಲೆ 12ನೇ ವಚನ. ಯೆಹೋವನು ಅಮ್ಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೆ ಸೂರ್ಯಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷಾರ್ ಗ್ರಂಥದಲ್ಲಿ ಬರೆದದೆಯಲ್ಲ. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. ನೋಡಿದ್ರ, ಇನ್ನು ಯುದ್ಧ ಆಗ್ತಾ ಇದೆ. ದೇವರು ಒಳ್ಳೆ ಜಯನ ಅವರಿಗೆ ಕೊಟ್ಟಿದ್ದಾರೆ. ಶತ್ರುಗಳೆಲ್ಲ ಓಡೋಗ್ತಾ ಇದ್ದಾರೆ, ಇವ್ರು ಹೋಗಿ ಅವ್ರನ್ನ ಸಂಹರಿಸ್ತಿದ್ದಾರೆ ಅಂದಾಗ ಅಷ್ಟರೊಳಗೆ ಸಾಯಂಕಾಲ ಆಗ್ಬಿಡ್ತಲ್ಲ. ಕತ್ಲೆ ಆಗ್ಬಿಟ್ರೆ ಯುದ್ಧ ಮಾಡೋಕ್ಕಾಗಲ್ಲ. ಆ ಕಾಲದಲ್ಲಿ ಲೈಟ್ ಗೈಟ್ ಎಲ್ಲ ಇಲ್ವಲ್ಲ. ಆಗ ಯುದ್ಧ ನಿಲ್ಲಬೇಕು. ಆಗ ಅವ್ರು ಓಡೋಗೋದಕ್ಕೆ ಸಾಧ್ಯತೆ ಇದೆ, ತಪ್ಪಿಸ್ಕೊಳ್ಳೋದಕ್ಕೆ. ಆಗ ಯೋಶುವ ಏನು ಮಾಡ್ತಾನೆ, ಸೂರ್ಯನ ನೋಡಿ ನೀನು ಅಲ್ಲೇ ನಿಂತುಬಿಡು, ಚಂದ್ರನ ನೋಡಿ ನೀನು ಅಲ್ಲೇ ನಿಂತುಬಿಡು. ಅದು ಯೆಹೋವನ ಹೆಸರಿನಲ್ಲಿ ಆತನು ಆ ಥರ ಹೇಳುವಾಗ ಅದೇ ರೀತಿ ಆಗ್ಬಿಡ್ತದೆ. ಸೂರ್ಯ ನಿಂತುಬಿಡ್ತಾನೆ. ನೋಡ್ದ, ಹೋಗ್ಬೇಕಲ್ಲ, ಈಗ ಮುಳುಗಬೇಕಲ್ಲ, ಮುಳುಗಿರ ಹಂಗೆ ನಿಂತುಬಿಡ್ತದೆ. ಚಂದ್ರನ ಹಂಗೆ ನಿಂತುಬಿಡ್ತಾನೆ ಆಕಾಶದಲ್ಲಿ. ಆಗ ಹೇಳ್ತಾರೆ ಹೆಚ್ಚು ಕಮ್ಮಿ 1 ದಿವಸ ಅಂತ, ಅಂದರೆ 24 ಗಂಟೆ ಇರ್ಬೋದು, ಇಲ್ಲ 12 ಗಂಟೆ ಇರ್ಬೋದು. ಬೈಬಲ್ನಲ್ಲಿ ಡೇ ಟೈಮ್ ಮಾತ್ರ, ಹಗಲ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಒಂದು ದಿನ ಅಂತ ಕೂಡ ಹೇಳ್ತಾರೆ. ಯೇಸು ಸ್ವಾಮಿ ಕೂಡ ಒಂದು ಕಡೆ ಹೇಳ್ತಾರೆ, ಒಂದು ದಿನದಲ್ಲಿ 12 ಗಂಟೆ ಇದೆಯಾ ಅಂತ. ಆ ಥರ ಕೂಡ ಇರ್ಬೋದು, ಇಲ್ಲ 24 ಗಂಟೆ ಕೂಡ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಆ ರೀತಿ ಸೂರ್ಯ ಅಲ್ಲೇ ನಿಂತು ಬಿಡ್ತದೆ. ಇವರು ತಮ್ಮ ಶತ್ರುಗಳನ್ನು ಸೋಲಿಸುವ ತನಕ, ನಾಶ ಮಾಡುವ ತನಕ ಸೂರ್ಯಾಸ್ತಮ ಆಗಲಿಲ್ಲ ಅನ್ನೋದನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ನೋಡಿದ್ರ, ಸೊ ಇದು ಒಂದು ಭಾಳ ದೊಡ್ಡ ಒಂದು ಅದ್ಭುತವಾದಂಥ ಒಂದು ಕಾರ್ಯ ಅಂತ ನಾವು ನೋಡ್ಬೋದು. ಸೂರ್ಯನೇ ಮುಳುಗ್ದಿರ ಹಂಗೆ ನಿಂತು ಬಿಡ್ತು ಆಕಾಶದಲ್ಲಿ, ಚಂದ್ರನೇ ಹಂಗೆ ಮೂವ್ ಆಗ್ಬಿಡ್ತು ಅಂದರೆ ಎಷ್ಟು ದೊಡ್ಡ ಒಂದು ಅದ್ಭುತ ಕಾರ್ಯ ನೋಡಿ. ಇದನ್ನು ಸೈಂಟಿಫಿಕ್ಕಾಗಿ ಕೆಲವರು ಯೋಚನೆ ಮಾಡಿ ಇದು ಭಾಳ ನಡೆಯದಂಥ ಒಂದು
ವಿಷಯ ಅಂತ ಅನೇಕ ರೀಸನ್ಸು ಕೊಡ್ತಾರೆ. ಅದಕ್ಕಾಗಿ ಈ ಕ್ರೈಸ್ತ ಬೋಧಕರು ಕೂಡ ಬೇರೆ ಬೇರೆ ರೀತಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡ್ತಾರೆ. ಯಾಕಂದರೆ ಈಗ ಸೂರ್ಯ ಹಂಗೆ ನಿಲ್ಲೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಂಬರ್ 1 ಸೂರ್ಯ ನಿಲ್ಲುವಂಥದ್ದಲ್ಲ, ಸೂರ್ಯ ಇರೋ ಕಡೆನೇ ಇರ್ತದೆ, ಭೂಮಿ ಸುತ್ತದೆ. ಸುತ್ತುವಾಗ ಸೂರ್ಯ ಹಿಂಗೆ ಬಂದು ಹಿಂಗೆ ಹೋದಂಗೆ ಇರ್ತದೆ, ಆದರೆ ಭೂಮಿ ಸುತ್ತಾ ಇರೋದು ಅಲ್ವಾ. ಸೊ ಆದರೆ ಬೈಬಲ್ನಲ್ಲಿ ಸೂರ್ಯ ನಿಲ್ತು ಅನ್ನೋದು ಯಾಕೆ ಅಂದರೆ ಆ ಕಾಲದಲ್ಲಿ ಜನಗಳಿಗೆ ಅದೆಲ್ಲ ಗೊತ್ತಿಲ್ಲ. ಸೂರ್ಯ ಹಿಂಗೆ ಹೋಗೋದೇ ಅವ್ರಿಗೆ ಗೊತ್ತಿರೋದು. ಅದರಿಂದ ಸನ್ರೈಸ್ ಸನ್ಸೆಟ್ ಅಂತಲೇ ಹೇಳೋದು. ಇವತ್ತು ನಾವು ಸನ್ರೈಸ್ ಆಯಿತು ಸನ್ಸೆಟ್ ಅಂತಲೇ ಹೇಳೋದು. ಯಾಕಂದರೆ ನಮ್ಮ ಟರ್ಮ್ಸ್ ಮಾತಾಡುವಂಥ ಭಾಷೆಯಲ್ಲಿ ಅದು ಬರೆಯಲ್ಪಟ್ಟಿದೆ ಅಲ್ವರ. ಅದರಿಂದ ಆದರೂ ಏನಾಗಿದೆ ಅಂದರೆ ಭೂಮಿ ತಿರುಗೋದು ನಿಂತುಬಿಟ್ಟಿದೆ. ಆಗ ಸೂರ್ಯ ಏನಾಗಿಲ್ಲ, ಮೂವ್ ಆಗಿಲ್ಲ. ಚಂದ್ರ ಅಲ್ಲೇ ಇದೆ, ಸೂರ್ಯ ಅಲ್ಲೇ ಇದೆ. ಯಾಕಂದರೆ ಭೂಮಿ ತಿರುಗುವಂಥದ್ದು ಸ್ಟಾಪ್ ಆಯಿತು ಅಂತ. ಈಗ ಅದು ಹಂಗೆ ಆಗಿದ್ರೆ ಭಾಳ ಒಂದು ರಿಪರ್ಕೇಷನ್ಸು ಆಗಿಬಿಡ್ತದೆ. ಯಾಕಂದರೆ ನೋಡಿ, ಭೂಮಿ ಭಾಳ ವೇಗವಾಗಿ ಸುತ್ತಾ ಇರ್ತದೆ. ನಮಗೆ ಗೊತ್ತಾಗಲ್ಲ, ಯಾಕಂದ್ರೆ ಭಾಳ ವಿಸ್ತಾರವಾಗಿರೋದ್ರಿಂದ ನಮಗೆ ಗೊತ್ತೇ ಆಗೋದಿಲ್ಲ. ಆದರೆ ಭಾಳ ಫಾಸ್ಟಾಗಿ ಹೋಗುತ್ತೆ ನೋಡಿ. 1 ಅವರ್ಗೆ 15 ಡಿಗ್ರೀಸ್ ತಿರುಗುತ್ತೆ. ಆಗ 24 ಅವರ್ಸಲ್ಲಿ ಅದು ಫುಲ್ ಒಂದು ರೌಂಡ್ ಹೊಡಿಬೇಕಂದ್ರೆ ಭಾಳ ಸ್ಪೀಡಿಗೆ ತಿರುಗ್ತಿದೆ ಭೂಮಿ. ಅದೀಗ ಸಡನ್ನಾಗಿ ನಿಂತು ಬಿಡ್ತಂದರೆ ಏನಾಗುತ್ತೆ, ಭೂಮಿನಲ್ಲಿ ಕಲ್ಲುಗಳು ಆಗ್ಬಿಡ್ತದೆ ಅಲ್ವರ. ಯೋಚನೆ ಮಾಡಿ ಹೆಂಗೆ ಅಂದರೆ, ಈಗ ಒಂದು ದೊಡ್ಡ ಸ್ಪೀಡಾಗಿ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಬಸ್ ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಏನಾಗುತ್ತೆ, ಹೆಂಗೆ ಎಲ್ಲ ಹೋಗಿ ಎಲ್ಲ ಮುಂದೆ ಹೋಗಿ ಏನೇನೋ ಆಗ್ಬಿಡುತ್ತಲ್ಲ. ಹಂಗೆ ಪರ್ವತಗಳು, ಸಮುದ್ರಗಳು, ಭೂಕಂಪಗಳು, ಸುನಾಮಿಗಳು ಇದೆಲ್ಲ ಆಗ್ಬಿಡ್ತದೆ. ಆ ಥರ ಆಗೋದ್ರಿಂದ ಅದಕ್ಕೆ ಬೇರೆ ಥರ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಜನಗಳು. ಕೆಲವರು ಇಲ್ಲ ಆ ಥರ ಆಗಲಿಲ್ಲ, ಭೂಮಿ ಸ್ಟಾಪ್ ಆಗಿಲ್ಲ, ಅದು ಒಂದು ಮೋಡ ಥರ ಬಂತು, ಮೋಡ ಅದು ರಿಫ್ಲೆಕ್ಷನ್ನು ಬರ್ತಾಯಿತ್ತು ಅಂತ. ಬೈಬಲ್ ಸ್ಟೂಡೆಂಟ್ ಫೌಂಡರ್ ಪಾಸ್ಟರ್ ರಜಲ್ ಕೂಡ ಅದೇ ಥರ ಹೇಳಿದ್ದಾರೆ, ಒಂದು ಮೋಡ ಥರ ಬಂತು. ಹಾಗಿದ್ರೆ ಮೋಡ ಥರ ಬಂದರೆ ಮೋಡ ಬೇರೆ ದಿವಸದಲ್ಲೂ ಬರುತ್ತೆ. ಆದರೆ ಇಲ್ಲೇನು ಬರೆದಿದೆ ಆ ಥರ ನಡೆದಂತೆ ಬೇರೆ ಮುಂಚೆನೂ ಆಗಿಲ್ಲ ಆಮೇಲೂ ಆಗಿಲ್ಲ ಅಂತಾರೆ. ನೋಡಿದ್ರಾ ಅದನ್ನು ನೋಡಿ, 14ನೇ ವಚನ. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಯೆಹೋವನು ತಾನೇ ಇಸ್ರಾಯೇಲ್ಯರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಈ ತರ ಮುಂದೇನೂ ಇಲ್ಲ, ಆ ದಿನ ತರ ಇನ್ನೊಂದು ಆಮೇಲೂ ಇಲ್ಲ ಅಂದ್ಬಿಟ್ರು. ಅಂದ್ರೆ ಇದು ಬಹಳ ಒಂದು ಆಶ್ಚರ್ಯಕರವಾದಂಥ ಒಂದು ಸಂಘಟನೆ ನಡೆದಿದೆ. ಅದು ಏನೋ ಒಂದು ಮೇಘ ಬಂದು ಆ ಥರ ಕಾಣಿಸ್ಬಿಡ್ತು ಅಂತ ನಾವು ಹೇಳೋಕ್ಕಾಗಲ್ಲ, ಆ್ಯಕ್ಚುಲಿಯಾಗಿ ನಡೆದಿದೆ ಅದು. ಸೊ ಇದು ಬೇರೆ ಬೇರೆ ಥರ ಅರ್ಥ ಯಾಕೆ ನಾವು ಕೊಡಬೇಕು? ಈಗ ಸಾಧಾರಣವಾಗಿ ಅದು ನಡೆಯೋದಂಥ ಕಾರ್ಯ, ಅರೆ ದೇವರ ಕೈನಲ್ಲಿ ಆಗದಂಥ ಕಾರ್ಯ ಇದೆಯಾ ಅಲ್ವರ? ಸೈಂಟಿಫಿಕ್ಕಾಗೇ ನಾವೆಲ್ಲ ತಗೊಳಕ್ಕಾಗ್ತದ? ದೇವರು ಸೈನ್ಸ್ಗೇನೋ ನಮಗೆ ತಿಳಿಯೋಂಥ ಸೈನ್ಸು ಜ್ಞಾನ ದೇವರಿಗೆ ಗೊತ್ತಿದೆ. ಆದ್ದರಿಂದ ಅವರು ಅದನ್ನು ಉಪಯೋಗಿಸಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಅಂತ ನಾವು ನಂಬ್ತೀವಲ್ಲ. ಈಗ ಭೂಮಿಲಿರೋದೆಲ್ಲ 6 ದಿವಸದಲ್ಲಿ ಮಾಡಿದ್ರು, 7ನೇ ದಿವಸದಲ್ಲಿ ರೆಸ್ಟ್ ತಗೊಂಡ್ರು, 6 ದಿವಸದಲ್ಲಿ ಈ ಭೂಮಿನೇ ಸೃಷ್ಟಿ ಮಾಡೋದನ್ನು ನಂಬಲ್ವಾ? ಸೈಂಟಿಫಿಕ್ ಒಪ್ತದ? ಇಲ್ಲ. ಒಂದಿನ ಅಂತ ಹೆಂಗೆ ಒಪ್ತದೆ? ಸೈನ್ಸ್ ಒಪ್ಪೋದಿಲ್ಲ. ಅದೇ ಮಾತ್ರಲ್ಲ, ಅನೇಕ ಅದ್ಭುತ ಕಾರ್ಯಗಳು ನಾವು ನೋಡ್ತೀವಿ, ಸೈನ್ಸ್ ಅದಕ್ಕೆ ಎಕ್ಸ್ಪ್ಲನೇಷನ್ನು ಕೊಡೋಕ್ಕಾಗಲ್ಲ. ಈಗ ಸಮುದ್ರ ಅಲ್ಲೋಲ ಕಲ್ಲೋಲವಾಗಿದೆ, ಅಷ್ಟು ಮೇಲೆ ಅಲೆಗಳು ಬರ್ತಾಯಿದೆ. ಏಸು ಒಂದೇ ಒಂದು ಮಾತು ಕ್ವೈಟ್ ಅಂದಿದೆ, ಅದು ಸುಮ್ಮನೆ ಆಗ್ಬಿಡ್ತು, ಶಾಂತ ಆಗ್ಬಿಡ್ತು. ಆ ಥರ ಒಂದು ಮನುಷ್ಯನ ಮಾತು ಸಮುದ್ರ ಕೇಳಿ ನಿಲ್ಲಕ್ಕಾಗ್ತದ? ಆ ಥರ ಅದ್ಭುತಗಳು ಎಷ್ಟೋ ಇದೆ. ಮೋಶೆ ಒಂದು ಕೋಲ್ ಹಾಕಿದ್ರೆ ಹಾವಾಗೋಯ್ತು. ಈಗ ಕೋಲಿಂದ ಹಾವು ಹೆಂಗೆ ತರೋಕ್ಕಾಗ್ತದೆ? ಸೈಂಟಿಫಿಕ್ ಒಪ್ತಾರ? ಇಲ್ಲ. ಅದು ಮಾತ್ರ ಅಲ್ಲ ನೋಡಿ, ನೀರು ದ್ರಾಕ್ಷಿ ರಸ ಆಗೋಯ್ತು, ಈಗ ಆಗತ್ತಾ? ನೀರು ಹೋಗಿ ದ್ರಾಕ್ಷಿ ರಸ ಆಗತ್ತಾ? ಸೈಂಟಿಫಿಕ್ ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ದ್ರಾಕ್ಷಿ ರಸ ಆಗಬೇಕಂದ್ರೆ ದ್ರಾಕ್ಷಿ ಗಿಡ ಬರಬೇಕು, ಗಿಡದಲ್ಲಿ ಹಣ್ಣು ಬರಬೇಕು, ಹಣ್ಣು ಕಿತ್ತು ಅದನ್ನು ಅವರು ಜ್ಯೂಸ್ ಮಾಡಿ ಅದನ್ನು ಎಷ್ಟೋ ತಿಂಗಳುಗಳು ಇಟ್ಟರೆ ಅದು ವೈನ್ ಆಗೋದು. ಅಂದರೆ ಯೇಸು 1 ಸೆಕೆಂಡಲ್ಲಿ ಮಾಡಿದ್ರಲ್ಲ. ಅಂದರೆ ಎಲ್ಲವನ್ನೂ ನಾವು ಸೈಂಟಿಫಿಕ್ಕಾಗೆ ನಾವು ಎಕ್ಸ್ಪ್ಲನೇಷನ್ ನೋಡ್ಕೊಂಡ್ರೆ ಆಗಲ್ಲ. ಯಾಕಂದರೆ ಸರ್ವಶಕ್ತನಾದಂಥ ದೇವರಿಗೆ ಆಗದಂಥ ಕಾರ್ಯ ಯಾವುದಿಲ್ಲ. ಆತನೇ ಸೂರ್ಯ ಚಂದ್ರ ನಕ್ಷತ್ರ ತಿರುಗುವಂತೆ ಮಾಡಿದ್ದೇ ಆತನು ಅದನ್ನು ನಿಲ್ಲಿಸುವಂಥ ಶಕ್ತಿ ಕೂಡ ಆತನಿಗೆ ಇರುತ್ತೆ. ಅದನ್ನು ಸುಮ್ಮನೆ ನಂಬಿಟ್ಟು ನಾವು ಹೋದರೆ ಎಷ್ಟೋ ಬೆಟರು. ಅದಕ್ಕೆ ನಾವು ಏನೇನೋ ಥರ ಇಲ್ಲದಂಥ ಎಕ್ಸ್ಪ್ಲನೇಷನ್ನು ಕೊಟ್ಟು ಅದನ್ನು ಸೈಂಟಿಫಿಕ್ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕಂತ ಇಲ್ಲ. ಅಲ್ಲೂರ ಸೋದರಿ ಏನಿವೆ, ಅದರ ಬಗ್ಗೆ ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಒಂದು ವಿಷಯ ಮಾತ್ರ ಇಲ್ಲಿ ನಾವು ತಿಳ್ಕೊಬೋದು, ಏನಂದರೆ ದೇವರೊಂದು ಮನುಷ್ಯನ ಮಾತಿಗೆ ಕಿವಿ ಕೊಟ್ಟು ಎಷ್ಟು ದೊಡ್ಡ ಕಾರ್ಯ ಬೇಕಾದರೆ ಮಾಡ್ತಾರೆ ಅಂತ.
ಆತನು ಮಾಡ್ದಿರಂಥ ಕಾರ್ಯನೇ ಇಲ್ಲ ಅನ್ಬೋದು. ಸೂರ್ಯನೇ ನಿಲ್ಲಿಸ್ಬಿಟ್ರು, ಚಂದ್ರನೇ ನಿಲ್ಲಿಸ್ಬಿಟ್ರು, ಅಂದರೆ ಭೂಮಿ ತಿರುಗೋದೇ ಸ್ಟಾಪ್ ಮಾಡಿಬಿಟ್ರು ಒಂದು ಮನುಷ್ಯನ ಪ್ರೇಯರ್ಗೆ ಅಂದರೆ ಒಂದು ಪ್ರಾರ್ಥನೆಗೆ ಎಷ್ಟು ಬಲ ಇದೆ ಅಂತ ನಾವು ತಿಳ್ಕೊಬೋದು ಅಲ್ವರ. ಬೈಬಲ್ನಲ್ಲಿ ನಾವು ನೋಡ್ತೀವಲ್ಲ, ದೇವರು ಅನೇಕರ ಪ್ರಾರ್ಥನೆ ಕೇಳಿ ಏನೆಲ್ಲ ಮಾಡಿದ್ದಾರೆ. ಎಲಿಯ ಪ್ರಾರ್ಥನೆ ಮಾಡುವಾಗ 3 ವರ್ಷ ಮಳೆ ಬೀಳ್ದಂಗೆ ಮಾಡಿಬಿಟ್ರು. ನೋಡ್ದ, ಮನುಷ್ಯನ ಕೈನಲ್ಲಿ ಇದೆಯಾ ಮಳೆ ನಿಲ್ಸೋಕ್ಕೆ? ಮನುಷ್ಯನ ಕೈನಲ್ಲಿ ಇದೆಯಾ? ಇಲ್ಲ. ಆದರೆ ಮನುಷ್ಯ ದೇವರ ಹತ್ರ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರ ಅದ್ಭುತ ಕಾರ್ಯಗಳನ್ನ ಮಾಡೋದ್ರೆಂಬುದಾಗಿ ನಾವು ನೋಡ್ತೀವಿ ಅಲ್ವರ. ಯೇಸ್ವಾಮಿ ಹೇಳ್ತಾರಲ್ಲ, ನಿಮಗೆ ನಂಬಿಕೆ ಇದ್ದರೆ ಈ ಪರ್ವತ ಹೋಗಿ ಸಮುದ್ರದಲ್ಲೇ ಬೀಳೋದು ಬಿಡ್ತದೆ. ಬೀಳ್ತದಾ? ಸಾಧ್ಯ ಇದೆಯಾ? ಇದೆ. ಆದರೆ ನಮಗೆ ಅಷ್ಟು ನಂಬಿಕೆ ಇದೆಯಾ? ಅಂದರೆ ಅದು ಆಗತ್ತೆ ಅಂತ ನಂಬಿ ನಾವು ಪ್ರಾರ್ಥನೆ ಮಾಡಬೇಕು. ಆದರೆ ನಮಗೆ ನಂಬಿಕೆನೇ ಇಲ್ಲ. ಈ ಪರ್ವತ ಎಲ್ಲಿ ಆ ಸಮುದ್ರಲ್ಲಿ ಬೀಳೋಕ್ಕೆ ಸಾಧ್ಯ ಇದೆ ಅಂತ ನಮ್ಗೆ ಆ ನಂಬಿಕೆನೂ ಇಲ್ಲ, ನಾವು ಪ್ರಾರ್ಥನೆನೂ ಮಾಡಲ್ಲ, ಆದ್ದರಿಂದ ಅದು ನಡೆಯಲ್ಲ. ಆದರೆ ನಂಬಿಕೆ ಇದ್ದರೆ ಖಂಡಿತ ದೇವರು ಯಾವ್ದು ಬೇಕಾದ್ರೆ ಮಾಡೋದಕ್ಕೂ ಸಮರ್ಥನಾಗಿದ್ದಾನೆ ಅನ್ನೋದುವಾಗ ನಾವು ನೋಡುವಾಗಲೇ ಪ್ರಾರ್ಥನೆ ಮಾಡಬೇಕು. ನಮ್ಮ ಸಮಸ್ಯೆಗಳು ಎಷ್ಟು ಒಂದು ಅಸಾಧ್ಯವಾದಂಥ ಸಮಸ್ಯೆಗಳಾಗಿರ್ಬೋದು, ಮನುಷ್ಯನ ಕೈನಲ್ಲಿ ನಡೆಯದಂಥ ಸಮಸ್ಯೆಗಳಾಗಿರ್ಬೋದು, ಸೈಂಟಿಫಿಕಲಿ ಇಂಪಾಸಿಬಲ್ ಆಗಿರ್ಬೋದು. ಆದರೆ ನಮಗೆ ನಂಬಿಕೆ ಇದ್ದರೆ, ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಅದನ್ನು ನೆರವೇರಿಸ್ತಾನೆ ಅನ್ನೋದನ್ನೇ ಒಂದು ಪಾಠನ ನಾವು ಇಲ್ಲಿ ಕಲ್ತ್ಕೊಬೇಕು. ಏನಿವೆ, ಈ ರೀತಿ ಯುದ್ಧ ಆಗಿ ಇರೋ ಮಿಕ್ಕದವ್ರನ್ನೆಲ್ಲ ನಾಶ ಮಾಡಿದ್ಮೇಲೆ ಯೋಶುವ ತಿರ್ಗಾ ಗಿಲ್ಗಾಲಿಗೆ ವಾಪಸ್ ಹೋಗ್ತಾರೆ. ಅವರು ಕ್ಯಾಂಪ್ ಮಾಡಿದ್ರಲ್ಲ ಗಿಲ್ಗಾಲಿಗೆ, ಅಲ್ಲಿಗೆ ವಾಪಸ್ ಹೋಗ್ತಾರೆ. ಅದನ್ನು 15ನೇ ವಚನ ಓದಿ. ಯೆಹೋಶುವನು ಇಸ್ರಾಯೇಲ್ಯರ ಸಹಿತವಾಗಿ ಗಿಲ್ಗಾಲಿನ ಪಾಳೆಯಕ್ಕೆ ಹಿಂದಿರುಗಿದನು. ನೋಡಿದ್ರ, ಆಗ ಈ 5 ರಾಜ್ಯರು ಅವರು ತಪ್ಪಿಸ್ಕೊಂಡ್ಬಿಟ್ಟಿದ್ರು, ಅವ್ರು ಸತ್ತಿಲ್ಲ. ಅವ್ರು ಹೋಗಿ ಮೆಕದಾನ ಒಂದು ಊರಿನ ಒಂದು ಗುಹೆನಲ್ಲಿ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ. ಅದನ್ನು ನೆಕ್ಸ್ಟ್ ನಾವು 16ನೇ ವಚನದಲ್ಲಿ ಓದ್ಬೋದು. ಆ 5 ಮಂದಿ ಅರಸರು ಓಡಿ ಹೋಗಿ ಮಕ್ಕೇದದ ಗುಹೆಯಲ್ಲಿ ಅಡಗಿಕೊಂಡರು. ನೋಡಿದ್ರ, ಆ ಒಂದು ಇದರಲ್ಲಿ ಬಚ್ಚಿಕೊಂಡ್ಬಿಡ್ತಾರೆ. ಆಗ ಯೋಶುವ ಅವರಿಗೆ ಏನು ಹೇಳ್ತಾರೆ, 17ನೇ ವಚನದಲ್ಲಿ ಅವ್ರಿಗೆ ಹೇಳಿ ಕಳಿಸ್ತಾರೆ ಜೋಶುವಾಗಿ, ಈ ಥರ 5 ಜನ ಇಲ್ಲಿ ಈ ಒಂದು ಗುಹೆಯಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ. ಆಗ ಜೋಶುವ ಏನು ಹೇಳ್ತಾರೆ ನೋಡಿ, 17-18. ಜನರು ಯೆಹೋಶುವನಿಗೆ, ಆ 5 ಮಂದಿ ನಮಗೆ ಸಿಕ್ಕಿದರು, ಅವರು ಮಕ್ಕೇದಾದ ಗವಿಯಲ್ಲಿ ಅಡಗಿಕೊಂಡಿದ್ದಾರೆ ಎಂದು ತಿಳಿಸಿದಾಗ ಅವನು ಅವರಿಗೆ, ಗವಿಯ ಬಾಯಿಗೆ ದೊಡ್ಡ ಕಲ್ಲುಗಳನ್ನು ಹೊರಳಿಸಿ ಕಾಯುವುದಕ್ಕೆ ಕೆಲವರನ್ನಿಡಿರಿ. ನೋಡಿದ್ರ, ಆಗ ಜೋಶುವ ಹೇಳಿ ಕಳಿಸ್ತಾರೆ, ನೀವು ಆ ಗುಹೆ ಮೇಲೆ ಒಂದು ದೊಡ್ಡ ಕಲ್ಲನ್ನ ಇಟ್ಟು ಅಲ್ಲಿ ಜನಗಳನ್ನ ಕಾವಲಾಗಿ ಇಟ್ಬಿಡ್ರಿ. ಅವ್ರು ತಿರ್ಗಾ ಹೊರಗೆ ಬಂದು ತಿರ್ಗಾ ಓಡೋದಾಗೆ ಆ ಗುಹೆನ ಬಾಗಿಲನ್ನ ಮುಚ್ಚಿ ನೀವು ಅಲ್ಲಿ ಜನಗಳನ್ನ ಇಟ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ 19ನೇ ವಚನದಲ್ಲಿ ಅವರಿಗೆ ಯೋಶುವ ಏನು ಹೇಳ್ತಾರೆ ಅಂದರೆ, ನೀವು ಈಗ ಹೋಗಿ ಆ ಮಿಕ್ಕಿದ ಜನಗಳನ್ನೆಲ್ಲ ನೀವೇನು ಮಾಡಿರಿ, ಸಂಪೂರ್ಣವಾಗಿ ನೀವು ನಾಶ ಮಾಡಿರಿ. ನೀವಾದರೋ ಅಲ್ಲೇ ನಿಂತುಕೊಳ್ಳಬೇಡಿರಿ, ಬೇಗನೆ ಹಿಂದಟ್ಟಿ ಇಂದಾದ ವೈರಿಗಳನ್ನು ಹತಮಾಡುತ್ತಾ ಹೋಗಿರಿ. ಅವರನ್ನು ಅವರ ಪಟ್ಟಣಗಳಿಗೆ ಸೇರಗೊಳಿಸಬೇಡಿರಿ. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನಲ್ಲ ಅಂದನು ಅಂತ ಹೇಳ್ತಾರೆ. ನೋಡ್ತಾರ, ಆಗ ಅಂದರೆ ಇನ್ನೂ ಸ್ವಲ್ಪ ಜನ ಇದ್ದರು ಅಲ್ಲಲ್ಲಿ ಬಚ್ಚಿಟ್ಕೊಂಡು ಈ ಥರ ಇರೋರು ಎಲ್ಲರನ್ನೂ ಸಂಪೂರ್ಣ ಮಾಡಿ ನಾಶ ಮಾಡಿ ಅದೇ ರೀತಿ ಅವ್ರು ಮಾಡ್ತಾರೆ. 20ನೇ ವಚನದಲ್ಲಿ ನಾವು ನೋಡ್ಬೋದು. ಈ ಪ್ರಕಾರ ಯೆಹೋಶುವನು ಇಸ್ರಾಯೇಲ್ಯರು ಅವರನ್ನು ಸಂಪೂರ್ಣವಾಗಿ ಸೋಲಿಸಿ ಸಂಹರಿಸಿಬಿಟ್ಟರು. ಸ್ವಲ್ಪ ಜನರು ಮಾತ್ರ ತಪ್ಪಿಸಿಕೊಂಡು ಕೋಟೆ ಕೊತ್ತಲುಗಳಲ್லுಳ್ಳ ಪಟ್ಟಣಗಳನ್ನು ಸೇರಿಕೊಂಡರು. ನೋಡತ್ರ, ಆ ರೀತಿ ಆದಮೇಲೆ ಆಗ ಇದು ಎಲ್ಲ ಜನಗಳಿಗೂ ಗೊತ್ತಾಗಿ ಯಾವ ರೀತಿ 5 ರಾಜ್ಯರನ್ನು ನಾಶ ಮಾಡಿದ್ರು ಯೋಶುವ ಅಂತ ತಿಳ್ಕೊಂಡ್ಮೇಲೆ ಯಾರು ಯೋಶುವ ಮುಂದೆ ಮಾತಾಡೋದಕ್ಕೆ, ಯೋಶುವ ಬಗ್ಗೆ ಮಾತಾಡೋದಂತೆ ಆಗೋಯ್ತಂತೆ ಅಲ್ವರ. ಯಾರೂ ಮಾತಾಡೋಂಗಿಲ್ಲ, ಹಂಗೆ ಮಾಡಿಬಿಟ್ರು ದೇವರು. ಅದನ್ನೇ ನಾವು ಇಲ್ಲಿ 21ನೇ ವಚನದಲ್ಲಿ ನೋಡ್ಬೋದು. ಇಸ್ರಾಯೇಲ್ಯರಾದರೋ ಮಕ್ಕೇದದಲ್ಲಿ ಇಳುಕೊಂಡಿದ್ದ ಯೆಹೋಶುವನ ಬಳಿಗೆ ಸುರಕ್ಷಿತರಾಗಿ ಬಂದರು. ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಒಬ್ಬನು ತನ್ನ ನಾಲಿಗೆಯನ್ನು ಎತ್ತಲಿಲ್ಲ. ನೋಡಿದ್ರ,
ಆಮೇಲೆ ಏನಾಗ್ತದೆ? ಅನಂತರ ಯೆಹೋಶುವನು ಜನರಿಗೆ, ನೀವು ಗವಿಯ ಬಾಯನ್ನು ತೆರೆದು ಆ 5 ಮಂದಿ ಅರಸರನ್ನು ನನ್ನ ಬಳಿಗೆ ತನ್ನಿರಿ ಅನ್ನಲು, ಸೊ ಯೋಶ್ವ ತಿರ್ಗಾ ಬಂದು ಅವ್ರನ್ನ ಮುಚ್ಚಿಟ್ಟಿದ್ರಲ್ಲ ಆ ಒಂದು ಗುಹೆಯಿಂದ ಹೊರಗೆ ಕರ್ಕೊಂಬಂದ್ರಿ ಅಂತ. ಆಗ ಅವ್ರನ್ನೆಲ್ಲ ಹೊರಗೆ ಕರ್ಕೊಂಬಂದಾಗ ಇಸ್ರಾಯೇಲ್ ಜನಗಳಿಗೆ ಆತನು ಹೇಳುವಂಥ ಮಾತು ನೆಕ್ಸ್ಟು ನಾವು ಇಲ್ಲಿ 24ನೇ ವಚನದಲ್ಲಿ ನಾವು ನೋಡ್ಬೋದು. ಅವರನ್ನು ತನ್ನ ಬಳಿಗೆ ತಂದ ಮೇಲೆ ಯೆಹೋಶುವನು ಎಲ್ಲ ಇಸ್ರಾಯೇಲ್ಯರನ್ನು ಕರೆಸಿ ತನ್ನ ಜೊತೆಯಲ್ಲಿ ಬಂದಿದ್ದ ಸೈನ್ಯಾಧಿಪತಿಗಳಿಗೆ, ಹತ್ತಿರ ಬಂದು ಈ ಅರಸರ ಕೊರಳಿನ ಮೇಲೆ ಪಾದಗಳನ್ನಿಡಿರಿ ಎಂದು ಹೇಳಲು, ಅವರು ಹತ್ತಿರ ಬಂದು ಅವರ ಕುತ್ತಿಗೆಯ ಮೇಲೆ ಕಾಲಿಟ್ಟರು. ನೋಡಿದ್ರ? ಸೊ ಇಸ್ರಾಯೇಲ್ ಜನಗಳಿಗೆ ಹೇಳ್ತಾರೆ, ನೀವು ಹೋಗಿ ಆ ರಾಜರ ಕತ್ತ ಮೇಲೆ ಕಾಲಾಕ್ರಿ ಅಂತ. ನೀವೇನು ಹೆದರಬೇಡಿ, ಹೋಗಿ ಅವ್ರ ಕತ್ತ ಮೇಲೆ ಕಾಲಾಕಿ. ಯಾಕೆ ಅಂದರೆ ಆಗ ನಿಮ್ಮ ಶತ್ರುಗಳನ್ನ ನಿಮ್ಮ ಕಾಲು ಕೆಳಗೆ ದೇವರು ಈ ರೀತಿಯಲ್ಲಿ ಹಾಕ್ತಾರೆ ಅನ್ನೋ ಒಂದು ಅನುಭವ ನಿಮ್ಗೆ ಆಗಬೇಕು ಅಂತ. ಅಂದರೆ ಇನ್ನು ಎಷ್ಟೋ ರಾಜ್ಯಗಳಿತ್ತು, ಎಲ್ಲ ಶತ್ರುಗಳನ್ನೂ ನಿಮ್ಮ ಕಾಲು ಕೆಳಗೆ ಹಾಕ್ತಾರೆ ಅನ್ನೋ ಥರ ಅವ್ರಿಗೆ ಯೋಶ್ವ ಹೇಳ್ತಾರೆ. ಆಮೇಲೆ ಯೋಶ್ವ ಅವ್ರಿಗೆ ಕೊಡುವಂಥ ಒಂದು ವಾಗ್ದಾನ ಅಂದರೆ ಅವ್ರು ಧೈರ್ಯವಾಗಿರ್ರಿ, ದೇವರು ನಿಮ್ಮ ಜೊತೆ ಇದ್ದಾರೆ ಅಂತ 25ನೇ ವಚನದಲ್ಲಿ ನಾವು ನೋಡ್ಬೋದು. ಆಗ ಅವನು ಅವರಿಗೆ, ಅಂಜಬೇಡಿರಿ, ಕಳವಳಗೊಳ್ಳಬೇಡಿರಿ, ಸ್ಥಿರಚಿತ್ತರಾಗಿರ್ರಿ, ಧೈರ್ಯದಿಂದಿರ್ರಿ. ನಿಮ್ಮೊಡನೆ ಯುದ್ಧಕ್ಕೆ ಬರುವ ಎಲ್ಲ ವೈರಿಗಳಿಗೂ ಯೆಹೋವನು ಹೀಗೆಯೇ ಮಾಡುವನು ಎಂದು ಹೇಳಿದ ನಂತರ, ಆ ರೀತಿ ಹೇಳಿ ಆಗೇನು ಮಾಡ್ತಾರೆ, ಈ 5 ರಾಜರಿದ್ರಲ್ಲ ಅವರೆಲ್ಲರನ್ನ ಸಾಯಿಸಿ ಒಂದು ಮರದ ಮೇಲೆ ನೇತಾಕ್ತಾರೆ. 5 ಜನನು ಮೇಲ್ ತನಕ ಒಂದು ಮರ ಅಂದರೆ ಒಂದು ಶಿಲ್ಬೆ ಥರ ಅವ್ರನ್ನ ಅಲ್ಲಿ ಹಾಕಿರ್ತಾರೆ ಸಾಯಂಕಾಲದವರೆಗೂ. ಸಾಯಂಕಾಲ ಆದಾಗ ಏನು ಮಾಡ್ತಾರೆ? 27ನೇ ವಚನ. ಸೂರ್ಯಾಸ್ತಮಾನದ ಹೊತ್ತಿಗೆ ಜನರು ಯೆಹೋಶುವನ ಅಪ್ಪಣೆಯಂತೆ ಅವುಗಳನ್ನು ಮರಗಳಿಂದ ಕೆಳಗಿಳಿಸಿ ಅವರು ಅಡಗಿಕೊಂಡಿದ್ದ ಗವಿಯಲ್ಲಿಯೇ ಹಾಕಿ ಅದರ ಬಾಯಿಗೆ ದೊಡ್ಡ ಕಲ್ಲುಗಳನ್ನು ಹೊರಳಿಸಿದರು. ಆ ಕಲ್ಲುಗಳು ಇಂದಿನವರೆಗೂ ಅಲ್ಲೇ ಇರುತ್ತವೆ. ನೋಡಿದ್ರ? ಸೊ ಸಾಯಂಕಾಲವರೆಗೂ ಅವ್ರನ್ನ ಮರದ ಮೇಲೆ ನೇತಾಕಿರ್ತಾರೆ. ಆಮೇಲೆ ಅವರ ಶವಗಳನ್ನ ಅದೇ ಗುಹೆಯಲ್ಲಿ ಹಾಕಿ ದೊಡ್ಡ ಕಲ್ಲು ಹಾಕಿ ಮೇಲ್ಗಡೆ ಎಷ್ಟೊಂದು ಕಲ್ಲುಗಳು ಹಾಕಿ ಮುಚ್ಚಿಬಿಡ್ತಾರೆ. ಅಂದರೆ ಆ ಒಂದು 5 ರಾಜ್ಯರು ಅಲ್ಲಿ ಯಾವ ರೀತಿ ಸೋತು ಹೋಗಿ ನಾಶ ಆಗಿದ್ದನ್ನ ಒಂದು ಗುರುತಾಗಿ ಅದನ್ನು ಕಲ್ಲಾಕಿ ನಿಲ್ಲಿಸ್ತಾರೆ. ಅಂದರೆ ಈ ಒಂದು ಎಕ್ಸಾಕ್ಟ್ ಸ್ಪಾಟು ಇವಾಗ ನಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದರೂ ಕೆಲವು ಸ್ಪಾಟ್ಗಳನ್ನ ಲೊಕೇಟ್ ಮಾಡ್ತಾರೆ. ಅದು ಮಕೇದ ಅನ್ನೋ ಒಂದು ಪ್ರಾಂತ್ಯದಲ್ಲಿ ಅದು ಇತ್ತು ಅಂತ. ಸೊ ಇದು ಕತೆ. ಸೋದರಿ ಇದು ಕೇಳಿಸ್ಕೊಳ್ಳುವಾಗಲೇ ನಮಗೆ ಎಷ್ಟೋ ಒಂದು ಪಾಠಗಳು ನಾವು ಇದರಿಂದ ತಿಳ್ಕೊಬೋದು. ಇದರಿಂದ ನಮಗೆಷ್ಟು ಒಂದು ಇನ್ಸ್ಪಿರೇಷನ್ ಕೂಡ ಆಗುತ್ತೆ. ನಮ್ಮ ಶತ್ರುಗಳನ್ನ ನಾವು ಯಾವ ರೀತಿ ಸೋಲಿಸ್ಬೋದು ಅನ್ನೋದ್ರ ರೀತಿಯಲ್ಲಿ ದೇವರು ಯಾವ ರೀತಿ ಪ್ರಾರ್ಥನೆ ಕೇಳ್ತಾರೆ ಅನ್ನೋ ಒಂದು ವಿಷಯ ಆಗಲಿ, ಇದೆಲ್ಲ ಕೂಡ ನಾವಿಲ್ಲಿ ಕಲ್ತ್ಕೊಬೋದು. ಮಾತ್ರ ಅಲ್ಲ ಸೋದರಿ, ನಮಗೆ ಮುಖ್ಯವಾದ ಆತ್ಮಿಕವಾದ ಪಾಠಗಳು ಕೂಡ ಇದರಲ್ಲಿ ಉಂಟು. ಯಾಕಂದರೆ ಬರೆಯಲ್ಪಟ್ಟದೆಲ್ಲ ಒಂದು ಬರಬೇಕಾದಂಥ ಕಾರ್ಯಕ್ಕೆ ಒಂದು ಛಾಯೆ ಆಗಿದೆ. ಅಂದರೆ ಕ್ರಿಸ್ತನ ಮೂಲಕ ಬಂದಂಥ ನಿಜವಾದಂಥ ವಿಷಯಗಳಿಗೆ ಮುಂದೆ ನಡೆದದೆಲ್ಲ ಒಂದು ಛಾಯೆ, ಒಂದು ನೆರಳ ರೀತಿಯಲ್ಲಿ. ಅಂದರೆ ಅದನ್ನು ನೋಡುವಾಗ ಅದರ ಒಂದು ಫುಲ್ಫಿಲ್ಮೆಂಟು ಇನ್ನೂ ಒಂದು ಗ್ರೇಟರ್ ಫುಲ್ಫಿಲ್ಮೆಂಟ್, ಹೆಚ್ಚಾದ ಒಂದು ದೊಡ್ಡ ಒಂದು ಕಾರ್ಯ ದೇವರು ಮಾಡಲಿಕ್ಕಿದ್ದಾರೆ ಕ್ರಿಸ್ತನ ಮೂಲಕ ಅನ್ನೋದನ್ನ ನಾವು ಎಷ್ಟು ಚೆನ್ನಾಗಿ ತಿಳ್ಕೊಬೋದು ಸೋದರಿ ಅಲ್ಲವರ. ಇವಾಗೆಲ್ಲ ಒಂದು ಛಾಯೆ ಅಂತ ತೊಗೊಬೋದು. ಇವಾಗ ಈ ಕಥೆನ ಹೇಳ್ಕೊಂಬಂದ್ವಲ್ಲ, ಅದನ್ನು ನಾವು ಜನರಲ್ಲಿ ಕೆಲವು ಲೆಸನ್ಸ್ನ ನಾವು ಪಡ್ಕೊಂಡ್ವಿ. ಆದರೆ ಇನ್ನೊಂದು ಲೆಸನ್ ಏನೋ ಅದೆಲ್ಲ ಒಂದು ಛಾಯೆ ಥರ ನೀವು ತಗೊಂಡು ಟೈಪ್ ಅಂತ ತಗೊಂಡು ನೀವು ನೋಡಿದ್ರೆ ಅದರ ಒಂದು ನಿಜಾಂಶ ಕೂಡ ಅದರಲ್ಲಿ ನೋಡಿ ಇನ್ನೂ ನಾವು ಅದರಿಂದ ಅನೇಕ ವಿಷಯನ ತಿಳ್ಕೊಬೋದು. ಈಗ ಫಾರ್ ಎಕ್ಸಾಂಪಲು ಯೋಶುವ ಅಂದ್ರೇ ಅದು ಯಾರಿಗೆ ಗುರುತಾಗಿದ್ದಾರೆ? ಯೋಶುವ ಅಲ್ವರ, ಆತನ ಹೆಸರಿನಲ್ಲೇ ಕ್ಲಿಯರಾಗಿ ನಮ್ಗೆ ಗೊತ್ತಾಗುತ್ತೆ. ಯೋಶುವ ಅಂದರೆ ಯೇಸು ಕ್ರಿಸ್ತನಿಗೆ ಒಂದು ಛಾಯೆ. ಯೋಶುವ ಲೈಫಲ್ಲಿ ನಡೆದದಲ್ಲ, ಯೇಸು ಲೈಫಲ್ಲಿ ನಡೀತು. ಅಂದರೆ ಯೋಶುವ ಒಂದು ನೆರಳಾಗಿದ್ದರು ಅಷ್ಟೇ, ಅದರಲ್ಲಿ ಒಂದು ಇನ್ನೂ ಮಹಿಮೆಯಾದಂಥ ಒಂದು ರೀತಿಯಲ್ಲಿ ಯೇಸು ಸ್ವಾಮಿ ಮಾಡೋದು. ಯೋಶುವ ಇಸ್ರಾಯೇಲ್ ಜನರನ್ನ ರಕ್ಷಿಸಿದ್ರು, ಆದರೆ ಯೇಸು ಲೋಕನೇ
ರಕ್ಷಿಸ್ತಿದ್ದಾರೆ. ಇದೆಲ್ಲದಕ್ಕೂ ಒಂದು ಛಾಯೆ ಆಗಿದೆ ಅಲ್ವರ. ಆ ಹೆಸರನ್ನು ನೋಡಿ, ಈಗ ಯೇಸು ಅನ್ನೋ ಹೆಸರು ನಾವು ಒರಿಜಿನಲ್ ನಾವು ನೋಡುವಾಗ ಈಬ್ರೂನಲ್ಲಿ ಅದು ಯೋಶುವನೇ ಅದು ಗ್ರೀಕಲ್ಲಿ ಬರೆಯುವಾಗ ಅಯೂಸ್ ಅಂತ ಬಂದು ಹಂಗೆ ಯೇಸು ಅಂತ ಆಗೋಗಿದ್ದು ನೋಡಿದ್ರಾ. ಅದು ಯೋಶುವ ಅನ್ನೋದೇ ಯೇಸು ಆಗಿ ಅದು ಬೇರೆ ಬೇರೆ ಭಾಷೆಯಲ್ಲಿ ಬಂದು ನಾವು ಈಗ ಜೀಸಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಯೇಸು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆ್ಯಕ್ಚುಲಿ ಒರಿಜಿನಲಿ ಯೋಶುವ ಅನ್ನೋದೇ ಅವರ ಹೆಸರು. ನೋಡಿ, ಹೆಸರಿನಲ್ಲೇ ನಾವು ತಿಳ್ಕೊಬೋದು ಅದು ಯೇಸುನ ಅದು ಸೂಚಿಸ್ತಿದೆ ಅಂತ ಅಲ್ವರ. ಈಗ ಇಲ್ಲಿ ನೆಕ್ಸ್ಟ್ ನಾವು ಏನು ನೋಡ್ತೀವಿ ಕಥೆನಲ್ಲಿ, ಗಿಬ್ಯೋನ್ಯರು. ಈಗ ಗಿಬ್ಯೋನ್ಯರು ಯಾರು? ಅನ್ಯರು. ಅವರೇ ಹೇಳಿದಾಗ ನಾವು ಎಲ್ಲೋ ದೂರ ಇದ್ದೀವಿ, ದೂರದಿಂದ ಬಂದಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಅನ್ಯರವರು ಅಲ್ವರ. ಇಸ್ರಾಯೇಲಿಗೆ ಕೊಟ್ಟಂಥ ಒಂದು ಆಶೀರ್ವಾದದಲ್ಲಿ ಅವ್ರಿಗೆ ಇರಲಿಲ್ಲ ಅಲ್ವರ. ಅವರಿಗೆ ಇಸ್ರಾಯೇಲಿಗೆ ಕೊಟ್ಟಂಥ ವಾಗ್ದಾನದಲ್ಲಿ ಅವರಿಗೆ ಇರಲಿಲ್ಲ, ಅವ್ರಿಗೆ ಯಾವ ಫಲನೂ ಇರಲಿಲ್ಲ. ಅವರು ದೇವರಿಂದ ದೂರವಾಗಿದ್ದರು, ನಂಬಿಕೆ ಇಲ್ಲದೆ, ದೇವರಿಲ್ಲದೆ, ನಿರೀಕ್ಷೆ ಇಲ್ಲದೆ ಇದ್ದಂಥ ಒಂದು ಜನಗಳಾಗಿದ್ದರು. ಅವರು ಯಾರನ್ನ ಸೂಚಿಸ್ತಾರಂದರೆ ನಮ್ಮನ್ನೇ. ನಾವು ಅನ್ಯರಲ್ವ, ಈಗ ಕ್ರೈಸ್ತರಾಗಿರೋವಂಥವ್ರಲ್ಲ. ಈಗ ನಾವು ದೇವರು ಗೊತ್ತಿಲ್ಲ, ನಮಗೆ ದೇವರ ವಾಗ್ದಾನವೂ ಗೊತ್ತಿಲ್ಲ, ನಮಗೂ ಆ ದೇವ್ರಿಗೂ ಸಂಬಂಧ ಇಲ್ಲ, ಈ ಲೋಕದಲ್ಲಿ ದೇವರದ್ದು ಗೊತ್ತಿಲ್ದಿರ ನಾವು ಅನ್ಯರಾಗಿ ಒಂದು ನಿರೀಕ್ಷೆ ಇಲ್ಲದೆ ಇದ್ವಿ ಅಲ್ವಾ. ಎಲ್ಲಿ ತನಕ? ಯೋಶುವ ತನಕ. ಹೆಂಗೋ ನಮಗೆ ಸುದ್ದಿ ಕೇಳಿಸ್ತು, ಯೋಶುವ ಬಗ್ಗೆ ಕೇಳಿಸಿದ್ದೆ, ನಾವು ಆತನೊಂದಿಗೆ ಬಂದು ಸಮಾಧಾನ ಮಾಡ್ಕೊಂಡ್ಬಿಟ್ವಿ. ಸೋದರಿ ಅಂದರೆ ಇಲ್ಲಿ ಗಿಬ್ಯೋನರು ಮೋಸ ಮಾಡಿ, ಅವರು ಕುತಂತ್ರ ಮಾಡಿ, ಕುಯುಕ್ತಿ ಮಾಡಿ ಆ ಒಂದು ಸಮಾಧಾನ ಒಪ್ಪಂದ ಮಾಡಿಕೊಂಡ್ರು ಅಂತ ಬರೆಯಲ್ಪಟ್ಟಿದೆ. ಅದು ಯಾಕೆ ಅಂದರೆ, ನಾವು ನಮ್ಮ ಹಿನ್ನೆಲೆ ನೋಡುವಾಗ, ನಾವು ವಿಶ್ವಾಸದಲ್ಲಿ ಬರೋದಕ್ಕೆ ಮುಂಚೆ ನಮ್ಮ ನೇಚರ್ ಹಂಗಿತ್ತು. ನಾವೇನು ನೀತಿವಂತರಾಗ ಇದ್ವಿ, ನಾವು ಒಂದು ಸುಳ್ಳು ಹೇಳುವಂಥವ್ರು, ಕುಯುಕ್ತಿ ಮಾಡೋಂಥವ್ರು, ಹಂಗೆ ತಾನೇ ಪಾಪಿಷ್ಟ್ರು ತಾನೆ, ನಮ್ಮೆಲ್ಲರೂ ನಾವು ಪಾಪಿಷ್ಟ್ರು. ಅದಕ್ಕೆ ಪೌಲ್ ಹೇಳ್ತಾರಲ್ಲ, ನೀವು ಮುಂದೆ ಇದ್ದಂಥ ಸ್ಥಿತಿನ ಜ್ಞಾಪಕ ಮಾಡ್ಕೊಳ್ಳಿ, ನೀವು ಯಾವ ಥರ ಪಾಪ ಮಾಡ್ತಿದ್ರಿ. ಅವರು ಆ ಥರನೇ ನಾವು ಗಿಬ್ಯೋನ್ ಥರನೇ ನಮ್ಮ ಹೃದಯ ಎಲ್ಲ ವಂಚನೆ ಮಾಡುವಂಥದ್ದಾಗಿ ಆ ಥರ ನಾವು ಇದ್ವಿ ಅನ್ನೋದಕ್ಕೆ ನಮಗೆ ಅದನ್ನು ಬರೆಸಿ ತೋರಿಸಿದ್ದಾರೆ. ಅವರು ಆ ಥರನೇ ನಾವು ಗಿಬ್ಯೋನ್ ಥರನೇ ಇದ್ವಿ, ಆದರೆ ಯೇಸುನ ಮಾತ್ರ ನಂಬಿದ್ವಿ ಅಷ್ಟೇ. ನೋಡಿ, ಈಗ ರಾಹಾಬ್ ಬಂದು ಅಥವಾ ಆಕೆ ಒಂದು ವೇಷಿ, ಒಂದು ಜಾರಸ್ತ್ರೀ, ಆದ್ರೂ ಅವನ ರಕ್ಷಿಸಿದ್ರು ದೇವರು. ಯಾಕೆ? ಅವರ ವಿಶ್ವಾಸ ಇತ್ತು, ಅವ್ರಿಗೆ ಒಂದು ನಂಬಿಕೆ ಇತ್ತು ಅಷ್ಟೇ. ಆ ನಂಬಿಕೆನ ಅವನ್ನ ಕಾಪಾಡ್ತು ಅಲ್ವರ. ಅವರ ನೇಚರ್ ಕ್ಯಾರೆಕ್ಟರ್ ದೇವ್ರು ನೋಡಲಿಲ್ಲ. ಹಾಗೆ ನಮ್ಮ ನೇಚರೆಲ್ಲ ಗಿಬ್ಯೋನ್ ಥರನೇ ನಾವು ಸುಳ್ಳು ಹೇಳುವವರು, ಮೋಸ ಮಾಡುವಂಥವ್ರು, ಕುಯುಕ್ತಿ ಮಾಡೋಂಥವ್ರಾಗಿ ಇದ್ದಿರ್ಬೋದು, ಆದರೂ ನಂಬಿಕೆ ಇತ್ತು ನೋಡಿ, ಆದ್ದರಿಂದ ಅವರು ರಕ್ಷಿಸಲ್ಪಟ್ರು ನೋಡಿದ್ರ. ಆಮೇಲೆ ನಾವು ನೋಡುವಾಗ ಯಾವಾಗ ಇವ್ರು ನಂಬಿದ್ರು, ಆಗ ಇಮ್ಮಿಡಿಯೇಟಾಗಿ ಯೋಶುವ ಅವ್ರನ್ನ ಬಂದು ಕಾಪಾಡೋದನ್ನ ನಾವು ನೋಡ್ತೀವಿ. ಇವರು ಉದ್ದೇಶ ಬಂದು ಯೋಶುವ ಜೊತೆ ಸಮಾಧಾನ ಯಾಕೆ ಮಾಡಿಕೊಂಡ್ರು? ಇಲ್ಲಾಂದರೆ ಸಾಯ್ತೀವಿ, ಯೋಶುವ ನಮ್ಮನ್ನು ಜೀವನ ಉಳಿಸ್ತಾನೆ ಅನ್ನೋ ಒಂದು ಇದಕ್ಕೆ ಬಂದರು. ನಾವು ಯೇಸು ಥರ ಫಸ್ಟ್ ಬರುವಾಗ, ನಂಬಿಕೆಯಲ್ಲಿ ಬರುವಾಗ ಯಾವುದೋ ಒಂದು ನಮ್ಗೆ ಒಳ್ಳೇದಾಗತ್ತೆ ಅಂತ ಬಂದ್ವಿ. ನಾವು ನೀತಿವಂತರಾಗಿದ್ದು ನೀತಿನ ಹುಡ್ಕೊಂಡು ಬರಲಿಲ್ಲ, ಸತ್ಯನ ಹುಡ್ಕೊಂಡು ಬರಲಿಲ್ಲ, ಯೇಸುನಲ್ಲಿರುವಂಥ ಆ ಒಂದು ಒಳ್ಳೆ ಮಾತುಗಳನ್ನು ಕೇಳಿಸ್ಕೊಂಡು ಬರಲಿಲ್ಲ. ನಾವು ಯಾಕೆ ಬಂದ್ವಿ? ನಮಗೇನೋ ಒಳ್ಳೆಯದಾಗತ್ತೆ, ನಾವು ಬಂದರೆ ನಮಗೆ ಶಾಪ ಹೋಗ್ತದೆ, ನಾವು ಸುಖವಾಗಿರ್ಬೋದು ಅನ್ನೋ ಒಂದು ಬೇರೆ ಒಂದು ಉದ್ದೇಶದಿಂದನೇ ನಾವು ಬಂದ್ವಿ. ಗಿಬಿಯೋನ ಜನಗಳ ಥರನೇ ಅಲ್ವರ. ಆದರೂ ದೇವರು ನಮ್ಮನ್ನು ಕಾಪಾಡಿದ್ರು. ಅದನ್ನು ಇಲ್ಲಿ ನಾವು ಕತೆ ನೋಡ್ಬೋದು. ಗಿಬ್ಯೋನವರು ಯಾವ ರೀತಿ ಮೋಸವಾದಂಥ ಜನಗಳಾಗಿದ್ದರು, ಅವನ ರಕ್ಷಿಸುವುದಕ್ಕೆ ಜೋಶುವ ಎಲ್ಲಿಂದ ಬರ್ತಾನೆ? ಗಿಲಿಯಾದಿಂದ ಅವರು ಪ್ರಯಾಣ ಮಾಡಿ ಅಷ್ಟೊಂದು ರಿಸ್ಕ್ ತಗೊಂಡು ಅವ್ರನ್ನ ಕಾಪಾಡ್ತಾರೆ. ಅಂದರೆ ನಾವು ನಂಬಿಕೆ ಒಳಗೆ ಬಂದಿದ್ದೇ ಸಾಕು, ಯೇಸುನ ನಂಬಿದರೆ ಸಾಕು, ಯೇಸು ನಮಗಾಗಿ ಎಷ್ಟೆಲ್ಲ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ಪಾಠ ತಿಳ್ಕೊಬೋದು ಅಲ್ವಾ. ನಮ್ಮಲ್ಲಿ ಯಾವ ಒಂದು ಸದ್ಗುಣಗಳು ಇಲ್ಲ, ನಮ್ಮನ್ನು ಕಾಪಾಡಬೇಕನ್ನೋ ಒಂದು ಹಂಗೆ ಇಲ್ಲ. ಆದರೂ ನಮಗೆ ನಂಬಿಕೆ ಇರೋದ್ರಿಂದ, ಅವ್ರನ್ನ ನಾವು ನಂಬಿಕೆ ಇರೋದ್ರಿಂದ, ಅವ್ರ ಹತ್ರ ನಾವು ಕೇಳೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಆತನು ನಮ್ಮನ್ನು ಬಂದು ರಕ್ಷಿಸ್ತಾನೆ ಅನ್ನೋ ಒಂದು ವಿಷಯನ ಇಲ್ಲಿ ಎಷ್ಟು ಕ್ಲಿಯರಾಗಿ ನಾವು ನೋಡ್ಕೊಬೋದು ಸೋದರಿ. ಇದನ್ನೇ ಎಫೆಸ 2ನೇ ಅಧ್ಯಾಯ 12ರಿಂದ ನಾವು ನೋಡ್ಕೊಂಡ್ಬರುವಾಗ ನಾವು ಅನ್ಯರಾಗಿದ್ದಾಗ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನೀವು ಜನ್ಮದಿಂದ ಅನ್ಯಜನರಾಗಿದ್ದೀರಿ,
ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನಾವು ಅನ್ಯರಾಗಿದ್ವಿ. ಸುನ್ನತಿ ಎಲ್ಲರಿಗೂ ಅದೇ ಒಂದು ಯೂದನು ಅನ್ನೋದಕ್ಕೆ ಒಂದು ಮಾರ್ಕ್, ಅದು ನಮಗೆ ಇರಲಿಲ್ಲ. ಆಮೇಲೆ ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ಇಸ್ರಾಯೇಲ್ಗೆ ಯಾವ ಒಂದು ಸಂಬಂಧ ಇಲ್ಲ, ಅಬ್ರಹಾಮ್ ವಾಗ್ದಾನಕ್ಕೂ ನಿಮಗೂ ಸಂಬಂಧ ಇಲ್ಲ, ನಿರೀಕ್ಷೆ ಇಲ್ಲ, ದೇವರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಆ ಥರ ನೀವು ಇದ್ದಿದ್ದನ್ನ ಜ್ಞಾಪಕ ಮಾಡ್ಕೊಳ್ಳಿ. ಅಂಥವ್ರಿಗೆ ಹೆಂಗೆ ಯೇಸು ಮೂಲಕ ದೇವರು ಹತ್ರ ತಗೊಂಬಂದರು. ಯಾವಾಗ ಅಲ್ಲಿ ಯೋಶುವನ ಅವರು ನಂಬಿದ್ರಿಂದ, ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ರಿಂದ ಅವ್ರನ್ನ ಯಾವ ರೀತಿ ಯೋಶುವ ಕಾಪಾಡ್ತಾನೆ ಅದನ್ನೇ ಇಲ್ಲಿ 13ನೇ ವಚನದಲ್ಲಿ ಹೇಳಿದ್ದಾರೆ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಆತನ ರಕ್ತದ ಮುಖಾಂತರ ಸಮೀಪಸ್ಥರಾದಿ, ದೂರ ಇದ್ದವರು. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ನೀವು ಅವ್ರ ಜೊತೆಗೆ ಸಮಾಧಾನ ಪಡ್ಕೊಂಡ್ರಿ, ಆತನು ಸಮಾಧಾನ ಮಾಡಿದ್ರು. ನೋಡಿದ್ರೆ ನಮಗೆ ವಿರುದ್ಧವಾಗಿದ್ದಂಥ ದೇವರು, ನಾವು ದೇವರಿಗೆ ಶತ್ರುಗಳಾಗಿದ್ವಿ. ಅರೆ ಆತನ ರಕ್ತದ ಮುಖಾಂತರ ದೂರವಾಗಿದ್ದ ನಮ್ಮನ್ನು ಹತ್ರ ತಂದು ನಮ್ಮನ್ನು ಸಮಾಧಾನ ಮಾಡಿದ್ರು. ಅಲ್ಲಿ ಗಿಬಿಯನವರು ಒಪ್ಪಂದ ಮಾಡ್ಕೊತಾರಲ್ಲ, ಹಂಗೆ ನಾವು ಯೇಸು ಜೊತೆಗೆ ಒಪ್ಪಂದ ಮಾಡ್ಕೊಂಬಿಟ್ವಿ. ಅಂದರೆ ದೇವ್ರ ಜೊತೆಗೆ, ಯೇಸು ಮೂಲಕ ದೇವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ವಿ ಅನ್ನೋದನ್ನೇ ಇಲ್ಲಿ ಹೇಳ್ತಿರೋದು. ತಿರುಗಿ ಹೋದೆ 15. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಅನ್ಯರನ್ನ ದೇವರ ಜೊತೆಗೆ ಸಮಾಧಾನ ಮಾಡಿಬಿಟ್ರು. ಆಮೇಲೆ ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ನೋಡಿದ್ರೆ ದೂರವಾಗಿದ್ದ ನಿಮಗೆ ಸಮಾಧಾನ ಸಾರದು. ನಮಗೆ ಎಷ್ಟು ಸಮಾಧಾನ, ಎಲ್ಲ ರಕ್ಷಣೆ ಯೇಸು ಮೂಲಕ ಸಿಕ್ತು ಅಂತ. ಆಮೇಲೆ ಇನ್ನೊಂದು ವಿಷಯದಲ್ಲಿ ನಾವು ನೋಡ್ಬೋದು, ಈಗ ಯಾವಾಗ ಗಿಬಿಯೋನ್ಯರು ಬಂದು ಯೋಶುವ ಜೊತೆಗೆ ಸಮಾಧಾನ ಮಾಡ್ಕೊಂಬಿಟ್ರೋ ಅದನ್ನು ಅವರ ಶತ್ರುಗಳು ಕೇಳಿಸ್ಕೊಂಡು, ಬೇರೆಯವರು ಕೇಳಿಸ್ಕೊಂಡು ಅವ್ರಿಗೆ ವಿರುದ್ಧವಾಗಿ ಬರ್ತಾರೆ. ನೋಡ್ರಿ, 5 ರಾಜ್ಯರು, ಯೆರೂಸಲೇಮ್ ರಾಜ್ಯ ಜೊತೆಗೆ ಇನ್ನೂ 4 ರಾಜ್ಯಗಳು, ಅಂದರೆ ಒಟ್ಟಾರೆ 5 ರಾಜ್ಯಗಳು ಬಂದು ಗಿಬಿಯೋನ್ ಮೇಲೆ ಬೀಳ್ತಾರೆ. ಹಾಗೆ ನಮ್ಮ ಜೀವಿತದಲ್ಲೂ ನಡೀತದಾ ಅಂತ ನೋಡಿದ್ರೆ ಅದೇ ರೀತಿ ನಡೆಯುತ್ತೆ. ನಾವು ಯಾವಾಗ ಯೇಸು ಬಗ್ಗೆ ನಾವು ಕೇಳಿಸ್ಕೊಂಡು ಆತನ ನಂಬಿ ಆತನೊಂದಿಗೆ ನಾವು ಒಂದು ಸಮಾಧಾನ ಒಪ್ಪಂದ ಮಾಡ್ಕೊತೀವೋ ಆಗ ನಮಗೆ 5 ಶತ್ರುಗಳು ನಮಗೆ ವಿರುದ್ಧವಾಗಿ ಬಂದು ಹೋರಾಟ ಮಾಡ್ತಾರೆ. ಅದು 5 ಶತ್ರುಗಳು ನಮಗೆ ಬರುವಂಥದ್ದಲ್ಲ, 5 ರಾಜ್ಯರು ಸೇರ್ಕೊಂಡು ಬಂದ್ರಲ್ಲ, ಹಂಗೆ 5 ಶತ್ರುಗಳು ಯಾರು, ರಾಜ್ಯರು, ಅರಸುಗಳಂದರೆ ನಮಗಿರುವಂಥ 5 ಸೆನ್ಸಸ್. ಈಗ 5 ಸೆನ್ಸಸ್ ಅಂತ ನಾವು ನೋಡ್ತೀವಲ್ಲ, ನೋಡುವಂಥ ಒಂದು ಸೆನ್ಸು, ಕಾಣುವಂಥದ್ದು, ಮತ್ತು ಕೇಳುವಂಥದ್ದು 2ನೇದು, ಮತ್ತು ವಾಸನೆ ನೋಡುವಂಥ ಒಂದು ನಮಗೆ ಇದು ಕೊಟ್ಟಿದ್ದಾರೆ ದೇವ್ರ ಸೆನ್ಸು. ಆಮೇಲೆ ಟೇಸ್ಟು, ರುಚಿ ನೋಡುವಂಥ ನಾಲಿಗೆ, ಮತ್ತು ಟಚ್, ನಮ್ಮನ್ನ ಯಾರನ್ನ ಟಚ್ ಮಾಡಿದ್ರೆ, ನಾವು ಯಾರನ್ನು ಟಚ್ ಮಾಡಿದ್ರೆ ಫೀಲಿಂಗ್. ಈ 5 ಸೆನ್ಸಸ್ಸು ಮನುಷ್ಯರಿಗೆ ನಮಗೆಲ್ಲ ಇದೆ ಅಲ್ವಾ. ನಾವು ಯಾವಾಗ ಯೇಸು ಸ್ವಾಮಿ ಮೂಲಕ ದೇವರೊಂದಿಗೆ ಸಮಾಧಾನ ಮಾಡ್ಕೊಂಡ್ಬಿಡ್ತೀವೋ ಆಗ ಈ 5 ಸೆನ್ಸಸ್ಸು ನಮಗೆ ಶತ್ರುಗಳಾಗ್ಬಿಡ್ತದೆ. ಯಾವ ರೀತಿ ಅಂದರೆ, ನಾವು ಈ ಅವ್ಯಗಳನ್ನೆಲ್ಲ ಮುಂಚೆ ಪಾಪ ಕಾರ್ಯಕ್ಕಾಗಿ ಉಪಯೋಗಿಸ್ತಾ ಇದ್ವಿ. ಕಣ್ಣುಗಳಾಗಿ, ಕಿವಿಯಾಗಲಿ, ಬಾಯಿ ಆಗಲಿ, ನಮ್ಮ ಇಡೀ ಶರೀರನ ಪಾಪ ಕಾರ್ಯಗಳನ್ನು ಅಂದರೆ ನಮ್ಮ ದುರಾಶೆಗಳನ್ನು ನೆರವೇರಿಸೋದಕ್ಕಾಗಿ ಇದನ್ನು ಉಪಯೋಗಿಸ್ತಾ ಇದ್ವಿ.
ಕಣ್ಣಾಗಲಿ ಕಿವಿ ಆಗಲಿ ಎಲ್ಲ. ಈಗ ಅದೇ ನಮಗೆ ಶತ್ರು ಆಗ್ಬಿಡ್ತದೆ. ಯಾಕಂದರೆ ಈಗ ನಾವು ದೇವರ ಮಕ್ಕಳಾಗ್ಬಿಟ್ವಿ, ಪವಿತ್ರವಾಗಿರಬೇಕು, ದೇವರ ಸೇವೆ ಮಾಡಬೇಕು ಅಂತ ನಾವು ಹೊರಟಿದ್ದೇವೆ. ಹೆಂಗೆ ಅಲ್ಲಿ ಗಿಬ್ಯೋನರಿಗೆ ನೀವು ನೀರು ತಂದು ಹಾಕಿರಿ, ಆಲಯಕ್ಕೆ ನೀವು ಸೌದೆ ಒಡೆದು ಹಾಕಿರಿ ಅಂತ ಒಂದು ಕೆಲಸ ಕೊಟ್ಟರು. ಈಗ ನಮಗೆ ದೇವರೊಂದು ಆತನ ಕೆಲಸ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಆಗ ನಾವು ಪವಿತ್ರವಾಗಿರಬೇಕು, ನಮ್ಮ ದೇಹವನ್ನು ಆತನಿಗೋಗಿ ಉಪಯೋಗಿಸ್ಬೇಕು. ಆದರೆ ನಮ್ಮ ಅವ್ಯಗಳು ಬಿಡ್ತದಾ? ಇಲ್ಲ. ಯಾಕೆಂದರೆ ನಾವು ಹುಟ್ಟಿದಿಂದ ನಾವು ಆ ಪಾಪ ಕೃತ್ಯಕ್ಕೆ ನಾವು ಗುಲಾಮರಾಗಿ ಆ ಪಾಪನ ಮಾಡ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ನಮಗೆ ಅದೇ ವಿರೋಧ ಆಗ್ಬಿಡ್ತದೆ. ನಮ್ಮ ಮಾಂಸ ಶರೀರನೇ ನಮಗೆ ವಿರೋಧ ಆಗ್ಬಿಡ್ತದೆ. ಯಾಕಂದ್ರೆ ನಮ್ಮ ಈ ಮಾಂಸಿಕವಾದಂಥ ಈ ದೇಹ ಪಾಪಕ್ಕೆ ಅದು ಇಷ್ಟಪಡ್ತಾ ಇದೆ, ಪಾಪ ಮಾಡಬೇಕು ಅಂತ ಅದು ಇರ್ತದೆ. ಆಗ ನಾವು ಪಾಪ ಮಾಡಬಾರ್ದು ಅಂದಾಗ ಅದೇ ನಮಗೆ ಶತ್ರು ಆಗ್ಬಿಡ್ತದೆ. ಈಗ ನಮ್ಮಲ್ಲಿ ಒಂದು ಹೊಸ ಸ್ವಭಾವ ಬಂದಿದೆ, ಅದು ಪರಿಶುದ್ಧಾತ್ಮದಿಂದ ಮೂಲಕ ನಾವು ನೀತಿವಂತರಾಗಬೇಕು, ಒಳ್ಳೆಯದನ್ನೇ ಮಾಡಬೇಕು, ನಮ್ಮ ಅವ್ಯಗಳನ್ನ ಒಳ್ಳೆಯ ಕಾರ್ಯಕ್ಕಾಗಿ ನಾವು ಉಪಯೋಗಿಸ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಆದರೆ ಹಳೆಯ ಮನುಷ್ಯ ಇದ್ದಾನಲ್ಲ, ಪುರಾತನ ಪ್ರಕೃತಿಯಾದಂಥ ಒಂದು ಮನುಷ್ಯ, ಅದರ ಆಸೆಗಳು ನಮಗೆ ವಿರುದ್ಧವಾಗಿರ್ತದೆ. ಇದು ಎರಡೂ ಒಂದಕ್ಕೊಂದು ವಿರೋಧವಾಗಿರ್ತದೆ. ಇದ್ರ ಬಗ್ಗೆ ನಮಗೆ ಒಂದೆರಡು ವಚನ ಓದ್ಬಿಡೋಣ. ಗಲಾತ್ಯರ 5ನೇ ಅಧ್ಯಾಯ 16 ಓದಿ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನೋಡಿದ್ರ, ಈಗ ಶರೀರ ಅಭಿಲಾಷೆಗಳಿದೆ, ಆತ್ಮಾನುಸಾರವಾಗಿ ಇದೆ. ನಾವು ಈಗ ಆತ್ಮಾನುಸಾರವಾಗಿ ನಡ್ಕೊಂಡ್ರೆ ಆವಾಗ ಇದನ್ನು ನಾವು ಬಿಡ್ಬೋದು. ಆದರೆ ನಮ್ಮಲ್ಲಿ ಏನಾಗುತ್ತೆ, ಇದೆಲ್ಲ ನಮಗೊಂದು ಹೋರಾಟ ಆಗ್ಬಿಡ್ತದೆ. ಯಾಕಂದರೆ ಹಳೆಯ ಆಸೆಗಳು ನಾವು ಈಸಿಯಾಗಿ ಬಿಡೋದಿಲ್ಲ ಅಲ್ವರ. ಅದನ್ನೇ ನೆಕ್ಸ್ಟ್ ವಚನದಲ್ಲಿ ನೋಡ್ಬೋದು. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಅದೇ ರೀ ಹೋರಾಟ. ಅಲ್ಲಿ ಗಿಬ್ಯೋನರಿಗೆ 5 ರಾಜ್ಯರ ಜೊತೆ ಒಂದು ಹೋರಾಟ ಬಂದ್ಬಿಡ್ತು. ಹಂಗೆ ನಮಗೆ ಹೋರಾಟ. ಯಾವಾಗ ನಾವು ಯೋಶುವ ಜೊತೆ ಸಮಾಧಾನ ಮಾಡಿಕೊಂಡ್ವೋ ಈ ಅವ್ಯಗಳೆಲ್ಲ ನಮಗೆ ವಿರೋಧವಾಗಿ ಕೆಲಸ ಮಾಡ್ತವೆ. ನಾವು ಪವಿತ್ರವಾಗಿರ್ಬೇಕಂದ್ರೆ ಕಣ್ಣು ಏನೇನೋ ನೋಡೋಕ್ಕೆ ಹೋಗ್ತದೆ ಅಲ್ವ, ಕಿವಿನಲ್ಲಿ ಏನೇನೋ ಕೇಳಿಸ್ಕೊಬೇಕು. ಈಗ ಹಳೇ ಒಂದು ಸ್ವಭಾವ ಅದು ನಮಗೆ ವಿರೋಧವಾಗಿ ಕೆಲಸ ಮಾಡ್ತದೆ. ಆಗ ನಾವು ಒಂದು ಹೋರಾಟ ಆಗ್ಬಿಡ್ತದೆ. ನಾವು ಆತ್ಮಿಕವಾಗಿ ನಾವು ಪರಿಶುದ್ಧರಾಗಿರಬೇಕು, ಒಳ್ಳೆಯದನ್ನೇ ಮಾಡಬೇಕು, ಪ್ರೀತಿಯಾಗಿರಬೇಕು, ಇದೆಲ್ಲ ನಾವು ಟ್ರೈ ಮಾಡ್ತೀವಿ. ಆದರೆ ಹಳೆ ಒಂದು ಕೋಪ ಆಗಲಿ, ದ್ವೇಷ ಆಗಲಿ, ಅಸೂಯೆ ಆಗಲಿ, ಆ ಒಂದು ಸ್ವಭಾವ ಎರಡಕ್ಕೂ ಒಂದಕ್ಕೊಂದು ವಾರ ಆಗ್ತದೆ. ಆ ವಾರಲ್ಲಿ ಖಂಡಿತ ನಾವು ಗೆಲ್ಲೋದಕ್ಕಾಗೋದಿಲ್ಲ. ಯಾಕಂದರೆ 5 ಸೈನ್ಯಗಳು ಬಂದ್ಬಿಟ್ರೆ ನಾವು ಎಲ್ಲಿ ಒಂದು ಸ್ವಲ್ಪ ಎಸ್ಕೇಪ್ ಆದರೆ ಒಂದು ಶೋಧನೆ ಬಿಟ್ಟಿರ್ತೀವಿ, ಇನ್ನೊಂದು ಶೋಧನೆಯಲ್ಲಿ ಬಿದ್ದಿರ್ತೀವಿ. ಹಂಗೆ ನಮ್ಮ ಕೈಲಿ ಆಗೋದಿಲ್ಲ. ಆಗನೇ ಅವ್ರೇನು ಮಾಡಿದ್ರು, ಗಿಬ್ಯೋನವರು ಯೆಹೋಶುವಗೆ ಹೇಳಿ ಕಳಿಸಿದ್ರು, ಈಗ 5 ಸೈನ್ಯಗಳು ರಾಜ್ಯರು ಬಂದ್ಬಿಟ್ಟಿದ್ದಾರೆ, ನೀನು ದಯವಿಟ್ಟು ನಮ್ಮನ್ನು ಬಂದು ಕಾಪಾಡು ಅಂತ. ಹಂಗೆ ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಯಾರಿಗೆ? ಯೇಸುವಿಗೆ ಪ್ರಾರ್ಥನೆ ಮಾಡಬೇಕು. ಯೇಸುವೇ ನಮ್ಮನ್ನು ರಕ್ಷಿಸು, ನನಗಾಗ್ತಿಲ್ಲ ಈ ಹೋರಾಟ, ನಾನು ಭಾಳ ಬಲೀನವಾಗಿದ್ದೇನೆ, ಎಷ್ಟು ಪ್ರಯತ್ನ ಮಾಡಿದ್ರು ಮನಸ್ಸಲ್ಲಿರೋದು ಮಾಡೋಕ್ಕಾಗ್ತಿಲ್ಲ, ನಾನು ಒಳ್ಳೇದು ಮಾಡಬೇಕಂದ್ರೆ ನನ್ನ ದುರಿಚ್ಛೆಗಳನ್ನೇ ನಾನು ನೆರವೇರಿಸೋ ಥರ ಆಗ್ಬಿಟ್ಟಿದೆ ಅನ್ನುವಾಗ ನಾವು ಆ ಹೋರಾಟ ಮಾಡುವಾಗ ಯೇಸು ಸ್ವಾಮಿಯ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು. ಆತನು ನಮಗೆ ಸಹಾಯ ಮಾಡಿದ್ರೇ ನಾವು ಈ ಒಂದು ಹೋರಾಟ ಮಾಡೋಕ್ಕಾಗತ್ತೆ. ಅದನ್ನು ನಾವು ಇಲ್ಲಿ ಚೆನ್ನಾಗಿ ತಿಳ್ಕೊಬೋದು ಸಹೋದರ ಸಹೋದರಿ. ಹಾಗೆ ನಾವು ಕೂಡ ಇನ್ನು ಅನೇಕ ವಚನಗಳಲ್ಲಿ ನಾವು ನೋಡುವಾಗ ಮಾನಸಿಕವಾಗಿ ನಾವು ಜೀವಿಸಿದ್ರೆ ಏನಾಗುತ್ತೆ, ನಮ್ಮ ಹಳೆ ಥರ ಕಣ್ಣಿನ ಆಸೆ ಅಲ್ವ, ನಮ್ಮ ಅವ್ಯಗಳು 5 ರಾಜ್ಯಗಳು ನಾವು ಅದಕ್ಕೆ ತಿರ್ಗ ಬಿದ್ದು ಅದರ ಆಸೆಗಳನ್ನು ನೆರವೇರಿಸ್ಕೊಂಡು ಹೋದ್ರೆ ಏನಾಗುತ್ತೆ, ಪಾಪ ಮಾಡುವ ತನಕನೇ ಅದಲ್ಲ, ಪಾಪದ ಸಂಬಳ ಮರಣ. ಸ್ವಲ್ಪ ದಿವಸ ಆದಮೇಲೆ ನಮಗೆ ಶಾಪ ಬಂದ್ಬಿಡುತ್ತಲ್ವ. ಅದನ್ನೇ ಆ ಶರೀರ ಆಸೆಗಳು ಅದು ಏನಂತ ಅದೇ ಅಧ್ಯಾಯದಲ್ಲಿ ಕೆಳಗೆ 19ನೇ ವಚನದಲ್ಲಿ ಹೇಳಿದ್ದಾರೆ ನೋಡಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ, ಯಾವವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ,
ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಮತ್ತೆ ಇದೆಲ್ಲ ನಮಗೆ ಶತ್ರುಗಳು. ಇವಾಗ ಇದನ್ನು ಮಾಡಿಕೊಂಡು ಹೋದರೆ ನಾವು ದೇವರ ರಾಜ್ಯವನ್ನು ಪ್ರವೇಶ ಮಾಡೋಕ್ಕಲ್ಲ. ದೇವರ ರಾಜ್ಯಕ್ಕೆ ನಾವು ಪ್ರವೇಶ ಆಗಬೇಕಾದ್ರೆ ಈ ಪಾಪ ಕಾರ್ಯಗಳನ್ನ ಬಿಡಬೇಕು. ಆವಾಗಲೇ ಹೋರಾಟ ಆಗೋದು ನೋಡಿ. ಯಾಕಂದರೆ ಇದೇ ಮಾಡ್ಕೊಂಡಿದ್ರೆ ಈ ಕುಡಿಕತನ, ಜಗಳ ಮತ್ತು ಈ ವ್ಯಭಿಚಾರಗಳು ಇದೆಲ್ಲ ಮಾಡ್ಕೊಂಡಿದ್ರೆ ನಾವು ದೇವರ ರಾಜ್ಯಕ್ಕೆ ಪ್ರವೇಶ ಇಲ್ಲ ನಮಗೆ. ಅದನ್ನೇ ನೆಕ್ಸ್ಟ್ ವಚನದಲ್ಲಿ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ನೋಡಿ. ಇವುಗಳ ವಿಷಯದಲ್ಲಿ ಇಂತಹ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಇಂತಹ ಕಾರ್ಯಗಳು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ, ಅದು ಮಾತ್ರ ಗ್ಯಾರಂಟಿ. ಆಗ ನಾವು ಅದನ್ನ ಬಿಡಬೇಕಂದ್ರೆ ಹೋರಾಟ ಮಾಡಬೇಕು. ಸುಮ್ಮನೆ ಆಗೋದಿಲ್ಲ. ಯಾಕಂದರೆ ಈ ಶತ್ರುಗಳು ಬಿಡ್ತವ? ಕಣ್ಣು ನೋಡೋದನ್ನ ಬಿಡ್ತದಾ? ಇಲ್ಲ. ಯಾಕಂದರೆ ಕೆಟ್ಟ ಕಾರ್ಯಗಳು ನೋಡಬೇಕಂತ ನಾವು ಹುಟ್ಟಿದಾಗಿಂದ ನಾವು ಅದೇ ಒಂದು ದುರಾಶೆಯನ್ನು ನೆರವೇರಿಸೋದಕ್ಕಾಗಿ ನಾವು ಜೀವಿಸ್ತಿರೋದನ್ನು ನಮ್ಮ ಅವ್ಯಗಳು ಬಿಡೋದಿಲ್ಲ. ಪಾಪ ಕೇಳ್ಕೊಂಡು ಹೋಗುತ್ತೆ. ಆಗ ನಾವೇನು ಮಾಡಬೇಕು? ಫೈಟ್ ಮಾಡಬೇಕಂದ್ರೆ ದೇವರ ಆತ್ಮ ನಮಗೆ ಬೇಕು, ಯೇಸು ಸ್ವಾಮಿಯ ಸಹಾಯ ಬೇಕು. ಅದನ್ನು ಪಡ್ಕೊಂಡು ನಾವು ಜಯಿಸಬೇಕು, ಹೋರಾಟ ಆಗಬೇಕು. ಸೋದರ ನಾವು ಹೋರಾಟ ಮಾಡಬೇಕು. ಆತ್ಮೀಕವಾದಂಥ ಫಲಗಳನ್ನ ನಾವು ಹುಟ್ಟುವಂತೆ ಮಾಡಬೇಕು. ಈ ಒಂದು ಶಾರೀರಿಕ ಫಲಗಳನ್ನ ನಾವು ಇಲ್ಲದಂತೆ ನಾವು ಸೋಲಿಸಬೇಕು. ಅದರಿಂದ ಒಂದು ಹೋರಾಟ ಆಗ್ತದೆ ಸೋದರ ಸೋದರಿ. ಪ್ರತಿಯೊಂದು ದಿವಸನೂ ನಮಗೆ ಒಂದು ಹೋರಾಟ ಅಲ್ವರ. ಎದ್ದಿದ್ದರಿಂದನೇ ಸ್ಟಾರ್ಟ್ ಆಗ್ತದೆ. ಯಾವುದಾನ ಒಂದು ಶೋಧನೆ ಬರ್ತದೆ. ನಾವು ನಮ್ಮ ಈ ಅವ್ಯಗಳನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಬೇಕು, ಅದನ್ನು ಜಯಿಸಬೇಕು. ಇನ್ಫ್ಯಾಕ್ಟ್ ನಾವು ಅದನ್ನು ಕ್ರೂಸಿಫೈ ಮಾಡಬೇಕು, ಅದನ್ನು ಸತ್ತಂಗೆ ನಾವು ಎಣಿಸ್ಬೇಕು, ಶಿಲ್ಬೆಗೆ ಹಾಕಿ ಜಡಿ ಬಿಡಬೇಕು. ಅಂದರೆ ಈಗ ಆ ರೀತಿ ಹಳೆಯ ಆಸೆಗಳನ್ನ ನಾವು ಮಾಡದಂತೆ ಅದನ್ನ ಸಾಯಿಸಬೇಕು ನೋಡಿ. ಅದನ್ನು ಇಲ್ಲಿ ಹೇಳ್ತಾರೆ ನೋಡಿ, 24ನೇ ವಚನ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನೋಡಿದ್ರ, ಆ ಅಭಿಲಾಷೆಗಳನ್ನು ಶಿಲುಬೆಗೆ ಹಾಕಿದವರು. ಇವಾಗ ಶಿಲುಬೆಗೆ ಹಾಕ್ಬಿಟ್ರೆ ಏನು ಮಾಡೋಕ್ಕಲ್ಲ ಆ ಥರ ವ್ಯಕ್ತಿ. ಆ ಥರ ನಾವು ಹಳೆ ಆಸೆಗಳು, ಕೆಟ್ಟ ದುರಾಶೆಗಳು ಇದೆಲ್ಲನ ನಾವು ಸಾಯಿಸಬೇಕು ಸೋದರ ಸೋದರಿ. ಯಾಕಂದರೆ ನಾವು ಹೊಸದಾಗಿ ಹುಟ್ಟಿದ್ದೀವಿ. ಅದನ್ನೇ ರೋಮ 6ನೇ ಅಧ್ಯಾಯದಲ್ಲಿ 1ರಿಂದ ಹೇಳ್ಕೊಂಬರ್ತಾರೆ. ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ತಗೊಂಡವರು ಪಾಪಕ್ಕೆ ಸತ್ಯವರಾಗಿದ್ದೀವ್ರಿ. ನೀವು ನೂತನವಾಗಿ ದೇವರಿಗೋಸ್ಕರ ನೀವು ಜೀವಿಸಬೇಕು. ನಿಮ್ಮ ಅವ್ಯಗಳನ್ನು ದೇವರಿಗೆ ನೀವು ಸಮರ್ಪಿಸಬೇಕು ಅಲ್ವರ. ನಿಮ್ಮ ಹಳೆಯ ಆಸೆಗಳಿಗೆ ನೀವು ಈಲ್ಡಾಗಬಾರ್ದು. ಅದನ್ನೇ ಎಷ್ಟು ಚೆನ್ನಾಗಿ 6ರಿಂದ ಓದ್ಕೊಂಬಂದ್ರೆ ನಾವು ನೋಡ್ಬೋದು. 11ನೇ ವಚನ ಓದಿ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ನೋಡಿದ್ರ, ಪಾಪದ ಪಾಲಿಗೆ ಸತ್ತವರಂತ ಎಣಿಸ್ಕೊಳ್ರಿ. ಅಂದರೆ ಸಾಯಿಸ್ಬೇಕು ನಾವು ಅಲ್ವರ. ಈ ಒಂದು ಹಳೆ ಆಸೆಗಳನ್ನ ಸಾಯಿಸಬೇಕು. ಅಂದರೆ ಹೋರಾಟ ಮಾಡಬೇಕಲ್ಲ, ಬ್ಯಾಟಲ್ ಆಗಿ ಅವುಗಳನ್ನ ನಾವು ಸೋಲಿಸ್ಬೇಕು. ಸತ್ತಂಗೆ ನಾವು ರೆಕ್ಕನ್ ಅಂತಾರೆ ಇಂಗ್ಲೀಷಲ್ಲಿ, ಭಾವಿಸಿಕೊಳ್ಳಿರಿ. ನಾವು ಅದಕ್ಕೋಸ್ಕರ ಜೀವಿಸ್ತಿಲ್ಲ ಅಂತ ನಾವು ಇದು ಮಾಡಬೇಕು ಅಲ್ವರ. ಈ 5 ರಾಜ್ಯರು ಬಂದು ಯುದ್ಧ ಮಾಡುವಾಗ ಇವರು ಅವ್ರನ್ನ ಜಯಿಸಿ ಅವ್ರನ್ನ ಸಾಯಿಸ್ಬೇಕಲ್ಲ. ಹಂಗೆ ನಾವೇನು ಮಾಡಬೇಕು? ಈ ಹಳೆ ಆಸೆಗಳು, ದುರಾಶೆಗಳು, ಅದು ಪಾಪ ಕೃತ್ಯಗಳನ್ನ ನಾವು ಸಾಯಿಸ್ಬೇಕಾಗತ್ತೆ. ಅದೇ ಹೋರಾಟ. ಗಿಬ್ಯೋನವ್ರಿಗೂ ಈ 5 ರಾಜ್ಯರಿಗೆ ಆದಂಥದ್ದು ನೋಡಿ. 12ನೇ ವಚನ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ನೋಡ್ರ, ಆಳಗೊಳಿಸಬಾರ್ದು. ಅವರು ರಾಜರು ಅಂತ ಹೇಳಿದ 5 ರಾಜರು ಅಲ್ವಾ. ರಾಜರು ಏನು ಮಾಡ್ತಾರೆ? ನಮ್ಮನ್ನು ಕಂಟ್ರೋಲ್ ಇಟ್ಕೊಂಡು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾರೆ ಅಲ್ವಾ. ನಾವು ಮುಂಚೆ ಹಂಗೆ ಇದ್ವಿ. ನಾವು ನೋಡಿದ್ದೆಲ್ಲ ಆಸೆ ಪೂರೈಸಬೇಕು, ನಾವು ಅಂದ್ಕೊಂಡಿದ್ದೆಲ್ಲ ಮಾಡಬೇಕು. ಈ ದುರಾಶೆಗಳನ್ನ ನೆರವೇರ್ಸೋಕ್ಕೆ ನಾವು ಅದಕ್ಕೆ ಗುಲಾಮರಾಗಿದ್ರಿ, ಕೊಡುವಂಥ ಸಂತೋಷಕ್ಕಾಗಿ. ಅದು ಈಗ ಆಳಗೊಳಿಸಬಾರ್ದು. ಈ ರಾಜರು ನಮ್ಮ ಮೇಲೆ ಆಳ್ವಿಕೆ ಮಾಡದಂತೆ ನಾವು ಹೋರಾಟ ಮಾಡಿ ನಾವು ಜಯಿಸಬೇಕು, ಈಲ್ಡ್ ಆಗಬಾರ್ದು ಅನ್ನೋ ವಿಷಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಆದರೆ ನಾವು ಯಾರಿಗೆ ನಾವು ಈಗ ಸೇವೆ ಮಾಡಬೇಕು? ಅಲ್ಲಿ ಗಿಬಿಯನವರು ಯೋಶ್ವ ಕೆಲಸ ಮಾಡುವಂತೆ ಅವ್ರು ಸೇವಕರಾದ್ರಲ್ಲ, ಹಂಗೆ ನಾವು ಈ ದೇವರಿಗಾಗಿ ನಮ್ಮ ಅವ್ಯಗಳನ್ನ ಉಪಯೋಗಿಸ್ಬೇಕು. 13 ಓದಿ ಇನ್ನೊಂದ್ಸರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ನೋಡಿದ್ರ, ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ
ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ನೋಡಿದ್ರ ಆತನಿಗೆ ಸಮರ್ಪಿಸಿರಿ. ನೋಡಿದ್ರ ನಿಮ್ಮ ಅವ್ಯಗಳನ್ನ ನೀತಿ ಕೃತ್ಯ ಮಾಡೋದಕ್ಕೆ ಸಾಧನೆಯಾಗಿ ಉಪಯೋಗಿಸ್ಬೇಕು. ಪಾಪ ಕೃತ್ಯ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ ಆಗಿ ನೀವು ಅವ್ಯಗಳನ್ನ ಉಪಯೋಗಿಸ್ಬಾರ್ದು. ಅದನ್ನ ಇನ್ನೊಂದ್ಸತಿ ಓದಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ನೋಡಿದ್ರ ದುಷ್ಟತ್ವ ನಡೆಸೋದಕ್ಕೆ ಸಾಧನ ಆಗಿ. ಮುಂಚೆ ಕಣ್ಣಿತ್ತು, ಕಣ್ಣಿರೋದೇ ನೋಡೋಕೆ ಅಂತೇಳಿ ಕೆಟ್ಟದನ್ನ ನೋಡೋದು, ತಪ್ಪು ಕಾರ್ಯಗಳನ್ನ ನೆನೆಸುವಂಥದ್ದು, ತಪ್ಪಾಗಿ ಮಾತಾಡೋದು, ತಪ್ಪಾಗಿ ಕೆಲಸ ಮಾಡುವಂಥದ್ದು ಅಲ್ವರ, ಕಳ್ಳತನ, ಮೋಸ, ವ್ಯಭಿಚಾರಗಳು ಇದು ಮಾಡಿಕೊಂಡು ಆ ಥರ ನಾವು ಅವ್ಯಗಳನ್ನ ಉಪಯೋಗಿಸ್ತಿದ್ವಿ. ಈಗ ಅದೆಲ್ಲ ನಮಗೆ ಶತ್ರುಗಳು ಅಲ್ವರ. ಅದಕ್ಕೆ ಹೋರಾಟ ಮಾಡಿ ಆ ರೀತಿ ಆಗದಂತೆ ನಮ್ಮ ಅವ್ಯಗಳನ್ನು ದೇವರಿಗೋಸ್ಕರ, ದೇವರ ಸೇವೆಗೆ, ಆಲಯದಲ್ಲಿ ಏನೋ ಒಂದು ಸೌದೆ ಹೊಡೆಯೋದು, ನೀರು ಹಾಕೋದು, ಯಾವುದೋ ರೀತಿಯಲ್ಲಿ ದೇವರ ಆಲಯ ಕೆಲಸನ ಮಾಡೋದಕ್ಕೆ ನಮ್ಮ ಅವ್ಯಗಳನ್ನ ಉಪಯೋಗಿಸ್ಬೇಕು. ನೋಡಿದ್ರೆ ಗೊತ್ತಾಯ್ತಾ, ಗಿಬ್ಬಿಯನ್ನವರು ಏನಾದ್ರು ಈಗ ಯೋಶುವ ಸೇವಕರಾದರು. ಆವಾಗ ಅವರಿಗೆ ವಿರೋಧವಾಗಿ ಬಂದಂಥ 5 ರಾಜ್ಯನವರು ಜಯಿಸಬೇಕು. ನಮಗೆ 5 ರಾಜ್ಯ ಏನೇನು, ನಮ್ಮ ಹಳೆಯ ಸ್ವಭಾವನೇ ನಮಗೆ ಶತ್ರುಗಳು ಅಲ್ವಾ. ನಮ್ಮನ್ನು ಪರಿಶುದ್ಧರಾಗಿ ಬಿಡದಂತೆ ನಮ್ಮ ಮೇಲೆ ಹೋರಾಟ ಮಾಡೋದು ನಮ್ಮ ಹಳೆಯ ಆಸೆಗಳೇ. ಅದನ್ನೇ ನಾವು ಜಯಿಸ್ಬೇಕೀಗ. ಯಾಕಂದರೆ ಹಳೆಯ ಆಸೆಯನ್ನೇ ಮಾಡ್ಕೊಂಡು ಅಲ್ಲೇ ಇದ್ರೆ ನಾವು ದೇವರ ರಾಜ್ಯ ಬರೋಕ್ಕಾಗಲ್ಲ. ಆಗ ಅದನ್ನು ನಾವು ಜಯಿಸ್ಬೇಕಾಗತ್ತೆ. ಅದರಿಂದನೇ ಸೋದರ ಸೋದರಿ ಗಿಬಿಯೋನ್ ಅವ್ರ ಥರನೇ ಅವರಲ್ಲಿ ಫೈಟ್ ಮಾಡಬೇಕು. ಹಾಗಾಗಿ 5 ರಾಜರು ಯೆಹೋಶುವ ಬಂದು ಫೈಟ್ ಮಾಡುವಾಗ, ಇದು ಒಂದು ಮನುಷ್ಯ ಕ್ರಿಸ್ತನಾದಾಗ ಇದೊಂದೇ ಹೋರಾಟಗಳು ನಡೀತಾ ಇರ್ತದೆ. ಭಾಳ ಉತ್ಸಾಹದಿಂದ ಅವನು ಜಯಿಸ್ತಾ ಇರ್ತಾನೆ. ಹಾಗೆ 5 ರಾಜ್ಯಗಳು ಏನು ಮಾಡ್ತಾರೆ ಗೊತ್ತಾ, ಮೆಕ್ಕದಲ್ಲಿರುವಂಥ ಒಂದು ಗುಹೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಇನ್ನೂ ಸತ್ತಿಲ್ಲ, ಬಚ್ಚಿಟ್ಕೊಂಡಿದ್ದಾರೆ. ಹಾಗೆ ಈ ನಮ್ಮ ಹಳೆಯ ಆಸೆಗಳು, ಈ ಪಾಪಕೃತ್ಯಗಳು ಫಸ್ಟು ನಮಗೆ ವಿರುದ್ಧವಾಗಿ ನಮ್ಮನ್ನು ಸೋಲಿಸಿ ನಮ್ಮನ್ನು ತಿರ್ಗಾ ಕಂಟ್ರೋಲ್ ಮಾಡೋಕ್ಕೆ ನೋಡ್ತವೆ. ಆದರೆ ನಾವು ಒಳ್ಳೆ ಹೋರಾಟ ಮಾಡಿದಾಗ ನಮ್ಮನ್ನು ಬಿಟ್ಟು ಸ್ವಲ್ಪ ದೂರ ಹೋಗ್ಬಿಡ್ತದೆ. ಆದರೆ ಇಲ್ದಂಗೆ ಆಗಲ್ಲ, ಬಚ್ಚಿಟ್ಕೊಂಡಿರ್ತದೆ. ಅದನ್ನೇ ಏನಂತ ರಹಸ್ಯ ಪಾಪಗಳು ಅನ್ನೋದು ನಮ್ಮ ಮನಸ್ಸಲ್ಲೇ, ಹೃದಯದಲ್ಲೇ ಒಂದು ಮೂಲೆಯಲ್ಲಿ ಇರ್ತದೆ. ಅದು ಗುಹೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ರು, ಇನ್ನೂ ಜೀವಂತರಾಗಿದ್ದಾರೆ. ಸ್ವಲ್ಪ ಅವಕಾಶ ಸಿಕ್ಕರೆ ತಿರ್ಗಾ ಬಂದು ನಮ್ಮ ಮೇಲೆ ಬೀಳ್ತಾರೆ. ಹಾಗೆ ಕೆಲವರು ಓಪನ್ ಆಗಿ ಚರ್ಚಲ್ಲಿ ಭಾಳ ಪರಿಶುದ್ಧರಾಗಿರ್ತಾರೆ, ಪಬ್ಲಿಕ್ಕಲ್ಲಿ ಕರೆಕ್ಟಾಗಿರ್ತಾರೆ. ಆದರೆ ಒಂದು ಪ್ರೈವೇಟ್ ಟೈಮಲ್ಲಿ ಸೀಕ್ರೆಟಾಗಿ ಕೆಲವು ಪಾಪಗಳನ್ನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಅದೇ ಈ 5 ರಾಜರು ಗುಹೆಯಲ್ಲಿದ್ದಂಗೆ, ಇನ್ನೂ ಕಂಪ್ಲೀಟಾಗಿ ಜಯಿಸಿಲ್ಲ. ಆಗ ಯೋಶುವಾಗಿ ಹೇಳಿ ಕಳಿಸ್ತಾರೆ, ಹಿಂಗೆ 5 ರಾಜ್ಯ ಗುಹೆ ಇದ್ದಾಗ. ಆಗ ಯೋಶುವನ ಹೇಳ್ತಾರೆ, ದೊಡ್ಡ ಕಲ್ಲು ತೊಗೊಂಡೋಗಿ ಮುಚ್ಚಿಬಿಡ್ರಿ, ಬಾಗಿಲಾಗಿ ಮುಚ್ಚಿ ಅಲ್ಲಿ ಸೈನಿಕರನ್ನ ನಿಲ್ಲಿಸ್ಬಿಡ್ರಿ ಅಂತ. ಇದೇಂಗಿದೆ ಅಂದರೆ ಯೇಸುಸ್ವಾಮಿ ಸತ್ತ ಮೇಲೆ ಅವ್ರನ್ನ ಒಂದು ಗುಹೆಯಲ್ಲಿ ಇಟ್ಟು ಅಲ್ಲಿ ಮುಚ್ಚಿಬಿಟ್ಟು ಸೀಲ್ ಮಾಡಿ ಆಚೆ ಸೈನಿಕರನ್ನ. ಹಂಗೆ ನಾವು ಪಾಪ ಕೃತ್ಯಗಳನ್ನ ಏನು ಮಾಡಬೇಕು, ಈ ಒಂದು ಅವ್ಯಗಳನ್ನ ಆ ಗುಹೆನಲ್ಲೇ ಮುಚ್ಚಿಬಿಡ್ಬೇಕು. ಮುಚ್ಚಿದಿರ ಇದೆ ಅಂದರೆ ಅವಾಗ ಆಚೆ ಬಂದು ಪಾಪ ಮಾಡೋದು, ತಿರ್ಗಾ ಮುಚ್ಚಿಕೊಡೋದು, ಪಾಪ ಮಾಡೋದು, ಯಾರು ಸೀಕ್ರೆಟಾಗಿ ಪಾಪ ಮಾಡ್ಕೊಂಡು ಆ ಥರ ಮಾಡೋದಂತೆ ನಾವು ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿ ಕಾವಲಿರ್ಬೇಕಂದ್ರೆ ಬೈಬಲ್ನ ನೋಡ್ತೀವಲ್ಲ, ನೀವು ಎಚ್ಚರಿಕೆ ಇದ್ದು ಪ್ರಾರ್ಥನೆ ಮಾಡಿರಿ. ಏನಿದೆ ವಾಚ್ ಆ್ಯಂಡ್ ಪ್ರೇ ಅಂದರೆ ಏನರ್ಥ? ವಾಚ್ ಮಾಡಬೇಕು. ನಮ್ಮಲ್ಲಿ ಹಳೆಯ ಗುಣಗಳೇನಾದ್ರು ನಾವು ಆಚೆ ಬರ್ತಿದೆಯಾ, ಒಂದು ವೇಳೆ ನಾವು ಹಳೆಯ ಪ್ರಕಾರ ನಾವು ತಿರ್ಗಾ ಹೋಗ್ತಿದ್ದೀವಾ ಅನ್ನೋದನ್ನ ನಾವು ಭಾಳ ಸ್ಟ್ರಿಕ್ಟಾಗಿ ನಮ್ಮನ್ನ ನಾವು ವಾಚ್ ಮಾಡ್ಕೊಂಡಿರ್ಬೇಕು. ಭಾರವಾದ ಕಲ್ಲಿಟ್ಟು ನಾವು ಅಲ್ಲಿ ನಿಂತ್ಕೊಬೇಕಲ್ಲಿ. ಸ್ವಲ್ಪ ಲೂಸ್ ಬಿಟ್ಟರೆ ತಿರ್ಗಾ ಬಂದ್ಬಿಡ್ತದೆ. ಅದು ಈಜಾಗಿ ರಾಜರು ಆಚೆ ಬಂದು ತಿರ್ಗಾ ನಮ್ಮ ಮೇಲೆ ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲವರೆ. ಹೋಗೋದಿಲ್ಲ, ಅದು ಇದ್ದೇ ಇರ್ತದೆ. ನಾವು ಈ ಶರೀರದಲ್ಲಿ ಇರುವ ತನಕ ಆ ರಾಜರು ನಮ್ಮಲ್ಲಿ ಇರ್ತದೆ, ನಮ್ಮ ಈ ಸೆನ್ಸಸ್ ಇರುತ್ತೆ. ನಾವು ಅದನ್ನು ಸೀಲ್ ಮಾಡಿ ಅದು ಸತ್ತಂತೆ ಎಣಿಸಿ, ಸತ್ತಿಲ್ಲ ಸತ್ತಂತೆ ಎಣಿಸಿ ನಾವು ಅಂದ್ಕೊಂಡು ಅದನ್ನು ನಾವು ಕಂಡೆಮ್ ಮಾಡಿ ಇಟ್ಟಿರಬೇಕು. ಇಲ್ಲ ಅಂದರೆ ನಾವು ಸ್ವಲ್ಪ ಅವಕಾಶ ಕೊಟ್ಟರೆ ತಿರ್ಗಾ ಬಂದು ನಮ್ಮನ್ನು ತಿರ್ಗಾ ಆಳ್ವಿಕೆ ಮಾಡಿ ಪಾಪದಲ್ಲಿ ಕರ್ಕೊಂಡೋಗುವಂಥ ಸಂದರ್ಭ ಆಗುತ್ತೆ. ಕೆಲವರು ಅದೇ ರೀತಿ ರಕ್ಷಿಸಲ್ಪಟ್ಟವರು ತಿರ್ಗಾ ಅದಕ್ಕೆ ಪಾಪದಲ್ಲಿ ಬಿದ್ದು ಲಾಸ್ಟಲ್ಲಿ ಏನಾಗುತ್ತೆ, ಅವರನ್ನು ಹಿಂದಿನ ಸ್ಥಿತಿ ಮುಂದಿನ ಸ್ಥಿತಿಗಿಂತ ವರ್ಸ್ಟ್ ಆಗ್ಬಿಡ್ತದೆ. ಮುಂಚೆ ಪಾಪಿಷ್ಟರಾಗಿದ್ದರು, ಈಗ ಅದೇ ಯೇಸು ಮೂಲಕ ಅವರಿಗೆ ರಕ್ಷಣೆ ಪಡ್ಕೊಂಡು ಅವ್ರು ನೀತಿವಂತರಾದರು. ತಿರ್ಗಾ ಅವರು ಪಾಪಕ್ಕೆ ಬಿದ್ದರೆ ನಾಯಿ ಕಕ್ಕಿದ್ದನ್ನು ತಿನ್ನುವಂಥ ನಾಯಿ ರೀತಿಲಿ ತೊಳೆದ ಹಂದಿ ತಿರ್ಗಾ ಆ ಕೆಸರಿಗೆ ಹೋಗಿ ಬೀಳೋ ಥರ ತಿರ್ಗಾ ಆದವರು ಅವರ ಗತಿ ಇನ್ನೂ ಕೆಟ್ಟದಾಗ್ಬಿಡ್ತಾರೆ.
ಇನ್ನೂ ಜಾಸ್ತಿ ಮುಂಚೆಗಿನ ವರ್ಸ್ಟ್ ಆಗ್ಬಿಡ್ತಾರೆ ಅವರು. ಅದಕ್ಕೆ ಭಾಳ ಕೇರ್ಫುಲ್ ಆಗಿರಬೇಕು. ನಮ್ಮಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಬಂದರೆ, ಮಿಸ್ಟೇಕ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಾವೇನು ಮಾಡಬೇಕು, ಅದನ್ನು ನಾವು ರಿಯಲೈಸ್ ಮಾಡಿ ದೇವರ ಕ್ಷಮಾಪಣೆ ಕೇಳಿ ಅದನ್ನು ಬಿಡುವಂತೆ ನಾವು ಪ್ರಾರ್ಥನೆಗಳು ಮಾಡಿ ದೇವರ ಶಕ್ತಿಯಿಂದ ಅದನ್ನು ಜಯಿಸಬೇಕು. ಬಿಡ್ದಿರ ಆ ಥರ ಮಾಡ್ದಿರ ಬಿಟ್ಬಿಟ್ವಿ ಅಂದ್ಕೊಳ್ಳಿ, ಫುಲ್ಲು ಇನ್ನೂ ವರ್ಸ್ಟ್ ಆಗ್ಬಿಡ್ತೀವಿ ಮುಂಚೆಗಿನ. ಯಾಕಂದರೆ ಯಾವಾಗಲೂ ನಾವು ಮಾಡಬಾರ್ದು ಅಂದ್ಕೊಂಡಾಗ ಅದ್ಮೇಲೆ ಮಾಡಬೇಕು ಅನ್ನೋ ಆಸೆ ಬರ್ತದೆ. ನಾವು ಇನ್ನೂ ಹೆಚ್ಚಾಗಿ ಮಾಡಿ ಲೋಕದವ್ರಿಗಿಂತ ವರ್ಷ ಆಗ್ಬಿಡ್ತೀವಿ ನಾವು. ಆದ್ದರಿಂದನೇ ಭಾಳ ಹುಷಾರಿರ್ಬೇಕು. ನಾನು ಕೆಲವ್ರನ್ನ ನೋಡಿದ್ದೀನಿ, ಅವರು ಕ್ರಿಸ್ತನಲ್ಲಿ ಬಂದಾಗ ಎಲ್ಲೋ ಅನೇಕ ಕಾರ್ಯವನ್ನು ಬಿಟ್ಬಿಟ್ಟಿರ್ತಾರೆ. ಆದರೆ ಸ್ವಲ್ಪ ಕಾಲದ ನಂತರ ತಿರ್ಗಾ ಆ ಬಲಹೀನತೆಗೆ ತಿರ್ಗಾ ಅವರು ಅವಕಾಶ ಮಾಡಿಕೊಟ್ರೆ ಅವ್ರು ತಿರ್ಗಾ ಕುಡಿಯೋದು ಸ್ಟಾರ್ಟ್ ಮಾಡಿ ತಿರ್ಗಾ ಲೌಕಿಕ ಕಾರ್ಯಗಳನ್ನ ಮಾಡಿ ಲಾಸ್ಟಲ್ಲಿ ಅವರು ಅದು ಬಿಟ್ಟು ಬಿಡೋಕ್ಕೆ ಆಗದಿರೋ ಹಂಗೆ ಸತ್ತೇ ಹೋಗೋರನ್ನು ಕೂಡ ನಾನು ನೋಡಿದ್ದೀನಿ. ಅದರಿಂದ ಆ ರೀತಿ ಆಗದಂತೆ ನಾವೇನು ಮಾಡಬೇಕು, ಆ ಗುಹೆನ ಬಾಯಿನ ಮುಚ್ಚಿ ನಾವು ಅದು ಆಚೆ ಬರೋದಾಗೆ, ನಮ್ಮ ಆಳ್ವಿಕೆ ಮಾಡೋದಾಗೆ ನಾವು ಕಂಡಮ್ ಮಾಡಿ ಅದನ್ನು ಇಡಬೇಕು. ಮತ್ತು ನಮ್ಮ ಅವ್ಯಗಳನ್ನ ದೇವರ ಸೇವೆಗಾಗಿ ಉಪಯೋಗಿಸ್ಬೇಕು ಅನ್ನೋದೇ ನಮಗಿಲ್ಲಿ ಪಾಠ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಫಸ್ಟು ಮುಚ್ಚಿಡ್ತಾರೆ, ಯೋಶುವ ಹೇಳ್ತಾರೆ, ಆಮೇಲೆ ನೀವು ಹೋಗಿ ಮಿಕ್ಕಿದವ್ರನ್ನೆಲ್ಲ ನೀವು ಸಂಪೂರ್ಣವಾಗಿ ನಾಶ ಮಾಡಿರಿ ಅಂತ ಅವ್ರಿಗೆ ಅಪ್ಪಣೆ ಕೊಡ್ತಾರೆ. ಈಗ ಯೋಶುವ ಫೈಟ್ ಮಾಡ್ತಾರೆ, ಆದರೆ ಇನ್ನು ಅದನ್ನ ಫಿನಿಷ್ ಮಾಡೋದು ಯಾರು? ಗಿಬ್ಯೋನವರೇ. ಹಾಗೆಯೇ ನಾವು ಕೂಡ ಯೇಸುಸ್ವಾಮಿ ಸಹಾಯದಿಂದ ನಮ್ಗೆ ಎಷ್ಟೋ ಯೇಸುಸ್ವಾಮಿ ಸಹಾಯ ಮಾಡ್ತಾರೆ, ದೇವರು ಸಹಾಯ ಮಾಡ್ತಾರೆ. ಕಲ್ಲು ಮಳೆ ಬೀಳಿಸಿ ಅಲ್ವರ ನಮ್ಮನ್ನ ಎಷ್ಟು ಶೋಧನೆಗಳಿಂದ ತಪ್ಪಿಸ್ತಾರೆ. ಇದೆಲ್ಲ ದೇವರು ಮಾಡ್ತಾರೆ, ಸೈತಾನ ಎಷ್ಟು ಪ್ರಿವೆಂಟ್ ಮಾಡ್ತಾರೆ. ಆದರೂ ನಾವು ಫೈಟ್ ಮಾಡಬೇಕು ಅಲ್ವರ, ನಾವು ಫೈಟ್ ಮಾಡ್ಬೇಕು. ಅದೇ ಇಲ್ಲಿ ಹೇಳೋದು, ನೀವು ಹೋಗಿ ಮಿಕ್ಕಿದವ್ರನ್ನೆಲ್ಲ ಏನು ಮಾಡಿರಿ, ಗುಹೆಗೆ ಹಾಕಿ ಅವನ್ನ ಮುಚ್ಚಿಬಿಟ್ಟು ನೀವು ಹೋಗಿ ಏನು ಮಾಡಿರಿ, ಫಿನಿಷ್ ಮಾಡಿರಿ ಅಂತಾರೆ. ಹಂಗೆ ನಾವು ನಮ್ಮ ರಕ್ಷಣೆಯನ್ನು ಭಯದಿಂದ ನಡುಗುತ್ತಾ ನಾವು ನೆರವೇರುವಂತೆ ಸಾಧಿಸಬೇಕು, ಹೋರಾಟ ಮಾಡಬೇಕಂತಿದೆ ಅಲ್ವಾ. ನಾವು ಸುಮ್ಮನೆ ಪ್ರಾರ್ಥನೆ ಮಾಡಿಬಿಟ್ರೆ ಮುಗೀತು ಅಂದ್ಕೊಂಡು ನಾವು ಎಲ್ಲ ದೇವರೇ ಮಾಡ್ತಾರಂತಲ್ಲ, ನಾವು ಹೋರಾಟ ಮಾಡಬೇಕು, ನಾವು ರೆಸಿಸ್ಟ್ ಮಾಡಬೇಕು. ಬೈಬಲನ್ನು ಹೇಳ್ತದೆ, ಸೈತಾನನ ಎದುರಿಸಿ ಆಗ ಅವನ ನಿಮ್ಮಿಂದ ಓಡಬೇಕು. ನಾವು ಎದುರಿಸ್ಬೇಕು, ಫೈಟ್ ಮಾಡಬೇಕು ಅಲ್ವರ. ನಾವೇನೂ ಮಾಡ್ದಿರಲ್ಲ, ನಾವು ಏನು ಮಾಡಬೇಕು, ನಮ್ಮ ಮಾಡಬೇಕಾದಂಥ ಕೆಲಸನ ಹೋರಾಟನ ನಾವು ಮಾಡಬೇಕು ಅಂತ. ಸೊ ಅಲ್ಲಿ ತನಕ ಫಸ್ಟು ಮುಚ್ಚಿಟ್ಟಿರ್ತಾರೆ. ಆಮೇಲೆ ಯೋಶುವ ತಿರ್ಗಾ ಬಂದು ಆ ರಾಜರನ್ನ ಆಚೆ ತಂದು ಅವನ್ನ ಕೊಂದಾಕಿ ಆಮೇಲೆ ತಿರ್ಗಾ ಗುಹೆಯಲ್ಲಿ ಹಾಕಿ ಪರ್ಮನೆಂಟಾಗಿ ಮುಚ್ಚಾಕ್ತಾರೆ. ಆದರೆ ಅದು ಹೆಂಗೆ ಅಂದರೆ, ಮೊದಲು ಈಗ ನಮ್ಮ ಪಾಪ ಮುಚ್ಚಲ್ಪಟ್ಟಿದೆ ಅಲ್ವರ. ಹೆಂಗೆ ಅಂದರೆ ಆ ವಚನದಲ್ಲಿ ಇದೆಯಲ್ಲ, ಕೀರ್ತನೆ 32:1, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಇಲ್ಲಿ ಕ್ಷಮಿಸಲ್ಪಟ್ಟಿದೆಯೋ ಅಂತಿದೆ, ಇಂಗ್ಲೀಷಲ್ಲಿ ಚೆನ್ನಾಗಿದೆ. ಬ್ಲೆಸ್ ದಿಸ್ ಹಿ ಹುಸ್ ಟ್ರಾನ್ಸ್ಗ್ರೆಷನ್ ಇಸ್ ಫರ್ಗಿವನ್, ಹುಸ್ ಸಿನ್ ಇಸ್ ಕವರ್ಡ್ ಅಂದರೆ ಮುಚ್ಚಲ್ಪಟ್ಟಿದೆ ಅಂತ ಕನ್ನಡ, ತಮಿಳ್ನಲ್ಲೂ ಹಂಗೆ ಬರ್ತದೆ. ನಮ್ಮ ಪಾಪ ಮುಚ್ಚಲ್ಪಟ್ಟಿದೆ ಅನ್ನೋ ರೀತಿಯಲ್ಲಿ. ಆದರೆ ಹಂಗೆ ಫಸ್ಟು ಈಗ ಮುಚ್ಚಲ್ಪಟ್ಟಿದೆ, ಆದರೆ ಅದು ಸಂಪೂರ್ಣವಾಗಿ ನಾಶ ಆಗುವುದು ಯಾವಾಗ ಅಂದರೆ ಯೋಶುವ ತಿರ್ಗಾ ಬಂದಾಗ. ಯೋಶುವ ಗಿಲ್ಗಲ್ಗೆ ಹೋಗ್ಬಿಡ್ತಾರೆ, ತಿರ್ಗಾ ಬಂದಾಗ ಆ ರಾಜನ್ನೆಲ್ಲ ಹೊರಗೆ ತಂದು ಅವ್ರನ್ನ ಏನು ಮಾಡ್ತಾರೆ, ಸಾಯಿಸಿ ಆಮೇಲೆ ತಿರ್ಗಾ ಅವ್ರನ್ನ ಒಳಗಾಕಿ ಮುಚ್ತಾರೆ. ಅಂದರೆ ಕೆಲವು ನಮ್ಮ ಪಾಪಗಳು ಈಗ ನಾವು ಕಂಡೆಮ್ ಮಾಡಿ ಅದನ್ನು ಗುಹೆಯಲ್ಲಿ ಹಾಕಿ ಭಾರವಾದ ಕಲ್ಲು ಮುಚ್ಚಿ ಕಾವಲಾಗಿ ಇಟ್ಟಿರಬೇಕು. ಆದರೆ ಸಂಪೂರ್ಣವಾಗಿ ನಮ್ಮಲ್ಲಿ ಪಾಪ ಸ್ವಭಾವವೇ ಇಲ್ಲದಂತೆ, ತಿರ್ಗಾ ನಮಗೆ ಶೋಧನೆ ಬರದಂತೆ ಅದು ಯಾವಾಗ ಆಗುತ್ತೆ ಅಂದರೆ ಯೇಸುವಿನ ಸರಿ ಬರುವಾಗ. ಆಗ ನಮಗೆ ನೂತನ ಶರೀರ ಕೊಟ್ಬಿಡ್ತಾರಲ್ಲ, ಆಗ ನಮಗೆ ಯಾವ ಪಾಪ ಸ್ವಭಾವ ಇರೋಲ್ಲ, ಯಾವ ಬಲಹೀನತೆ ಇರೋಲ್ಲ, ಯಾವ ಶೋಧನೆ ಕೂಡ ಇರೋದಿಲ್ಲ. ಅದನ್ನು ಅಪೊಸ್ತಲರ ಕೃತ್ಯ 3:19 ನಾವು ನೋಡ್ಬೋದು. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಕಳುಹಿಸಿಕೊಡುವನು ಅಂದಾಗ ಸೆಕೆಂಡ್ ಟೈಮ್ ಕಳುಹಿಸಿಕೊಡೋದು ಅಂದರೆ, ಫಸ್ಟ್ ಟೈಮ್ ಬಂದಾಗ ನಮ್ಮ ಪಾಪ ಆತನ ರಕ್ತದಿಂದ ಮುಚ್ಚಲ್ಪಟ್ಟಿದೆ. ಆದರೆ ಎರಡನೇ ಸರಿ ಬಂದಾಗ ಅದು ವೈಪ್ಔಟ್ ಅಂದರೆ ಒರೆಸಿಬಿಡ್ತಾರೆ. ಅದನ್ನ ಇನ್ನೊಂದ್ಸತಿ ಓದಿ. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ಅಂದರೆ ಇಂಗ್ಲೀಷಲ್ಲಿ ಬ್ಲಾಟ್ಔಟ್ ಅಂದರೆ ಕಂಪ್ಲೀಟಾಗಿ ಆ ರಾಜರನ್ನ ಕೊಂದಾಕಿ ಇಲ್ಲದಂತೆ ಮಾಡಿಬಿಡ್ತಾರೆ. ಅದಾಗೋದು ಯಾವಾಗ ಅಂದರೆ ನಾವು ನೂತನ ಶರೀರದಲ್ಲಿ ಪುನರುತ್ಥಾನ ಆಗುವಾಗ.
ಅಲ್ಲಿ ತನಕ ನಾವೇನು ಮಾಡಬೇಕು? ಈ ರಾಜರನ್ನ ಗುಹೆಯಲ್ಲಿ ಹಾಕಿ ನಾವು ಭಾರವಾದ ಕಲ್ಲಿಟ್ಟು ಕಂಟ್ರೋಲ್ ಮಾಡಿ. ಅದಕ್ಕೆ ಪೌಲ್ ಒಂದು ಕಡೆ ಹೇಳ್ತಾರೆ, ನಾನು ಸೋತೋಗ್ತೀನೋ ಎನ್ನೋ ಭಯದಿಂದ ನನ್ನ ಶರೀರವನ್ನೇ ನಾನು ಒಡೆದುಕೊಂಡು ನಾನು ಆಧೀನದಲ್ಲಿ ತಂದಿಟ್ಕೊಂಡಿದ್ದೇನೆ ಅಂತಾರೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಅಲ್ವರ, ಯಾಕೆ ಅಂದರೆ ನಾನು ತಿರ್ಗಾ ಏನಾಗಬಾರ್ದು, ಪ್ರಶ್ನೆ ಆಗಬಾರ್ದು. ಆ ಥರ ನಾವೀಗ ಆತನ ಬರೋ ತನಕ ನಾವು ನೋಡ್ಕೊಬೇಕು. ನಾವು ಇದೇ ಶರೀರಲ್ಲಿದ್ದೀವಿ, ನಮ್ಮ ಅವ್ಯಯಗಳಿದೆ ಅಲ್ವರ. ಆದರೆ ನಾವು ಯಾವ ರೀತಿ ನಾವು ಅದನ್ನು ಟ್ರೈನ್ ಮಾಡಿ ಕಂಟ್ರೋಲ್ ಮಾಡಿ ಇಟ್ಕೋಬೇಕಂದ್ರೆ ಅದು ಇಲ್ಲದಂತೆ ನಾವು ಮಾಡಿಬಿಡ್ಬೇಕು ಅಲ್ವರ. ಅದಕ್ಕೆ ಅವಕಾಶ ಕೊಡಬಾರ್ದು. ಯೇಸು ಸ್ವಾಮಿ ಬರೋ ತನಕ ನಾವು ಆ ರೀತಿ ಜಾಗರೂಕತೆಯಿಂದ ಇದ್ದರೆ ಆತನು ಬಂದಾಗ ಆ ಪಾಪ ಸ್ವಭಾವವೇ ಅಳಿಸಿಬಿಟ್ಟು ನಮ್ಮ ಪಾಪವೇ ಇಲ್ಲದಂತೆ, ಆಮೇಲೆ ಪಾಪ ಒಂದು ಶೋಧನೆಯೂ ಇರೋಲ್ಲ, ಬಲಿನಂತನೇ ಇರೋಲ್ಲ, ಪಾಪನೇ ಇರೋದಿಲ್ಲ ನಮ್ಮಲ್ಲಿ. ಆ ರೀತಿ ಆತನ ಬರುವಿಕೆಯಲ್ಲಿ ಮಾಡ್ತಾರೆ. ಅದರಿಂದ ಸೋದರ ಸೋದರಿ, ನಮಗೆ ಇಲ್ಲಿ ಸಿಕ್ಕಿದಂಥ ಪಾಠ ಏನಂದರೆ, ಗಿಬ್ಯೋನ್ ಸಮಾಧಾನ ಮಾಡಿಕೊಳ್ಳುವಾಗ ಅವನ ಶತ್ರುಗಳು 5 ಶತ್ರುಗಳು ರಾಜ್ಯರು ಅವನಿಗೆ ಮುಂದೆ ಬರ್ತಾರೆ. ಆತರು ಯೋಶುವ ಸಹಾಯದಿಂದ ಯಾವ ರೀತಿ ಅವರು ಆ ಒಂದು ಯುದ್ಧದಲ್ಲಿ ಜಯಿಸ್ತಾರೆ ಅನ್ನೋದು ನಾವು ಈ ಪಾಠ. ಇದಾಗಿ 3500 ವರ್ಷ ಆಗೋಯ್ತು. ಆದರೆ ಈಗ ನಮ್ಮ ಜೀವಿತದಲ್ಲೂ ಅದೇ ಥರ ಒಂದು ಹೋರಾಟ ನಡೀತಿದೆ ನೋಡಿ. ಆಗ ಹೋರಾಟ ಮಾಡಿದ್ರು, ಆಮೇಲೆ ಲ್ಯಾಂಡ್ ಎಲ್ಲ ಅವರಿಗೆ ಸಿಕ್ತು, ಆ ಶತ್ರುಗಳೆಲ್ಲ ಸೋಲಿಸಿದ್ರು, ಅವರಿಗೆ ಒಳ್ಳೆ ವಾಗ್ದಾನ ದೇಶನ ದೇವರವ್ರು ಕೊಟ್ಟರು ಅಲ್ವಾ. ಹಾಗೆ ದೇವರು ನಮಗೂ ಪರಲೋಕನೇ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ, ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಈ ಸ್ವಲ್ಪ ಸಂತೋಷಕ್ಕಾಗಿ, ಪಾಪ ಸಂತೋಷಕ್ಕಾಗಿ, ಸ್ವಲ್ಪ ಕಾಲ ಇರುವ ಸಂತೋಷಕ್ಕಾಗಿ ನಾವೇನು ಮಾಡಬಾರ್ದು, ನಾವು ಸೋತು ಹೋಗಬಾರ್ದು. ಒಳ್ಳೆ ಹೋರಾಟ ಮಾಡಬೇಕು, ನಾವು ನೀತಿವಂತರಾಗಬೇಕು. ಆಗ ನಮ್ಮ ಸ್ವಾಮಿ ಬಂದಾಗ ನಿತ್ಯ ಜೀವನ ಕೊಟ್ಬಿಡ್ತಾರೆ. ಯೋಚನೆ ಮಾಡಿ, ಜಸ್ಟ್ ಇಮ್ಯಾಜಿನ್ ಮಾಡಿದ್ದೀರಾ ಈ ಶಾರ್ಟ್ ಲೈಫ್ ಎಷ್ಟು ಚೆನ್ನಾಗಿದೆ. ನಿತ್ಯ ಜೀವ ಇದೆ ಅಂದರೆ ಇನ್ನೂ ಏನೆಲ್ಲ ಮಾಡ್ಬೋದು ನಾವು ಫ್ಯೂಚರಲ್ಲಿ. ಯೋಚನೆ ಮಾಡಿರಿ, ಅಷ್ಟು ಒಂದು ಸಮೃದ್ಧಿಯಾದಂಥ ಸಂತೋಷ ದೇವರು ನಮಗೆ ಕೊಡಲಿಕ್ಕಿದ್ದಾನೆ. ಅದರಿಂದ ಈ ಸ್ವಲ್ಪ ಕಾಲದಲ್ಲಿ ನಾವು ನೋಡಿದಂಥ ಪಾಠದ ಪ್ರಕಾರ ನಾವು ಯೇಸು ಸ್ವಾಮಿ ಜೊತೆ ಸಮಾಧಾನ ಮಾಡಿಕೊಂಡಂಥ ನಾವು ಆತನ ಸಹಾಯನ ಕೋರಿ ಒಳ್ಳೆ ಹೋರಾಟ ಮಾಡಿ ನಾವು ಜಯಿಸಿ ನಮ್ಮ ಶತ್ರುಗಳ ಕತ್ತಿನ ಮೇಲೆ ನಮ್ಮ ಕಾಲು ಇರಬೇಕು. ಆ ನಮ್ಮ ಅವ್ಯಯಗಳು, ನಮ್ಮ ಹಳೆಯ ಸ್ವಭಾವ ನಮ್ಮನ್ನು ಆಳ್ವಿಕೆ ಮಾಡದ ಹಾಗೆ, ಪಾಪವು ನಮ್ಮನ್ನು ಆಳ್ವಿಕೆ ಮಾಡದ ಹಾಗೆ ನಾವು ನಮ್ಮನ್ನು ನೋಡ್ಕೊಬೇಕು. ಆ ರೀತಿ ಮಾಡಲಿಕ್ಕೆ ದೇವರೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ ಅಂತ ಹೇಳಿ, ಈ ಒಂದು ವಿಡಿಯೋ ನಿಮ್ಗೆ ಪ್ರಯೋಜನ ಆಗಿದ್ದರೆ ಅದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು.